ಅಷ್ಟನ್ನ ಕಂಪೋಸಿಂಗ್ ಕೊಡ್ಬೋದಾ ನೋಡಿ. ಸ್ಕೂಲಿಂದ ನೇರ ಬಂದ್ಬಿಟ್ಯಾ? ಇಲ್ಲ, ಮನೆಗೂ ಡ್ರೆಸ್ ಚೇಂಜ್ ಮಾಡ್ಕೊಂಡ್ ಬಂದೆ. ಸರಿ, ಇದು ಕಂಪೋಸಿಂಗ್ ಕೊಡು. ಸೇತುವೆ ನಿರ್ಮಾಣದಲ್ಲಿ ಭಾರಿ ಗೋಲ್ಮಾಲ್. ಕಾಳಿಂಗರಾಯನ ಕೋಟ್ಯಾಂತರ ರೂಪಾಯಿ ಕೊಳು. ಓ ಶರಣ್ರಿ ಸರ, ಶರಣ್ರಿ. ಮುಂಜಾನೆ ಆಕಾಶದಾಗೆ ಸೂರ್ಯನ್ ನೋಡಿದ್ರಿ. ಈಗ ಈ ಸೂರ್ಯಪತ್ರಿಕೆ ಓದಿದ್ದಿನ್ನೂ ಅರ್ಗೆ ಇಲ್ಲ. ಅಷ್ಟ್ರಾಗೆ ಸಾಕ್ಷಾತ್ ಸೂರ್ಯದೇವರೇ ಪ್ರತ್ಯಕ್ಷ. ನೀವು ಬರ್ತೀರಿ ಅಂತ ನಾನು ಎಕ್ಸ್ಪೆಕ್ಟ್ ಮಾಡಿದ್ರಿ ಸರ. ಬರ್ರ ಬರ್ರಿ ಬರ್ರಿ ಬರ್ರಿ. ಕುಂಡ್ರಲ್ಲ ಕುಂಡ್ರಲ್ಲ. ಗುಡ್ ಮಾರ್ನಿಂಗ್ ಇನ್ಸ್ಪೆಕ್ಟರ್. ಹೇಗಿದೆ ನ್ಯೂಸ್? ಪರವಾಗಿಲ್ಲ. ನಮ್ಮ ನ್ಯೂಸ್ ಯಾವತ್ತು ಫೈನ್ ಅಂಡ್ ಫೈರಿ. ಬಾಯ್ ಕಾಳಿಂಗರಾಯನ್ ಬಗ್ಗೆ ಓದಬೇಕು. ರಾಜಕೀಯ ಪ್ರಭಾವ ಮತ್ತು ತುಂಬಾ ಹಣ ಇರೋರನ್ನ ಅರೆಸ್ಟ್ ಮಾಡೋದಕ್ಕೆ ಭಯ ಅಲ್ವೇ? ಭಯ? ಹಾಗಂದ್ರೇನು? ಓ, ಹಾಗಾದ್ರೆ ಆರೋಗ್ಯ ಬಗ್ಗೆ ಕನಿಕರನ? ಎಣ್ಣೆಗೂ ಸಿಗೇಕಾಯಿ ಸಂಪಾದಕರೇ ಅಂದಮೇಲೆ ಏನೋ ಕಮಿಷನ್ ಬಂದಿರಬೇಕು. ಕಮಿಷನ್ ಅಫ್ಕೋರ್ಸ್ ಬಂದಿದೆ. ಅ ಬಿಗ್ ಫ್ಯಾಟ್ ಕಮಿಷನ್. ಬನ್ನಿ ತೋರಿಸ್ತೀನಿ. ನಿಮ್ಮ ಕಣ್ಣಾಲೆ ನೋಡಿ ನಲೀರಿ ಸಂಪಾದಕರೇ, ಕಮಿಷನ್ ಎಷ್ಟು ದಪ್ಪ ಇದೆ ಅಂತ. ವಂಡರ್ಫುಲ್. ನ್ಯೂಸ್ ನೋಡಿದ ತಕ್ಷಣ ಕ್ರಮ ತಗೊಂಡಿದ್ದೀರಾ? ವೆರಿ ಸಾರಿ ಸಂಪಾದಕ ಸಾಹೇಬ್ರೆ. ಪತ್ರಿಕೆಯಲ್ಲಿ ನ್ಯೂಸ್ ಹಚ್ಚಾಗ ಮುಂಚೆನೆ 12 ಗಂಟೆಗೆ ಮೊದಲೇನೆ ಈ ಕುನ್ನಿ ನನ್ನ ಬೂಟ್ಸ್ ಟೇಸ್ಟ್ ನೆಕ್ಕೊಂಡು ಇಲ್ಲೇ ಬಿದ್ದಿದ್ದ. ರಾತ್ರಿ 12 ಗಂಟೆಗೇನೆ? ಎಸ್. ಎನಿವೆ, ಕಂಗ್ರ್ಯಾಚುಲೇಷನ್. ಥ್ಯಾಂಕ್ ಯು. ಅದು ಸರಿ, ನೀವೇನೋ ಈ ಕದೀಮ್ ಕಾಂಟ್ರಾಕ್ಟರ್ನ ಅರೆಸ್ಟ್ ಮಾಡಿದ್ದೀನಿ ಅಂತ ಬೀಗ್ತಾ ಇದ್ದೀರಾ, ಆದ್ರೆ ಇವನಿಗೆ ಶಿಕ್ಷೆ ಆಗತ್ತಾ? ಅದು ಕೋರ್ಟ್ ತೀರ್ಮಾನ ಮಾಡುತ್ತೆ. ಬನ್ನಿ. ಓ, ಅಂದ್ರೆ ಕೋರ್ಟ್ ತೀರ್ಮಾನ ಮಾಡ್ಲಿ ಅಂತ ನೀವು
ಪೊಲೀಸ್ನವ್ರು ಎಲ್ಲ ಸಾಕ್ಷಿಗಳನ್ನ ಪ್ರೊಡ್ಯೂಸ್ ಮಾಡ್ಲಿ ಅಂತ ಕೋರ್ಟು. ಈಗ ಒಬ್ಬರ ಮೇಲೆ ಒಬ್ರು ಹಾಕೊಂಡು ಇಬ್ರು ನುಸುಳ್ಕೊಂಡು ಹೋಗ್ತೀರಾ. ಮಿಸ್ಟರ್ ಸೂರ್ಯ, ಕಾನೂನಿನ ಬಲೆಯಲ್ಲಿ ಸಿಕ್ಕಾಕೊಂಡಿರೋ ಯಾರೂ ಶಿಕ್ಷೆಯನ್ನ ತಪ್ಪಿಸ್ಕೊಳಕ್ ಸಾಧ್ಯ ಇಲ್ಲ. ನಿಮ್ಮ ಕಾನೂನಿನ ಬಲೆ ಇರೋದು ಸಣ್ಣ ಸಣ್ಣ ಮೀನುಗಳನ್ನು ಹಿಡಿಯೋದಕ್ಕೆ ಇನ್ಸ್ಪೆಕ್ಟರ್. ಕಾಳಿಂಗರಾಯನಂತ ದೊಡ್ಡ ತಿಮಿಂಗಲನ್ನು ಹಿಡಿಯೋದಕ್ಕೆ ನಿಮ್ಮ ಹತ್ರ ಬಲೆನೇ ಇಲ್ಲ. ಬಲೆ ಬೀಸೋದು ನಿಮ್ಗೆ ಸೇರಿದ್ದು ಸಂಪಾದಕರೇ. ಬಗ್ಗು ಬಡ್ದು ಬನ್ಸೋದಷ್ಟೇ ನಮ್ ಕೆಲಸ. ಕೋಪಿಸ್ಕೋಬೇಡಿ, ಸತ್ಯ ಯಾವಾಗಲೂ ಕಹಿ. ಮಾತಿಗೆ ಹೇಳ್ತೀನಿ, ನೀವು ಬಂಧಿಸಿದ ಆ ಕಾಂಟ್ರಾಕ್ಟರ್ 24 ಗಂಟೆ ಸಹ ನಿಮ್ಮ ಸ್ಟೇಷನ್ ನಲ್ಲಿ ಇರೋದಿಲ್ಲ. ಮಿಸ್ಟರ್ ಸೂರ್ಯ ಅವ್ರು ಹೇಳೋದು 100% ಕರೆಕ್ಟ್ ಇನ್ಸ್ಪೆಕ್ಟರ್. ಕೊಲಿಲಾಯ್ರೆ ಶರಣ್ರಿ ಅಪ್ಪ, ಶರಣ್ರಿ. ಏನ್ ದೇವಣ್ಣ, ಎಲ್ಲ ಆರಾಮ? ಎಲ್ಲಾ ತಮ್ಮ ದಯನ್ರಿ. ಬರ್ಲ ಕುಂದ್ರ ಬನ್ನಿ, ಇಲ್ಲಿ ಕುಂಡ್ರಲ್ಲ. ನೀವು ಯಾರಂತ ತಿಳಿದಿರಿ ಸರ? ಟಾಕ್ ಆಫ್ ದಿ ಟೌನ್ ಸರ. ಎಂತ ಕ್ರಿಮಿನಲ್ ಕೇಸ್ಗಳನ್ನು ನುಂಗಿ ನೀರ್ ಕುಡಿದ್ರು ಅಗದಿ ಭಯಂಕರ ಕ್ರಿಮಿನಲ್ ಲಾಯರ್ ಅದರ್ರಿ ಇವರು. ಮಾಡಿರೋ ಕೊಲಿನ ಮುಚ್ಚಾಕಿಸ್ತಾರ್ರಿ, ಮಾಡದಿರೋ ಕೊಲಿಗೆ ಗಲ್ಲಾರ್ಡರ್ ಮಾಡಿಸ್ತಾರ್ರಿ ಇವ್ರು. ಗಲ್ಲಾದವನು ಇವ್ರ ಗಲ್ಲಾ ಪೆಟ್ಟಿಗೆ ತುಂಬದ ಅಂತ ಇಟ್ಕೇಳಿ ಆ ಕೇಸನ್ನ ಉಲ್ಟಂ ಪಲ್ಟಾ ಮಾಡಿ ಆ ಪ್ರಾಸಿಕ್ಯೂಟರ್ಗೆ ಉಪ್ಪು ಹಾಕಿ ಅವ್ರ ಮಾನ ತೆಗೆದು ನಮ್ದವ್ರಿಗೆ ಜೂದಾನ ಮಾಡಿಸ್ತಾರ್ರಿ ಇವ್ರು. ನೀವು ಅವನಿಷ್ಟೊತ್ತು ನನ್ನನ್ನ ಹಾಡು ಹೋಗ್ಲಿದ್ದು ಕನ್ನಡದಲ್ಲೇ. ನಿಮ್ಗೆ ಅರ್ಥ ಆಗ್ಲಿಲ್ವಾ ಇನ್ಸ್ಪೆಕ್ಟರ್? ನಮ್ಮ SP ಮನೆಯಲ್ಲಿರೋ ನಾಯಿಗೂ ಈ ದೇವಣ್ಣ ಇದೇ ತರ ಕನ್ನಡದಲ್ಲೇ. ಅದಕ್ಕೆ ನಾನು ಅವ್ರ ಮಾತಿಗೆ ಒಂದು ಕೌಡೆ ಬೆಲೆ ಸಹ ಕೊಡಲ್ಲ. ಐ ಸಿ. ಐ ಆಮ್ ಅಡ್ವೊಕೇಟ್ ರಾಜಮೋಹನ್. ನನ್ನ ಕ್ಲೈಂಟ್ ಪರವಾಗಿ ಜಾಮೀನು ತಂದಿದ್ದೀನಿ, ತಗೊಳ್ಳಿ. ಯಾರು ನಿಮ್ ಕ್ಲೈಂಟ್? ಅದನ್ನು ಓದಿ ನಿಮ್ಗೆ ಗೊತ್ತಾಗುತ್ತೆ. ಇಂಥ ಕಚ್ಚಡ ನನ್ನ ಮಕ್ಕಳಿಗೆ ಜಾಮೀನು. ಈ ಕಾಳಿಂಗರಾಯ ಎಂಥ ಅಪರಾಧ ಅಂತ ನಿಮ್ಗೆ ಗೊತ್ತಿಲ್ಲ ಅಡ್ವೊಕೇಟ್? ಅಪರಾಧ ಕೋರ್ಟ್ ನಲ್ಲಿ ಪ್ರೂವ್ ಆದ್ಮೇಲೆ ಅಪರಾಧಿ ಎನ್ನಿಸ್ಕೊಳ್ಳೋದು ಇನ್ಸ್ಪೆಕ್ಟರ್. ಸಿಮೆಂಟ್ ನ ಕಳ್ಳ ಸಾಗಾಣಿಕೆ ಮಾಡೋದು, ಬೂದಿ ಬೇಯಿಸಿರೋ ಸಿಮೆಂಟ್ ನ ಸೇತುವೆಗೆ ಉಪಯೋಗಿಸೋದು, ವೌಚರ್ಗಳನ್ನ ಸರ್ಕಾರಕ್ಕೆ ಪ್ರೊಡ್ಯೂಸ್ ಮಾಡೋದು, ಇದೆಲ್ಲ ಅಪರಾಧ ಅಲ್ವಾ? ಅದಕ್ಕೆಲ್ಲ ಉತ್ತರ ಕೋರ್ಟ್ ನಲ್ಲಿ ಕೊಡೋಣ. ಬಟ್ ರಿಲೀಸ್ ಇಮಿಡಿಯೇಟ್ ನಾವು ಹೊಡೆದ್ಬಿಟ್ಟಿದ್ದೀರಾ? ಎಲ್ಲಾದ್ರೂ ಉಂಟೆ. ಹಾರ ತುರಾಯಿ ಹಾಕಿ ಸನ್ಮಾನ ಮಾಡಿದ್ದೀವಿ. ಬೂಟಿನ ಹಾರ. ಜಾಸ್ತಿ ನಿಗರಬೇಡ ಕಂಡ್ಲ. ಈ ಹೋಗಿ ಕಾಂಟ್ರಾಕ್ಟರ್ ಕಾಳಿಂಗ ಎಷ್ಟೋ ಜನ ನಿನ್ನಂತ ಬಚ್ಚಾಗಳನ್ನ ನೋಡವ್ನೆ, ಜೊತೆಗೆ ಹಠ ಮಾಡವ್ನೆ. ಮುಚ್ಕೊಂಡು ಮನೆಗೆ ಹೋಗು, ಒಂದ್ ಬಿಳಿ ಬಟ್ಟೆ ತಗೋ, ಹೊಸ ಉಪ್ಪು ಹಾಕು, ಕಟ್ಟು, ಬಿಸಿ ಮಾಡು, ಕಾವು ಕೊಟ್ಕೋ. ಪೊಲೀಸ್ ಪಾಪ ಉದ್ವಾದ್ದು ಮುರಿದೋಯ್ತದೆ ಕಂಡ್ಲ. ಈ ಕಾಂಟ್ರಾಕ್ಟರ್ ಕಾಳಿಂಗರಾಯ ಕೈ ಹಿಡ್ದ ಅಂದ್ರೆ ಕಾಮಧೇನು, ಕೆರಳಿದ್ರೆ ಕಾಳಿಗೆ ಸರ್ಪ. ನಾನು ಕಣ್ಣಿಟ್ರೆ ಕಾಕಿನೂ ಬಿಡಲ್ಲ, ಕಾದಿನೂ ಬಿಡಲ್ಲ. ಇನ್ನೊಂದು ನಿಮಿಷದಲ್ಲಿ ಮುಚ್ಕೊಂಡು ಹೊರಗೆ ಹೋಗ್ತಾ ಇದ್ರೆ ಮತ್ತೆ ಹೊತ್ತು ಒಳಗಾಗ್ಬೇಕಾಗತ್ತೆ. ಏನ್ ಮಾಡ್ತೀನ? ಸಮಾಧಾನ ತಗೊಂಡಿರ ಸಮಾಧಾನ. ನಡ್ಕಳ್ಳ ಲಾಯರ್ ಪಾಪ, ಹೇಳೋದಿನ್ನು ಮುಗಿದಿಲ್ಲ. ಪೇಪರ್ ಪಾಪ, ಕೈನಾಗೊಂದು ಪೇಪರ್ ಪೆನ್ನು ಐತೆ ಅಂತ ನೀನ್ ನನ್ನೇ ಕೆಡಕ್ತೀಯ? ನಾನ್ ಮನ್ಸ್ ಮಾಡಿದ್ರೆ ಬೆಂಕಿ ಪಟ್ಟಣಂಗಿರೋ ನೀನ್ ಪ್ರೆಸ್ ಹಾಕ್ತೀನಿ. ಪ್ರೆಸ್ ಅನ್ನುವ ಪುಟ್ಟ ಬೆಂಕಿ ಪಟ್ಟಣಕ್ಕೆ ಪ್ರಪಂಚದಲ್ಲಿರೋ ನಿನ್ನಂಥವರನ್ನೆಲ್ಲ ಒಂದೇ ಸಲಕ್ಕೆ ಸುಟ್ಟು ಬೂದಿ ಮಾಡುವಂತ ಶಕ್ತಿ ಇದೆ ಕಾಂಟ್ರಾಕ್ಟರ್ ಪಾಪ. ಏನಂದ್ರೆ ಪೇಪರ್ ಪಾಪ ಕೊಚ್ಚ ಹಾಕೋ ಅಭ್ಯಾಸ ನನಗಿಲ್ಲ ಅಂದೆ. ಅಂದ್ರ ನಾನು ಕೊಚ್ಚಗಿಂತ ಬರೀ ಕಾಕಿ ಹಾಕೊಂಡು ಯಾಕೆ ಎಗರಾಡ್ತೀಯ? ಈ ಕಾಕಿ ನಾನು ತೆಗಿಸ್ಲಿಲ್ಲ, ಕಾಳಿಂಗರಾಯನೇ ಅಲ್ಲ. ನನ್ನ ಕಾಲಿಂದ ಒದ್ದಿದೆಯಲ್ಲ, ಈ ಕಾಲ ನೀನ್ ಹೀಗೆ ಮಾಡ್ಲಿಲ್ಲ. ನನ್ನ ಹೆಸರು ಕರಿಬೇಡ ಕಡ್ಲೆ ಪೊಲೀಸ್ ಪಾಪ. ಬರ್ತೀನಿ. ಬರ್ದೆ ಎಲ್ಲಿ ಹೋಗ್ತೀಯ ಕಾಳಿಂಗರಾಯ? ಮತ್ ನಾನೇ ಹೇಳ್ಕೊಂಡು ಬರ್ತೀನಲ್ಲ. ಏನಾಯ್ತು ನಗಕ್ಕೆ? ನಿಮ್ಮನ್ನು ನೋಡಿದ್ರೆ ಪಾಪ ಅನ್ಸುತ್ತೆ. ಆ ತಿಮಿಂಗಲ ಮತ್ತೆ ಸಾಗರಕ್ಕೆ ಸೇರೋಯ್ತು. ಇಂಪಾಸಿಬಲ್. ನನ್ನ ಗುರಿ ಅಷ್ಟು ಸುಲಭ ತಪ್ಪೋದಿಲ್ಲ. ಇವತ್ತಲ್ಲ ನಾಳೆ ಈ ಕಂತ್ರಿ ಕುನ್ನಿನ ಹಿಡಿದು ಕೋರ್ಟ್ ಮೆಟ್ಲು ಹತ್ತಿಸಿ ಜೈಲ್ ಕಂಬಿ ಅನ್ಸಾಗ ಮಾಡ್ಲಿಲ್ಲ. ನಿಮ್ಮ ಹೆಸರು ಇನ್ಸ್ಪೆಕ್ಟರ್ ಚಂದ್ರಾನೇ ಅಲ್ಲ. ಅಲ್ಲ, ಇಷ್ಟಕ್ಕೆ ಇಷ್ಟು ಅಪ್ಸೆಟ್ ಆದ್ರೆ ಹೇಗೆ? ಇನ್ನೂ ಅನೇಕ ತಿಮಿಂಗಲಗಳಿವೆ. ಹೊರಗೆ ದೊಡ್ಡವರಾಗಿ ಮೆರೀತಾ ಒಳಗೆ ಕೊಳತು ನಾರ್ತಿರೋ ಎಷ್ಟೋ ಗೋಮುಖ ವ್ಯಾಘ್ರಗಳಿವೆ. ತಳುಕಿನ ಲೋಕದ ಥರ್ಡ್ ಕ್ಲಾಸ್ ಗುಂಡಾಗಳಿವೆ. ಮಾದಕ ಪದಾರ್ಥಗಳನ್ನು ಮಾರಿ ಯುವ ಪೀಳಿಗೆನ ನಾಶ ಮಾಡ್ತಿರೋ ಸಮಾಜ ದ್ರೋಹಿಗಳಿವೆ. ಸಂಪಾದಕರೇ, ನಿಮ್ಮ ಉಪದೇಶ ನಿಮ್ಮ ಪತ್ರಿಕೆಲ್ಲ ಛಪಾಯಿಸಿ. ಬೆಂಕಿಗೆ ಸುಡೋದನ್ನು ಯಾರು ಹೇಳ್ಬೇಕಾಗಿಲ್ಲ. ನಿಜ. ದೇವಣ್ಣ, ನಿಮ್ಮ ಇನ್ಸ್ಪೆಕ್ಟರ್ ಸಾಹೇಬ್ರಿಗೆ ಸ್ವಲ್ಪ ಕೋಪ ಬಂದಿದೆ. ಸ್ವಲ್ಪ ಕೂಲ್ ಡ್ರಿಂಕ್ಸ್ ತಂದು ಕೊಡು. ಆತ್ರಿ ಸರ್.
ಯಾರು ನೀನು? ಪ್ರಶ್ನೆಗಳು ಅಥವಾ ಪೊಲೀಸ್ನವಳು? ನೋಡಕ್ ಜಬರ್ದಸ್ತಾಗಿದ್ದಾಳೆ. ನಡಿ ನಮ್ ಸರ್ದಕ್ಕೆ ಎತ್ಕೊಂಡು ಹೋಗೋಣ. ಹೌದೌದು, ಬ್ಲೂ ಫಿಲ್ಮ್ ತೆಗಿಯಕ್ಕೆ ಮಾಡಿಸಿದ್ ಬಾಡಿ. ನೋಡಿ ತೊಂದರೆ ಆಗಿಲ್ಲ ತಾನೆ? ಇಲ್ಲ. ಎನಿವೆ ಥ್ಯಾಂಕ್ ಯು. ಆ ಗುಂಡಾಗಳು ಯಾರಂತ ನಿಮ್ಗೆ ಗೊತ್ತಾ? ಗೊತ್ತಿಲ್ಲ. ಇಷ್ಟೊತ್ತಲ್ಲಿ ನೀವು ಒಬ್ಬರೇ ಇಲ್ಲೇನ್ ಮಾಡ್ತಾ ಇದ್ರಿ? ನನಗೆ ಸ್ಲೀಪ್ ವಾಕಿಂಗ್ ಹ್ಯಾಬಿಟ್ ಇದೆ. ಐ ಸಿ. ಇನ್ಮೇಲೆ ನೀವು ಸ್ಲೀಪ್ ವಾಕಿಂಗು ರಾತ್ರಿ ಹೊತ್ತು ಮಾಡಬೇಡಿ. ಅಂಡರ್ಸ್ಟ್ಯಾಂಡ್? ಓಕೆ ಸರ್. ಬನ್ನಿ ಕೂತ್ಕೊಳ್ಳಿ, ಮನೆಗೆ ಡ್ರಾಪ್ ಮಾಡ್ತೀನಿ. ಬನ್ನಿ ಕೂತ್ಕೊಳ್ರಿ, ಕೂತ್ಕೊಳ್ರಿ. ಥ್ಯಾಂಕ್ ಯು ಸರ್. ಬೆಳಿಗ್ನಿಂದ ನಿನ್ ಹೀರೋ ಗುಣಗಾನನ ಕೇಳಿ ಕೇಳಿ ಸಾಕಾಗೋಯ್ತು ಮಾರಾಯ್ತಿ. ಕಾಪಾಡ್ಕರ್ ಬಗ್ಗೆ ಒಳ್ಳೆ ಮಾತಾಡೋದು ಸಹಜ ಅಲ್ಲೇನಪ್ಪ? ಹೌದಮ್ಮ, ಶಾಂಭವಿ ಮಾನ ಮಾತ್ರ ಅಲ್ಲ, ಈ ಸೂರ್ಯನ ಪ್ರತಿಷ್ಠೆನೂ ಅವನು ಉಳಿಸಿದ್ದಾನೆ. 4 ಜನರನ್ನ ಒಬ್ಬನೇ ಹಿಡಿದು ಜಡಿಯೋದನ್ನ ನೀವು ನೋಡ್ಬೇಕಾಗಿತ್ತು ಸರ್. ಇನ್ನೊಂದ್ಸಲ ಅವಕಾಶ ಸಿಕ್ಕರೆ ಆ ಹೀರೋ ಫೈಟ್ ಮಾಡೋದನ್ನ ನಾನು ವಿಡಿಯೋ ತೆಗೆದ್ಬಿಡ್ತೀನಿ ಸರ್. ಅಷ್ಟು ಸ್ಟ್ರಾಂಗ್ ಏನಮ್ಮ ಹುಡುಗ? ಹೀಸ್ ನಾಟ್ ಓನ್ಲಿ ಸ್ಟ್ರಾಂಗ್ ಮಾ, ಹೀಸ್ ಕ್ವೈಟ್ ಸ್ಮಾರ್ಟ್. ಅಷ್ಟೊಂದು ಚೆನ್ನಾಗಿದ್ದಾನೇನೆ. ಎಂತ ಹುಡುಗಿನು ನೋಡಿದ ತಕ್ಷಣ ಲವ್ ಮಾಡ್ಬಿಡ್ತಾಳೆ. ಅಂದ್ರೆ ಲವರ್ ಫಸ್ಟ್ ರೈಟ್ ಅನ್ನು ಪರ್ಫೆಕ್ಟ್ಲಿ ರೈಟ್. ಆ ನಿನ್ ಲವರ್ನ ನಮ್ಗೆ ಯಾವಾಗ ತೋರಿಸ್ತೀಯಾ? ನಾನು ಹೀಸ್ ನಾಟ್ ಮೈ ಲವರ್. ಲವ್ ಮಾಡೋಕೆ ಅಡ್ಡಿ ಇಲ್ಲ ಅಂದ್ರೆ ಅಷ್ಟೇ. ಸರಿ ಸರಿ, ನೀನು ಬಡಿಸು, ಮಾತೇ ಆಗೋಯ್ತು. ಸರ್, ಅವನ ಬಗ್ಗೆ ಒಂದು ಬಾಕ್ಸ್ ಐಟಮ್ ಹಾಕ್ತೀರಾ? ಒಂದ್ಸಲ ಪ್ರೆಸ್ಸಿಗೆ ಕರ್ಕೊಂಬ, ನೋಡೋಣ. ಮನೆಗೂ ಕರ್ಕೊಂಡ್ ಬಾಮ್ಮ ಅವನ್ನ. ಹೆಣ್ಣಿನ ಮಾನ ಕಾಪಾಡಿದ ಧೀರ್ನಿಗೆ ನನ್ನ ಕೈಯಾರ ಒಂದ್ ಕಪ್ ಕಾಫಿ ಮಾಡ್ಕೊಡ್ತೀನಿ. ನಾನೇ ನಿಂತು ಮದುವೆ ಮಾಡಿಸ್ತೀನಿ. ನೋಡಿ ಸರ್ ನಿಮ್ ಡಾಕ್ಟರ್ನ. ಹೋಗ್ಲಿ ಬಿಡೆ, ಯಾಕೆ ಸುಮ್ಮನೆ ಅವಳನ್ನು ಗೋಳು ಹೋಯ್ಕತ್ತೀಯ? ಹೌದು ಶಾಂಭವಿ, ಆ ಹುಡುಗ ನೋಡೋಕ್ ಹೇಗಿದ್ದಾನೆ? ಸಾಹೇಬ್ರೆ, ಸರ್, ಇವ್ರೇ ಅವರು, ಅವರೇ ಇವರು. ಐ ಮೀನ್ ಇವ್ರೇ ಅವರು.
ನೀವು ಫೈಟ್ ಬಗ್ಗೆ ಹೇಳಿದ್ದನ್ ಕೇಳಿ ಈ ಊರ್ನಲ್ಲಿ ಯಾರಪ್ಪ ಅಂತ ಗಂಡು ನನ್ನ ಮಕ್ಳನ್ ಬಿಟ್ಟು ಅನ್ಕೊಂಡೆ. ಇವನು ನನ್ನ ಮಗ ಚಂದ್ರು ಕಣಮ್ಮ. ಹೌದಾ? ಇನ್ಸ್ಪೆಕ್ಟರ್ ಚಂದ್ರ. ಕೂತ್ಕೋ ಚಂದ್ರು, ಇವತ್ತಾದ್ರೂ ನೀನ್ ಸರಿಯಾದ ಹೊತ್ತಿಗೆ ಬ್ರೇಕ್ಫಾಸ್ಟ್ ಬಂದಿದ್ಯಲ್ಲ. ಕೂತ್ಕೊಳ್ಳಮ್ಮ. ಕೂತ್ಕೋಪ್ಪ. ಅನ್ಪೂರ್ಣ, ಸ್ವಲ್ಪ ಸಾಂಬಾರ್ ಕೊಡು. ಪ್ಲೀಸ್ ಸಿಟ್ ಡೌನ್. ಹೇಗಿದ್ದಾನೆ ನಮ್ ಹೀರೋ? ಬರೀ ಸ್ಟ್ರಾಂಗ್ ಅಷ್ಟೇ ಅಲ್ಲ, ಒಳ್ಳೆ ಜಾಬ್ ನಲ್ಲಿದ್ದಾನೆ. ನಿಮ್ಗೆ ಗೊತ್ತಿದ್ದಾನೆ? ಚಂದ್ರು, ಇವ್ರ್ಯಾರು ಗೊತ್ತೇನಪ್ಪ? ಅದೇ ನಿದ್ದೆ ನಡೆಯೋ ನಿಮ್ ಪೇಷಂಟ್. ಅಲ್ಲ ಕಣೋ, ನಿನ್ ಫಿಯಾನ್ಸಿ. ವಾಟ್? ಎಸ್, ಲವ್ ಎಟ್ ಫಸ್ಟ್ ಸೈಟ್. ವಾಟ್? ಎಸ್, ನೀನ್ ಗೂಂಡಾಗಳ ಗೂಸ ಕೊಟ್ಟಿ ಅಂತಲ್ಲ, ಅದನ್ನ ಹೊಗಳಿದ್ದು ನಮ್ಗಂತೂ ಕೇಳಿ ಕೇಳಿ ಏನಂದ್ರೆ ಅದಕ್ಕೆ ಈಗಿನ ಕಾಲದ ಹುಡುಗಿರೇ ಹಾಗೆ. ಹುಡುಗನ್ ಕಂಡ್ರೆ ಸಾಕು ಹೊಗ್ಳಿ ಬುಟ್ಟಿಗೆ ಹಾಕೊಂಡ್ಬಿಡ್ತಾರೆ. ಇವಳು ಅಂತ ಹುಡುಗಿ ಎಲ್ಲ ಚಂದ್ರು, ನಮ್ಮ ಪ್ರೆಸ್ ಅಲ್ಲಿ ಕೆಲಸ ಮಾಡ್ತಾಳೆ. ಓ, ಪ್ರೆಸ್ ಗರ್ಲ್. ಸರ್, ನಿನ್ನೆ ನೀವು ಮಾಡಿದ ಉಪಕಾರಕ್ಕೆ ತುಂಬಾ ಶಾಂಭವಿ, ಅವನನ್ನ ಇನ್ನೂ ಹೊಗಳಿ ಅಟ್ಟಕ್ಕೆ ಇರಿಸ್ಬೇಡ. ಯಾಕಂದ್ರೆ ಹಿ ಹ್ಯಾಸ್ ಡನ್ ಹಿಸ್ ಡ್ಯೂಟಿ, ದಟ್ಸ್ ಆಲ್. ಹೌದು, ನನಗೂ ಹೊಗಳಿಕೆ ಅಂದ್ರೆ ಇಷ್ಟಾನೇ ಇಲ್ಲ. ಬೈ ದ ವೇ, ನಿನ್ನೆ ರಾತ್ರಿ ಅಷ್ಟೊತ್ತಿಗೆ ನೀವೇನ್ ಮಾಡ್ತಿದ್ರಿ? ಸೋ ಸಾರಿ ಸರ್, ಇಟ್ಸ್ ಅವರ್ ಪ್ರೊಫೆಷನಲ್ ಸೀಕ್ರೆಟ್. ಅರೆ, ಪೊಲೀಸ್ ಹತ್ರನೂ ಸೀಕ್ರೆಟ್? ಪೊಲೀಸರಿಂದಾನೇ ಸೀಕ್ರೆಟ್ ಆಗಿರ್ಬೇಕು, ಇಲ್ಲ ಅಂದ್ರೆ ಬ್ರೀಫ್ ಅಲ್ಲೇ ಹಣ ತಗೊಂಡು ಕೇಸನ್ನೇ ಮುಚ್ಚಿಬಿಡ್ತೀರಾ. ನೀವು ಪ್ರೆಸ್ ತರವ್ರು ಏನ್ ಮಾಡ್ತೀರಾ? ಸ್ಕಾಚ್ ಬಾಟಲ್ ಕೊಟ್ರೆ ಸಾಕು, ಸ್ಮಗ್ಲರ್ನೇ ಮಿನಿಸ್ಟರ್ ಮಾಡ್ಬಿಡ್ತೀರಲ್ಲ. ನಾನಂತ ಎಡಿಟರ್ ಅಲ್ಲ, ನಾನು ಅಂತ ಪೊಲೀಸ್ ಅಲ್ಲ. ಯಾಕ್ರೋ ಮನೆಗ್ ಬರ್ತಿದ್ದ ಹಾಗೆ ಜಗಳಾಡ್ತಿದ್ದೀರಾ? ತಿಂಡಿ ತಿಂದ್ರು. ಮತ್ತೆ ಹೇಳಾಗ ನೀನು ಹಿರಿಯ ಮಗನಿಗೆ ಅವ್ನ್ ಪ್ರೆಸ್ ಅಲ್ಲಿ ಪ್ರಿಂಟ್ ಆಗಕ್ ಮುಂಚೆನೆ ಕ್ರಿಮಿನಲ್ ಗಳನ್ನ ನಾನು ಹಿಡಿದಾಕ್ಬಿಡ್ತೀನಲ್ಲ, ಅದಕ್ಕೆ ನನ್ನ ಮೇಲೆ ಹೊಟ್ಟೆ ಕಿಚ್ಚು. ನಿನ್ನೆ ಶಾಂಭವಿ ಆ ಫಿಲ್ಮ್ ಕಳ್ಕೊಳ್ಳದೆ ಹೋಗಿದ್ದಿದ್ರೆ ಇವತ್ತಿನ ಮಾರ್ನಿಂಗ್ ಪೇಪರ್ ಕೈಯಲ್ಲಿ ಹಿಡಿದು ಅದರೊಳಗಿನ ಹಾಟ್ ನ್ಯೂಸ್ ನೋಡಿ ನಿಮ್ಮ ಇಡೀ ಪೊಲೀಸ್ ಡಿಪಾರ್ಟ್ಮೆಂಟ್ ತಲೆ ತೆಗಿಸ್ಬೇಕಾಗ್ತಿತ್ತು. ಸೋ ಸಾರಿ ಅಣ್ಣ, ತಪ್ಪು ಮಾಡಿದವ್ರ ತಲೆ ತೆಗಿಸ್ಬಿಡ್ತಿದ್ವು ಅನ್ನು. ಚಂದ್ರು, ನೀವು ಸುಮ್ಮನೆ ಟಿಫನ್ ಮಾಡ್ರಿ. ನಿಮ್ದೇನಿದ್ರು ಪೇಪರ್ ಮೇಲೆ, ಅವರು ಗನ್ ಹಿಡಿದು ಯುದ್ಧ ಮಾಡೋರು. ಅಬ್ಸಲ್ಯೂಟ್ಲಿ ಕರೆಕ್ಟ್. ಅತ್ತಿಗೆ ಅಣ್ಣ, ಆ ದೀಪು, ಅವ್ನ್ ಡ್ರಗ್ಸ್ ರ್ಯಾಕೆಟ್, ಅವ್ನ್ ಮಾಡ್ತಿರೋ ಬ್ಲೂ ಫಿಲ್ಮ್ಸ್, ಅವ್ನ್ ನಡೆಸ್ತಿರೋ ಸ್ವರ್ಗ, ಅದ್ರ ಬಗ್ಗೆ ನಮ್ಗೆ ಸುಮಾರು ಗೊತ್ತು. ರೆಡ್ ಹ್ಯಾಂಡೆಡ್ ಆಗಿ ಹಿಡಿದು ಜೈಲಲ್ಲಿ ಹಾಕ್ಬೇಕು ಅಂತಿದ್ದೀನಿ. ಚಿಕ್ಕಪ್ಪ, ದೀಪು ತುಂಬಾ ಒಳ್ಳೆಯವನು ಚಿಕ್ಕಪ್ಪ. ಒಳ್ಳೆ ಸಿಂಗರ್, ಡ್ಯಾನ್ಸರ್ ಅಂಡ್ ಬ್ರಿಲಿಯಂಟ್ ಚಾಪ್ ಕೂಡ. ನಿನಗೆ ಹೇಗೆ ಗೊತ್ತು? ಸ್ವರ್ಗ ಅನ್ನೋದು ರಿಕ್ರಿಯೇಷನ್ ಕ್ಲಬ್, ಅಲ್ಲಿ ನಡೆಯಲ್ಲ. ನಿನಗೆ ಹೇಗೆ ಗೊತ್ತು ಅಂದೆ? ದೀಪು ನನ್ನ ಕ್ಲಾಸ್ಮೇಟ್. ಇಲ್ಲಿ ಅಂತದೇನು ನಡೆಯಂಗಿಲ್ಲ ಅಂತ ಹೇಳಿಲ್ಲೇನ್ರಿ ಸರ? ಹ್ಯಾಂಗೋ ಬಂದಿವ್ರೆ, ವಿಡಿಯೋ ಗೇಮ್ ಇಚ್ಚಾರೆ. ನಡ್ರಲ್ಲ, ಒಂದ್ ಆಟ ಆಡ್ಕೊಂಡು ಹೋಗೋಣ. ವೆಲ್ಕಮ್ ಇನ್ಸ್ಪೆಕ್ಟರ್, ವೆಲ್ಕಮ್. ನೀವು ಬಂದೇ ಬರ್ತೀರಾ ಅಂತ ನನಗೆ ಚೆನ್ನಾಗಿ ಗೊತ್ತಿತ್ತು. ಯಾಕೆ ಅಂದ್ರೆ ರಸಿಕತೆ ಇರೋ ಅಧಿಕಾರಿಗಳೆಲ್ಲ ನಮ್ಮ ಸ್ವರ್ಗದಲ್ಲಿ ಲೈಫ್ ಮೆಂಬರ್ಸ್. ಮಾದಕ ಪದಾರ್ಥಗಳ ಸೇವನೆ, ಬ್ಲೂ ಫಿಲ್ಮ್ಸ್ ಮಾಡೋದು, ಮತ್ತೆ ಈ ಗ್ಯಾಂಬ್ಲಿಂಗ್, ಇದೆಲ್ಲ ರಸಿಕತೆ ಅಲ್ಲ ಮಿಸ್ಟರ್, ರಾಕ್ಷಸಿ ಕೃತ್ಯ. ಯು ಆರ್ ರೈಟ್ ಇನ್ಸ್ಪೆಕ್ಟರ್. ಆದ್ರೆ ನಿಮ್ಗೆ ಯಾರೋ ರಾಂಗ್ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ. ನೀವೇ ನೋಡಿ, ದಿಸ್ ಇಸ್ ಜಸ್ಟ್ ಎ ರೆಕ್ರಿಯೇಷನ್ ಕ್ಲಬ್. ಸ್ವರ್ಗದಲ್ಲಿ ನಿಮ್ಮ ಅಕೌಂಟ್ ಓಪನ್ ಮಾಡಲ? ನಿನ್ನ ಸ್ವರ್ಗನ ಕ್ಲೋಸ್ ಮಾಡಿ ನಿನ್ನ ಲಾಕಪ್ ಅಲ್ಲಿ ಹಾಕಕ್ಕೆ ನಾನು ಬಂದಿದ್ದು. ಕ್ಲೋಸಾ? ನನ್ನ ಅಂಕಲು ಮಿನಿಸ್ಟ್ರು, ಫೇಮಸ್ ಜಡ್ಜ್, ನಮ್ಮ ಫಾದರ್. ನನ್ನ ಸ್ವರ್ಗನ ಕ್ಲೋಸ್ ಮಾಡಿ ಲಾಕಪ್ ನಲ್ಲಿ ಹಾಕುವಂತ ಗಂಡು ಇನ್ನು ಹುಟ್ಟು ಹಾಕಿ ಬಂಡೆ ಹಾಕೊಂಡಿರೋರು. ಲಿಸನ್ ಟು ಮೀ ಯು ಚಿಪ್ಸ್ ಕ್ರೇಟ್. ದೊಡ್ಡವ್ರ ಹೆಸರು ಹೇಳಿ ನನ್ನ ಮುಂದೆ ತೌಲ ತೋರಿಸಿದ್ರೆ ಇಲ್ಲೇ ನಿನ್ ಎಲ್ಪ್ ಮುರಿದು ಪುಡಿ ಪುಡಿ ಮಾಡಿ ಹೇಳ್ಕೊಂಡು ಹೋಗ್ತೀನಿ. ಆದ್ರೆ ಎವಿಡೆನ್ಸ್ ಇಲ್ಲದೆ ಯಾರ ಮೇಲೂ ಕೈ ಮಾಡೋನಲ್ಲ ಈ ಚಂದ್ರ. ಹುಲಿ ಗವಿಯೊಳ್ ನುಗ್ಗೋರ್ನ ಹುಲಿ ಯಾವತ್ತು ಸುಮ್ಮನೆ ಬಿಡೋದಿಲ್ಲ. ಮಾಡಿ. ಹುಲಿಗೂ ಬೆಕ್ಕಿಗಿರೋ ವ್ಯತ್ಯಾಸ ನನಗೆ ಚೆನ್ನಾಗಿ ಗೊತ್ತು ಮರಿ. ನಿನ್ನ ಕಣ್ಣ ಮುಚ್ಚಾಲೆ ಆಟ ಇನ್ನೆಷ್ಟು ದಿನ ನಡೆಯುತ್ತೆ ನಾನು ನೋಡ್ತೀನಿ. I'll be back for you with evidence. ದೇವಣ್ಣ, come on. ಇವನ್ ಚಾಪೆ ಕೆಳಗೆ ತೂರಿದ್ರೆ ಈ ದೀಪು ರಂಗೋಲಿ ಕೆಳಗೆ ತೂರಂತ ಜಾಣ. अरे मेरा बेटी, हाय राम. अरे बदमाश, तुम्हारा पेट में मेरा बेटी. कैसा है कैसेट सेट? ऐसा रहा पड़ दिया. क्यों? अरे ಕೊಡ್ಲಿಲ್ಲ ಅಂದ್ರೆ ನಿಮ್ಮ ಮಗಳು ಈ ಬ್ಲೂ ಫಿಲ್ಮ್ ಕ್ಯಾಸೆಟ್ ಇಡೀ ಸಿಟಿಗೆ ಅಷ್ಟೇನೆ. ऐसा मत करो, मैं देता हूँ. ये ले लो 5,000. अच्छा सुनो, ये कैसेट मुझे दे दो ना. देता हूँ, हाँ. लेकिन अब नहीं. फिर? ए मदन, टीवी वैसे तमन्ना फिर मिलेंगे सेट. अरे बदमाश हरामी कुत्तों, एक्सीडेंट में मर जाओ. हाय राम. ఓ దేవుడా, అయ్యో దేవుడా, ఏమప్పా నా కష్టము. నిలిచి సార్ నిలిచి, నా కూతురే అది. బాబు రే.
లేని పిల్ల ఈ క్యాసెట్ వేరే వాళ్ళు చూస్తే పెళ్లి అవుదు మದುವೆ ಆಗ್ಬೇಕು ಅಂದ್ರೆ 10,000 బాబు తక్కువ చేయరా కొడుక మాట్లాడిದ್ರೆ 25,000 వద్దా ಕೊಡುಕ ಜ್ವರ ಇದ್ದಂಗಿದೆ ನಾನು ಆಗ್ಲೇ ಹೇಳ್ದಪ್ಪ ಗೊತ್ತಿಲ್ಲ ಹೌದು ರೆಸ್ಟ್ ತಗೋ ನೀನು ಸ್ಟ್ರಾಂಗ್ ಇದೆಯಾ ಆದ್ರೆ ಈಗ ರೆಸ್ಟ್ ತಗೋ ಹೋಗು ಅಂದ್ರೆ ನಡಿಯೋ ಮಲ್ಲಿ ಅವನಿಗೆ ಮೆಟಾಸಿನ್ ಟ್ಯಾಬ್ಲೆಟ್ ಕೊಟ್ಟು ಮಲಗಿಸ್ಬಿಡು ನಡಿ ನಡಿ ಶಂಕರಿನ ಬಂದೇನೆ ತೀರ್ಥ ನಡಿ ನಡಿ ಸರ್ ನೀವು ಎಲ್ಲಿದ್ದೀರಾ ಈ ಮ್ಯಾಟರ್ನ ಕಂಪೋಸಿಂಗ್ ಕೊಡ್ಲಾ ರಾತ್ರಿ ತುಂಬಾ ಗೊತ್ತಾಗೋಯ್ತು ನೀನ್ ಮನೆಗೆ ಹೋಗು ನಾನು ಕಂಪೋಸ್ ಮಾಡ್ತೀನಿ ಹೌದು ಅಮ್ಮಂಗೆ ಹುಷಾರಿಲ್ಲ ನಿನ್ ಮನೆಗೆ ಡ್ರಾಪ್ ಮಾಡೋರು ಯಾರು ಸರ್ ಒಳಗ್ ಬಂದು ಬರ್ಲಾ ಅಂತ ಕೇಳೋದಾ ಬಾರೋ ಸ್ವರ್ಗ ರೈಡ್ ಮಾಡಿ ಅಲ್ಲೇನು ಸಿಗ್ಲಿಲ್ಲ ಅಂತ ಇಲ್ಲಿಗೆ ಬಂದ್ಯಾ ಇಲ್ಲಿ ಏನ್ ಸಿಗುತ್ತೆ ನಿನಗೆ ಬರೀ ಪೇಪರು ಟೈಪ್ಸ್ ಆದ್ರೆ ನಾನ್ ಸ್ವರ್ಗನ ರೈಡ್ ಮಾಡ್ದೆ ಅಂತ ನಿನ್ಗೆ ಹೇಗೆ ಗೊತ್ತಾಯ್ತು ನಮ್ಗೆಲ್ಲ ಗೊತ್ತಾಗುತ್ತೆ ಸರ್ ನಿನಗೆ ಹೇಗೆ ಗೊತ್ತು ಸ್ಕ್ರೂ ಡ್ರೈವರ್ ಆ ಕಾಳಿಂಗರಾಯ ಈ ಚುನಾವಣೆಯಲ್ಲಿ ಏನಂದ್ರೆ ಈ ಚುನಾವಣೆಯಲ್ಲಿ ಕಾಳಿಂಗರಾಯ ಜೋರಾಗಿ ಹೇಳು ಈ ಚುನಾವಣೆಯಲ್ಲಿ ಕಾಳಿಂಗರಾಯ 12 ಗಂಟೆ ಆಯ್ತು ಅಂದ್ರೆ ಈ ಟ್ರೈನ್ದೊಂದು ಯಾವಾಗ್ಲೂ ಸದ್ದು ನಾನು ಹೇಳ್ತಿದ್ದು ಈ ಚುನಾವಣೆಯಲ್ಲಿ ಆ ಕಾಳಿಂಗರಾಯನ್ ಅಂತ ಕ್ರಿಮಿನಲ್ ಕೂಡ ಕಾಂಟೆಸ್ಟ್ ಮಾಡ್ತಿದ್ದಾನಂತೆ ಎಸ್ ವರ್ಕ ನೋನು ರಿಲಯಬಲ್ ನ್ಯೂಸ್ ಅದು ಸರಿ ಏನ್ ಈ ಕಡೆ ಬಂದೆ ಅದು ಕ್ಲಬ್ಬಿಗೆ ಹೋಗಿದ್ದೆ ಸುಮ್ಮನೆ ನೋಡ್ಕೊಂಡು ಹೋಗೋಣ ಅಂತ ಬಂದೆ ಯಾರು ಚಿಕ್ಕಪ್ಪ ಇನ್ನೊಂದು ಡ್ರಿಲ್ಲಿಂಗ್ ಮಿಷಿನ್ ಯಾರಂತ ನಾನು ಹೇಳ ನೋಡು ಉಜ್ಜೋಗ ಸಾಯಿಸ್ಬಿಡ್ತೀನಿ ಏನಿಬ್ಬರದು ಗುಸು ಗುಸು ಏನೂ ಇಲ್ಲ ಏನ ಏನೇನಿಲ್ಲ ಇದೆ ಅಪ್ಪ ಚಿಕ್ಕಪ್ಪ ನೋಡಕ್ ಬಂದಿರೋದು ಶಾಂಭವಿನ ಡ್ರಿಲ್ಲಿಂಗ್ ಏನ್ ನಿಮ್ಮ ಆಟ ಇದೇನು ಸ್ಟ್ರೆಸ್ ಪ್ಲೇ ಗ್ರೌಂಡ್ ಆಟ ಅವಳೇ ಆಡಿಸ್ತಾ ಇದ್ದಾಳ ಕಂಡಿತ್ ಕಂಡಾಗ ಹೇಳಿದ್ರೆ ಕೆನ್ ಅಂತ ಕೋಪ ಅಂತೆ ಹೌದು ಚಂದ್ರು ಪ್ರೆಸ್ಸಿಗೆ ಯಾವತ್ತೂ ಬಾರದೇ ಇದ್ದವನು ಬಂದ್ರೆ ಈ ರೀತಿ ಯೋಚನೆ ಮಾಡ್ತಾರೆ ಏನ್ ಶಾಂಭವಿ ವಾಟ್ ಅರ್ಥವಾಯ್ತು ನೋಡುವ ಮೂವಿಂಗ್ ಹುಷಾರಿಲ್ಲ ಸ್ವಲ್ಪ ಸಹಾಯ ಮಾಡ್ತೀಯಾ 12 ಗಂಟೆ ಆಗೋಯ್ತಣ್ಣ ಅಮ್ಮ ಒಬ್ಬರೇ ಕಾಯ್ತಾ ಇರ್ತಾರೆ ಈಗ ಕಂಪೋಸಿಂಗ್ ಅಲ್ಲಿ ಸಹಾಯ ಮಾಡೋ ಅಂತ ಕೇಳ್ತಿಲ್ಲಪ್ಪ ಅವಳಿಗೆ ಮನೆಗೆ ಡ್ರಾಪ್ ಮಾಡೋ ಅಂತ ಕೇಳೋಣ ಅಂತಿದ್ದೆ ಬೇಡ ಬಿಡು ನಿನ್ನ ಮಾತಿಗೆ ಯಾವತ್ತಾದ್ರೂ ಇಲ್ಲ ಅಂದಿದ್ದೀನ ಅಣ್ಣ ಆಹಾ ಲಕ್ಷ್ಮಣ ಶ್ರೀರಾಮಚಂದ್ರ ಹೋಗಿ ಬಯಸಿದ್ದು ಹಲೋನ ವೈದ್ಯ ಹೇಳಿದ್ದು ಹಲೋನ ಹೋಗಮ್ಮ ಶಾಂಭವಿ ಸರ್ ಆಟೋದಲ್ಲಿ ನಾನೇ ಮನೆಗೆ ಹೋಗ್ತೀನಿ ಇವ್ರಿಗೆ ತೊಂದ್ರೆ ಈ ಕಾಲದಲ್ಲಿ ಇಷ್ಟ ಹೊತ್ತಲ್ಲಿ ಆಟೋ ನೋ 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 ಆಟೋದವ್ರಿಗಿಂತ ಪೊಲೀಸ್ನವ್ರು ಹೆಚ್ಚು ಡೇಂಜರು ಯೋಚನೆ ಮಾಡಮ್ಮ ಹೋಗೆ ಹೋಗೆ ಪೊಲೀಸು ಪ್ರೆಸ್ಸು ಗಂಡ ಹೆಂಡತಿ ಇದ್ದ ಹಾಗೆ ಸರಿ ಅಮ್ಮ ತಥಾಸ್ತು ಬರ್ಲಾ ಅಣ್ಣ ಸರಿ ಹೋಗಿ ಬನ್ನಿ ಬನ್ನಿ ಚಂದ್ರು ಅವಳನ್ನ ಮನೆಗೆ ಬಿಟ್ಟು ನೀನ್ ನೇರ ನಮ್ಮನೆಗೆ ಹೋಗು ಅಮ್ಮ ಕಾಯ್ತಿರ್ತಾಳೆ ಅಂದಲ್ಲ ಹೇಳಿ ಪೊಲೀಸನ್ನ ಹಿಡಿದ್ಬಿಟ್ಯಾ ಎಷ್ಟಾಗ್ಲಿ ಎಡಿಟ್ರ್ ಮಗ್ಳಲ್ವಾ ಅಲ್ಲಿ ಏನಾಯ್ತಮ್ಮ ಒಂದು ಇಂಜೆಕ್ಷನ್ ಕೊಡ್ತೀನಿ ಆಪರೇಷನ್ ಮಾಡು ಹುಡುಗಾಟ ಹಾಕ್ತೀನಿ ಆಪರೇಷನ್ ಅಂದ್ರೆ ಹೊಟ್ಟೆ ಕುಯ್ಯೋದು ನಿಮ್ ದೇಹನ ಚಾಕು ತಗೊಂಡು ಕುಯ್ಯೋಷ್ಟು ಕಟ್ಗಿನ ನಾನು ಕುಯ್ಯೋ ಅಂತ ಪ್ರಸಂಗ ಬಂದ್ರೆ ಬಿಡ್ತೋನೆ ಆಗ್ಲೇ ಗಂಗೆ ತಂಗಿ ಕಮೆಂಟ್ಸ ಹೋಗ್ಲಿ ಬಿಡಮ್ಮ ತಮಾಷೆ ಮಾಡಿದ್ರೆ ಅತ್ತೆ ಬಿಡದ ಸಾಯಿಸ್ಬಿಡು ನೋಡೋಣ This is broadly studied under 2 headlines. The first one is histogen theory and the second one is tunica corpus theory. First, let us take up histogen theory. Histogen builders. The most useful is forming isodiametric cells called sclero. It forms the steel, pith and the medullary base. What's that nonsense going on there? People, stand up. ಅದೇನ್ ಹೇಳ್ರಿ You silly
ಲಾಜಿ ಫೆಲೋ ಹೇಳ ಆಮೇಲೆ ಇದು ಕ್ಲಾಸ್ ರೂಮ್ ನೀನ್ ನಡ್ಸೋ ಕ್ಲಬ್ ಅಲ್ಲ. ಎಲ್ಲಿ ಟ್ರಾನ್ಸಿಸ್ಟರ್? ನಾನು ಕಾಮೆಂಟ್ರಿ ಕೇಳ್ತಾ ಇದ್ದೀನಿ. ನೀನ್ ಇಲ್ಲಿ ಬಂದಿರೋದು ಪಾಠ ಕೇಳೋಕೆ. ಇರ್ಬೋದು, ಆದ್ರೆ ಕ್ರಿಕೆಟ್ಗೆ ಇಡೀ ಪ್ರಪಂಚದಲ್ಲಿ ಮಹತ್ವದ ಸ್ಥಾನ ಇದೆ. ನನ್ನ ಕ್ಲಾಸ್ ನಲ್ಲಿ ಲೆಸನ್ಸ್ ಮಾತ್ರ ಮಹತ್ವ ಕೊಡೋಣ ನಾನು. ಗೆಟ್ ಅಪ್, ಟ್ರಾನ್ಸಿಸ್ಟರ್ ಆಫ್ ಮಾಡು, ಇಲ್ಲಾಂದ್ರೆ ಎದ್ದಾಚೆ ಹೋಗು. ಎದ್ದು ಹೋಗೋ ಅನ್ನಕ್ಕೆ ಇದೆ ನಿಮ್ಮ ಮನೆನಾ? ನಾನು ಡೊನೇಷನ್ ಬಿಸಾಕ್ ಓದ್ತಾ ಇದ್ದೀನಿ. ಇಲ್ಲ ಅಂದ್ರೆ ಲೆಕ್ಚರರ್ ಅನ್ನೋ ಮರ್ಯಾದೆ ಇರ್ಲಿ. ನೀವು ದೊಡ್ಡ ಪಾಳೆಗಾರ ಅಲ್ಲ. ನಿನ್ ಪಾಳೆಗಾರಕ್ಕೆ ನನ್ ಮುಂದೆ ನಡೆಯೋದಿಲ್ಲ. ಮರ್ಯಾದೆ ಅಂತ ಹೇಳ್ತಾ ಇದ್ದೀನಿ, ಸೆಲ್ ಕೊಡು. ನಿನ್ ಮರ್ಯಾದೆ ಬೇರೆ ಕೇಡು. ದೊಡ್ಡಿ Get out of my class. Get out. Come on, take down the notes. ಗುರು, ಆಫ್ಟರ್ ಆಲ್ ಒಬ್ಬ ಹೆಂಗ್ಸ್ ಹತ್ರ ಹೊರತಾ ತಿಂದ್ಬಿಟ್ಟಲ್ಲಮ್ಮ. ಅದು ಅಷ್ಟು ಹೊಡೆದ್ರು. ಶೇಮ್ ಶೇಮ್. ನಮ್ಮ ಇಮೇಜ್ ಹಾಳು ಮಾಡ್ಬಿಟ್ಲಲ್ಲಮ್ಮ ಮೇಡಮ್. ನಾಳೆ ಕಾಲೇಜ್ಗೆಲ್ಲ ಗೊತ್ತಾದ್ರೆ ಹೇಗೆ ಗುರು ತಲೆ ಎತ್ಕೊಂಡು ತಿರುಗಾಡೋದು? ನಮ್ಮ ಹೀರೋ ಗತಿ ಝೀರೋ ಆಗೈತೆ. ಅವನ ಮೇಲೆ ಕೈ ಮಾಡ್ತೀಯಾ? ಇದೇ ಗಂಡಸ್ತಾನನ ಅಲ್ಲಿ ಅವಳ ಮುಂದೆ ತೋರಿಸ್ಬೇಕಿತ್ತು. ಹೌದು ದೀಪು, ಅವಮಾನ ಆಗಿದ್ದು ನಿನ್ಗಲ್ಲ, ನನ್ಗೆ. ಅಲ್ಲೇ ದೀಪು, ನೀ ಏನೋ ಮಾಡ್ತೀಯ ಅನ್ಕೊಂಡಿದ್ರೆ ತುಸ್ಸಾಗ್ಬಿಟ್ಟಿಯಲ್ಲ. ಅಟ್ಲೀಸ್ಟ್ ಬುಸ್ಗುಟ್ಲಿಲ್ವಲ್ಲ? ನಾವು ಕಚ್ಚಬೇಕಾದ್ರೆ ಬುಸ್ಗುಟ್ಟಲ್ಲಮ್ಮ. ಆ ಲೆಕ್ಚರರ್ ನಿನ್ನ ಓಪನ್ ಕ್ಲಾಸ್ ಮೇಲೆ ಅವಮಾನ ಮಾಡ್ಬಿಟ್ಲಲ್ಲ, ಹಾವಂತೆ ಹಾವು. ಅವಳು ಬರೀ ಓಪನ್ ಕ್ಲಾಸ್ ನಲ್ಲಿ ಅವಮಾನ ಮಾಡುದು, ನಾನು ಇಡೀ ಕಾಲೇಜ್ ಗ್ಯಾದರಿಂಗ್ ನಲ್ಲಿ ಅವಮಾನ ಮಾಡ್ತೀನಿ. ನಾನ್ ಮಾಡೋ ಅವಮಾನನ ಅವಳು ಯಾರೆದ್ರು ಹೇಳ್ಕೊಳಕ್ಕಾಗ್ಬಾರ್ದು. ಜೀವನ ಪೂರ್ತಿ ಮರೆಯೋ ಹಾಗಿಲ್ಲ, ಸಾಯೋವರೆಗೂ ಕೊರಗಿ ಸಾಯ್ಬೇಕು. ಇಟ್ಸ್ ಮೈ ಚಾಲೆಂಜ್. ದಟ್ಸ್ ದ ಸ್ಪಿರಿಟ್. ಆ ಥ್ರಿಲ್ಲು ಯಾವಾಗಮ್ಮ? ಆನ್ ದಿ ಡೇ ಆಫ್ ಕಾಲೇಜ್ ಆನಿವರ್ಸರಿ. ಕೋಪ ರೋಷ ಇಲ್ಲ, ನನ್ಗೆ ಅವಮಾನ ಆದಾಗ ಎಲ್ಲಿ ಹೋಗಿತ್ತು? Shut up! Don't ask questions. ಸುಮ್ಮನೆ ಬಾಯಿ ಮುಚ್ಕೊಂಡು ಬಿದ್ದಿರು. ನಾನು ಯಾಕೆ ಬಾಯಿ ಮುಚ್ಕೊಂಡು ಬಿದ್ದಿರ್ಬೇಕು? ಇನ್ಸ್ಪೆಕ್ಟರ್ ಕೇಳಿದಾಗ ಬಾಯಿ ಬಿಡದೆ ಮುಚ್ಕೊಂಡು ತಪ್ಪು ಅಂತ ಈಗ ನನಗೆ ಗೊತ್ತಾಗ್ತಾ ಇದೆ. ನನ್ನ ನೀವೇ ಈಸಿಯಾಗಿ ತಗೊಂಡ್ರೆ ಅನ್ಕೊಂಡೆ. ಎಂತ ಒಳ್ಳೆ ಗಂಡ ಅಂತ ಹೆಮ್ಮೆ ಪಡ್ಕೊಂಡೆ. ಆದ ಅವಮಾನನ ನನ್ನಲ್ಲಿ ನಂಬ್ಕೊಂಡೆ. ಆದ್ರೆ ನಿಜವಾಗ್ಲೂ ನನ್ಗೆ ಅವಮಾನ ಆಗ್ತಿರೋದು ಈಗ ರೀ, ಈ ನಿಮ್ ನಡತೆಯಿಂದ. ನೋಡು, ನಿನ್ನ ಹತ್ರ ಹೆಚ್ಚು ಮಾತಾಡೋಕೆ ನನಗಿಷ್ಟ ಇಲ್ಲ. ನೀನ್ ನಾಳೆಯಿಂದ ಕಾಲೇಜ್ಗೆ ಹೋಗ್ಕೂಡ್ದು. ಅಷ್ಟೇ ಅಲ್ಲ, ರಾಜೀನಾಮೆ ಕೊಡ್ಬೇಕು. ಇಂಪಾಸಿಬಲ್. ಊರಿಗೆ ಹೆದ್ರಿ ಯಾರೋ ಕಂಪ್ಲೇಂಟ್ ಬಿಸಾಕಿದ್ರಂತೆ. ನಾನ್ ಕಾಲೇಜ್ ಹೋಗೇ ಹೋಗ್ತೀನಿ. ಕಾಲೇಜ್ಗೆ ಯಾವ ಮುಖ ಇಟ್ಕೊಂಡು ಹೋಗ್ತೀಯ? ನಾನ್ ನಿಮ್ಮಷ್ಟು ಡರ್ಪೋಕಲ್ಲ ರೀ. ಬಂದಿದ್ದನ್ನ ಧೈರ್ಯವಾಗಿ ಎದುರಿಸ್ತೀನಿ. ಎದೆ ಮೆಟ್ಟದ ಹಾಗೆ ಬಾಳ್ತೀನಿ. ಊರು ಬಿಟ್ಟವರು ಊರಿಗೆ ದೊಡ್ಡವ್ರಂತೆ. ಛೇ, ನಿನ್ನ ಮುಖ ನೋಡಕ್ಕೂ ನನಗೆ ಅಸಹ್ಯ ಆಗತ್ತೆ. ಗಂಡನ ಹೆಂಡತಿ ಹೊರಗಡೆ ರಕ್ಷಣೆ ಕೊಡ್ದೆ, ಈಗ ಈ ಕೋಣಲ್ ಕೂಗಾಡ್ತೀವ ನಿಮ್ಮನ್ನ ನೋಡಿದ್ರೆ ನನ್ಗೂ ಅಷ್ಟೇ ಅಸಹ್ಯ ಆಗ್ತಾ ಇದೆ. ಕಪಿಲ, ಇಳಿಸ್ರಿ ಕೈನ. ಇದೇ ಕೈನ ಕೇಳಿ ಮೇಲೆ ಎತ್ತಿದ್ರೆ ನಿಮ್ಮನ್ನ ಭೇಷ್ ಅಂತ ಇದೆ. ನಡೆದಿದ್ದ ನಂದಿದ್ರಿ ತಪ್ಪು ನೆಪ್ಪು ಅದನ್ನು ನನಗೆ ಗೊತ್ತಿಲ್ಲ. ಇವತ್ತಿಂದ ನಿನ್ ಜೊತೆ ಸಂಸಾರ ಮಾಡೋಕೆ ನನಗ್ ಸಾಧ್ಯ ಇಲ್ಲ. ಅದಕ್ಕೆ ಯಾಕೆ ಇಷ್ಟೊಂದು ಬದಲಾಟ? ನಿಮ್ಮಂತ ಗಂಡಸಿನ ಜೊತೆ ಸಂಸಾರ ಮಾಡೋಕೆ ನನಗ್ ಮಾತ್ರ ಇಷ್ಟ ಇದೆ ಅನ್ಕೊಂಡ? ನೋ, ನಾನೇ ನಿಮ್ಮನ್ನ ಡೈವರ್ಸ್ ಮಾಡ್ತೀನಿ. ಓಹೋ, ಶಾಂಭವಿ, ಇಡೀ ಹೋಗೋಣ. ಅಣ್ಣ, ತುಟಿ ಮೇಲೆ ನೊಣ ಕೊಡ್ತು ಅಂತ ತುಟಿನೇ ಕತ್ತರಿಸ್ಬಿಡೋದ್ ನ್ಯಾಯನಾ? ತಲೆ ಹೇಟ ಮಾಡಬೇಡ. ಈ ಮನೇಲಿ ನಾನು ಒಂದು ಕ್ಷಣ ಇರೋಲ್ಲ. ನಡಿ ನನ್ನ ಜೊತೆ. ನಿನ್ ಜೊತೆ ಬರೋಕ್ ನನ್ಗೆ ಹೆದರಿಕೆ ಆಗುತ್ತೆ. ತಾಳಿ ಕಟ್ಟಿದ ಹೆಂಡತಿನೇ ಕಾಪಾಡದ್ ನೀನು ನನ್ ಹೇಗ್ ಕಾಪಾಡ್ತೀಯ? ನಾಳೆ ನಂಗೆ ಯಾವನ ಏನು ಮಾಡಿದ್ರೆ ಆಗ ನನ್ನ ಬಿಟ್ಟು ಹೋಗ್ತೀಯ. ಆಗ ನನ್ ಗತಿ? ಶಾಂಭವಿ, ನಿನ್ನ ಅಣ್ಣ ಅಂತ ಕರೆಯೋಕು ನಂಗೆ ನಾಚಿಕೆ ಆಗ್ತಾ ಇದೆ. ಗಂಡಸ್ಕುಲಕ್ಕೆ ಕಳಂಕ ನೀನು. ಮುಚ್ಚ ಬಾಯಿ. ನನ್ ಜೊತೆಲಿ ಬರ್ತೀಯಲ್ವ ಅಷ್ಟು ಹೇಳು. ಇಲ್ಲ, ನಾನು ಅತ್ತಿಗೆ ಜೊತೆನಲ್ಲೇ ಇರ್ತೀನಿ. ಅವಳ ಜೊತೆಲೆ ಸಾಯಿ. ಶಾಂಭವಿ, ನೀನ್ ಮಾಡಿ ತಪ್ಪು. ಇಲ್ಲ ಅದ್ಕೆ, ನಾನ್ ಮಾಡಿದ್ದೆ ಸರಿ. ಗಳಿಗೆಯಲ್ಲಿ ಏನೋ ನಡೆದೋಯ್ತು. ಅದನ್ನ ಮರೆಯೋಂತ ದೊಡ್ಡ ಗುಣ ನಿಮ್ಮ ಅಣ್ಣಂಗಿದ್ದಿದ್ರೆ
ಅವನ್ ಮರ್ತರು, ನೀವು ಮರ್ತರು, ನಾನ್ ಮರೆಯಲಾಗ್ತೆ. ಈ ವಿಷಯನ ದೊಡ್ಡ ನ್ಯೂಸ್ ಮಾಡ್ತೀನಿ. ಆ ದೀಪು ಬೀದಿಲಿ ತಲೆ ಎತ್ತಿ ತಿರ್ಗಾಡ್ದೆ ಇರೋ ಹಾಗೆ ಮಾಡ್ತೀನಿ. ಶಾಂಭವಿ, ಈ ಆವೇಶ ಒಳ್ಳೇದಲ್ಲ. ಇದು ಆವೇಶ ಅಲ್ಲ, ಅದಕ್ಕೆ ಆಕ್ರೋಶ. ಬರ್ತೀನಿ. ಶಾಂಭವಿ, ಶಾಂಭವಿ. ಕಾಲೇಜ್ ಮೇಡಮ್ಗೆ ಕಿಸ್ ಹೊಡೆದು ಕೇಳಿ. ನ್ಯೂಸ್ ಏನು ಬಹಳ ಸೆನ್ಸೇಷನಲ್ ಆಗೇ ಇದೆ, ಆದ್ರೆ ಒಂದು ಫೋಟೋಗ್ರಾಫ್ ಇದ್ದಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು. ಎನಿವೆ ಕಂಪೋಸ್ ಮಾಡಕ್ ಕೊಡಿ. ಸರ್, ದಯವಿಟ್ಟು ನ್ಯೂಸ್ನ ಪಬ್ಲಿಷ್ ಮಾಡಬೇಡಿ. ಅದಕ್ಕೆ ನನ್ ಮಾನ ಮರ್ಯಾದೆ ಪ್ರಪಂಚಕ್ಕೆಲ್ಲ ತಾಂತ ಮಾಡೋಕೆ ನನ್ಗೆ ಇಷ್ಟ ಇಲ್ಲಮ್ಮ. ಮಾನ ಮರ್ಯಾದೆ ತಾಂತಾಮ್ ಆಗೋದು ನಿಮ್ದಲ್ಲ, ಆ ಕೇಳಿದ್ದು ಅವನು ತಪ್ಪು ಶಿಕ್ಷೆ ಆಗ್ಲೇಬೇಕು. ತಪ್ಪು ರಾಮಂದೇ ಆಗಿದ್ರು, ಅಗ್ನಿ ಪರೀಕ್ಷೆ ಗುರಿಯಾಗಿತ್ತು ಸೀತೆ. ತಪ್ಪು ಇಂದ್ರಂದೇ ಆಗಿದ್ರು, ಕಲ್ಲಾಗಿತ್ತು ಅಹಲ್ಯೆ. ಅದು ಆ ಕಾಲದಲ್ಲಿ ಕಪಿಲ. ಈ ಕಾಲದಲ್ಲಾದ್ರೂ ಹೆಣ್ಣು ಮಕ್ಕಳು ಇಂಥದನ್ನೆಲ್ಲ ಧೈರ್ಯವಾಗಿ ಪ್ರತಿಭಟಿಸ್ಬೇಕಮ್ಮ. ಈ ವಿಷಯ ಪಬ್ಲಿಷ್ ಆಗೋದ್ರಿಂದ ಈಗಾಗ್ಲೇ ಕಳೆದು ಹೋಗಿರೋ ನನ್ ಮಾನ, ಹಾಳಾಗಿರೋ ನನ್ ಜೀವನ ಮತ್ತೆ ಸಿಗುತ್ತಾ? ನ್ಯಾಯ ಸಿಗುತ್ತೆ. ನ್ಯಾಯ ಅಲ್ಲ ಸರ್ ನನಗೆ ಬೇಕಾಗಿರೋದು, ಆ ಕೇಡಿಗೆ ಶಿಕ್ಷೆ ಆಗುತ್ತಾ ಹೇಳಿ ಸರ್. ನೋಡಿ, ನಾವು ಪ್ರೆಸ್ನವರು ಸತ್ಯವನ್ನು ಬೆಳಕಿಗೆ ತರೋದನ್ನಷ್ಟೇ ಮಾಡಬಹುದು, ಆದ್ರೆ ಅದರಿಂದ ಜನತೆ ಮೇಲೆ ಪರಿಣಾಮ ಬೀರುತ್ತೆ. ಜನತೆಯ ಅಭಿಪ್ರಾಯದ ಒತ್ತಡ ಅಧಿಕಾರಿಗಳ ಮೇಲೆ ಬೀಳುತ್ತೆ. ಆದ್ರೆ ಶಿಕ್ಷೆ ಕೊಡಿಸೋರು ಬಂದ್ಬಿಟ್ರು ನೋಡಿ. ಚಂದ್ರು, ಈ ಕೇಸ್ ಬಗ್ಗೆ ಹೇಳ್ತೀಯಾ? ಅಣ್ಣ, ಹೇಳಿಗಳ ತರ ಸತ್ಯನೇ ಮುಚ್ಚಿಟ್ರೆ ನಾವಾದ್ರೂ ಏನ್ ಮಾಡಕ್ಕಾಗತ್ತೆ. ಈಗಲೂ ಹೇಳ್ತೀನಿ ಕಪಿಲ್ ಅವರೇ, ದೀಪು ಬಗ್ಗೆ ನೀವು ಕಂಪ್ಲೇಂಟ್ ಕೊಟ್ರೆ ಅವ್ನ ಚರ್ಮಾನ ಸುಲ್ದು ನಾಯಿ ನರಿಗಳಿಗೆ ಹಾಕ್ತೀನಿ. ಕ್ಷಮಿಸಿ ಸರ್, ನನಗೆ ಪ್ರಕರಣ ಮುಂದುವರ್ಸಕ್ಕೆ ಇಷ್ಟ ಇಲ್ಲ. ದೀಪು ಬರೀ ಸೆರೆಗೆ ಇಲ್ದ, ಪೊಲೀಸ್ ಕೇಸ್ ಅಂತ ನೀವು ಸೀರೆನ ಎಳೆಯಕ್ ನೋಡ್ತಿದ್ದೀರಾ. ನೀವು ಈ ವಿಷಯನ ಪ್ರಿಂಟ್ ಮಾಡಿ ನನ್ನ ಸಂಪೂರ್ಣವಾಗಿ ಬೆತ್ತಲೆ ಮಾಡಕ್ ನೋಡ್ತಿದ್ದೀರಾ. ದಯವಿಟ್ಟು ದಯವಿಟ್ಟು ಈ ವಿಷಯ ನಿಲ್ಗೆ ನಿಲ್ಲಿಸ್ಬೇಡಿ, ನನ್ನ ಬದುಕೋಗ್ಬೇಡಿ. ನಿಮ್ಮಂತ ಹೆಂಗಸರವರೆಗೂ ಗಂಡಸರ ಗರ್ವ ಅಡಗಕ್ಕೆ ಸಾಧ್ಯ ಇಲ್ಲ. ಐ ಪಿಟಿ ಯು. ನನ್ಗೆ ಯಾವ ಸಹಾನುಭೂತಿನೂ ಬೇಕಿಲ್ಲ ಸರ್. ನೀವೀ ಕಾಕಿ ತೊಟ್ಟು ದೊಡ್ಡವ್ರ ಮಕ್ಕಳಿಗೆ ಏನು ಮಾಡಕ್ಕಾಗಲ್ಲ ಅಂತ ನನಗೆ ಗೊತ್ತು. ನೀವೀ ಕಾಕಿ ಬಿಟ್ಟು, ನೀವೀ ಪೆನ್ನು ಪೇಪರ್ ಬಿಟ್ಟು ನಿಮ್ಮಿಂದ ಏನಾದ್ರೂ ಮಾಡಕ್ಕಾದ್ರೆ ಮಾಡಿ. ನನ್ನಂತ ಹೆಣ್ಣುಗಳಿಗೆ ಅನ್ಯಾಯ ಆಗ್ತಿರೋ ಹಾಗೆ ಅದಷ್ಟೇ ಪಾಠ ಕಲಿಸಿ, ಅಷ್ಟೇ ನನ್ನ ಪ್ರಾರ್ಥನೆ. ಅದಕ್ಕೆ ನಿಮಗೆ ಕ್ಷಮಿಸು ಶಾಂಭವಿ, ನಾನು 2 ತಿಂಗಳು ರಜೆ ಹಾಕಿ ಬೇರೆ ಟ್ರಾನ್ಸ್ಫರ್ ತಗೋತೀನಿ. ಏನ್ ಹೇಳ್ತಿದ್ದೀರಾ ನೀವು? ಈ ವಾತಾವರಣದಲ್ಲಿರೋಕೆ ನನ್ನಿಂದ ಆಗ್ತಾ ಇಲ್ಲ. ಇನ್ಮೇಲೆ ಶಾಂಭವಿ ನಿಮ್ಮನೆ ಹುಡುಗಿ, ಇವಳ ಜವಾಬ್ದಾರಿ ನಿಮ್ದು. ಅದಕ್ಕೆ ನೀವು ನಾನು ಆತ್ಮಹತ್ಯೆ ಮಾಡ್ಕೊಳ್ಳೋಷ್ಟು ಹೇಳಿ ಅಲ್ಲ. ನಾನೆಲ್ಲೇ ಇದ್ರು ನಿಮ್ಮ ಮದುವೆ ಖಂಡಿತ ಬರ್ತೀನಿ ಸರ್. ಕಾಳಿಂಗ, ಏನೇ ಇದು? ಇಲ್ಲಿ ಇನಾಗ್ರೇಷನ್ ಆಗ್ತಿದ್ದ ಹಾಗೆ ಡ್ಯಾಮ್ ಹೊಡ್ಕೊಳ್ತು ಅಂತ ಅಲ್ಲಿ ಬಾಂಬ್ ಬ್ಲಾಸ್ಟ್ ಆಯ್ತು. ತಕ್ಷಣ ಫ್ಲೈಟ್ ಹತ್ಕೊಂಡು ಬಂದೆ. ಏನೇ ಇದು ಕೆಟ್ಟ ಸುದ್ದಿ? ಮಂತ್ರಿ ಪಾಪ, ಅದು ಒಡ್ಕತ್ತದೆ ಅಂತ ನನಗೆ ಮೊದಲೇ ಗೊತ್ತಿತ್ತು, ಆದ್ರೆ ಇಷ್ಟು ಸಡನ್ ಆಗಿ ಒಡ್ಕತ್ತದೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಬಡ್ಡಿ ಮಗಂದಿಕ್ಕಿ ಎಲೆಕ್ಷನ್ ಟೈಮ್ನಾಗೆ ಅರ್ಜೆಂಟ್ ಆಗ್ಬಿಟ್ಟಿತ್ತ. ಬಾಯ್, ನಾಳೆ ನಿನ್ನ ಕಾಂಟ್ರಾಕ್ಟ್ ನಲ್ಲಿ ಗೋಲ್ಮಾಲ್ ನಡೆದಿದೆ ಅಂತ ಸಾಬೀತಾದ್ರೆ ಎಲೆಕ್ಷನ್ ಗತಿ ಏನಯ್ಯ? ಅದು ಹೋಗ್ಲಿ, ನಿನ್ನ ನಂಬಿದ ನನ್ನ ಗತಿ ಏನಯ್ಯ? ಮಂತ್ರಿ ಪಾಪ, ಯಾಕೆ ವಟ್ 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 ವಟ ಅಂತ ವಟ್ ಕೊಡ್ತೀಯ? ಸಾಬೀತಾಗಕ್ ಬಿಟ್ರಲ್ವಾ? ಎಲ್ಲದರಲ್ಲೂ ನಿಮ್ ಹುಡುಗಾಟನೆ. ಆ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಏನಾದ್ರು ನಿಮಗೆ ಕೈ ಕೊಟ್ರೆ ನೀವು ಗೋವಿಂದ. ಲಾಯರ್ ಪಾಪ, ನಾನೆಲ್ಲ ಕಂಡ ಗೋವಿಂದ, ಅವನೇ ಗೋವಿಂದ. ಈ ವಿಷಯದಲ್ಲಿ ನೀವಿಬ್ರು ಅದೇನ್ ಮಾಡ್ತಿರೋ ಮಾಡ್ರಿ, ನನಗ್ ಗೊತ್ತಿಲ್ಲ. ಆದ್ರೆ ಆ ಪೊಲೀಸ್ನೂ ಪೇಪರ್ ಬಗ್ಗೆ ಹುಷಾರಾಗಿರಿ, ಅವ್ರದೇ ಪ್ರಾಬ್ಲಮ್. ಮಂತ್ರಿ ಪಾಪ, ನನ್ಗೂ ಬುದ್ಧಿ ಇಲ್ಲೈತೆ, ಲದ್ದಿ ಇಲ್ಲೈತೆ. ಸೃಷ್ಟಿ ಧರ್ಮ ಏನಪ್ಪ? ಬೆಕ್ಕಿಗೆ ಹಾಲ್ ಕಂಡ್ರೆ ಇಷ್ಟ, ಹುಲಿಗೆ ನರ್ಮಾಂಸ ಇಷ್ಟ, ನಾಯಿಗೆ ಎಲ್ಗ ಕಂಡ್ರೆ ಇಷ್ಟ, ಕೋತಿಗೆ ಕಳ್ಳೆಕಾಯಿ ಕಂಡ್ರೆ ಇಷ್ಟ ಕಡ್ಲ. ಈ ಮನುಷ್ಯ ಅನ್ನೋ ನರಪ್ರಾಣಿಗೆ ಮನಿ ಕಂಡ್ಲ ಮನಿ. ಇದನ್ನ ಅವನು ಬಾಯಾಗ ತುರ್ಕಿ ಬೀಗ ಹಾಕಿ ಸೀಲ್ ಮಾಡ್ಬಿಡ್ಬೋದು. ಆ ಇಂಜಿನಿಯರ್ ಏನ್ ಮಾಡ್ತೀಯಾ? ಅವನೇನು ಹರಿಶ್ಚಂದ್ರನ ಹಿಡಿದು ಒಪ್ಸುದ್ರಾಯ್ತಪ್ಪ. ಹೈಲಿ ಇಂಪಾಸಿಬಲ್. ಖಂಡಿತವಾಗ್ಲೂ ನಾನು ಒಪ್ಪೋದಿಲ್ಲ. ಈಗಾಗಿರೋದೇ ಸಾಕು. ನಿಮ್ ಮಾತು ಕೇಳಿ ಮಂಚಿನ ಕೆಲಸ ಮಾಡ್ಬಿಟ್ಟೆ. ಇಂಜಿನಿಯರ್ ಪಾಪ, ಈಗ ನೀನ್ ನನ್ನ ಮಾತು ಕೇಳಲಿಲ್ಲ ಅಂದ್ರೆ ನೀನು ಬಾಯಾಗ ಮೊನ್ನೆ ಕಂಡ್ಲ ಬೀಳೋದು. ಬೇಕಾದಾಗೋಗ್ಲಿ, ಆ ರಿಕಾರ್ಡ್ ಸಿದ್ದೋದಕ್ಕೆ ನಾನು ಅವಕಾಶ ಕೊಡೋದಿಲ್ಲ. ನಾನು ಅಂಬೋದು ನರ್ಕ ಅಂತ ದಾಸ್ ಹೇಳವ್ರೆ.
ಜೈಲಿಗೆ ನಾನೊಬ್ನೇ ಏನ್ ಬೀಳಕ್ಕಿಲ್ಲ, ಜೊತೆಗೆ ನೀನು ಬೀಳ್ತೀಯ. ಆಗ ನೀನ್ ನೆಂಟ್ರು ಮಕ್ಳು ಬೀದಿ ಪಾಲಾಯ್ತಾರೆ. ಅದಕ್ಕೆ ನೋಡು, ಸುಮ್ನೆ ಹಠ ಮಾಡ್ಬೇಡ ಕಣ ಮಗ. ಆಗ ಇದ್ನ ಹಿಡ್ಕಳ. ನನ್ನ ಕೈಯಿಂದ ಮತ್ತೆ ತಪ್ಪಿಸೋದಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ. ಸಾಧ್ಯ ಇಲ್ಲ ಅನ್ನೋ ಶಬ್ದ ನಮಗ್ ಗೊತ್ತೇ ಇಲ್ಲ ಕಂಡ್ಲ. ನೋಡು, ಈ ಹಣದ್ನಾಗಂತೂ ನಿನ್ಗೆ ಆಸಿಲ್ಲ. ಬ್ಯಾಡಪ್ಪ, ವಾಗಿ ಅತ್ತಾಗೆ. ಜೀವದ ಬೇಗೂ ನಿಂಗೆ ಆಸಿಲ್ವಾ? ಹೆದರಿಸ್ತೀರೇನ್ರಿ? ದಿಟ್ವಾಗುವೆ. ಈಗಲೇ ನಾನು ಪೊಲೀಸ್ ಫೋನ್ ಮಾಡ್ತೀನಿ. ನಿಮ್ಮ ಅವ್ಯವಹಾರಗಳನ್ನ ಬಯಲ್ಗೆಳಿತೀನಿ. ಹುಷಾರ್. ಸತ್ವಾಗುವೆ. ಹತ್ತಿವಾಗ್ಲು ಒಂದ್ ನಿಮಿಷ ತಡ್ಕೊಳ್ಳೋ ಮಗ, ಒಂದೇ ಒಂದ್ ನಿಮಿಷ. ಇಂಜಿನಿಯರ್ ಪಾಪ. ನೋ ನೋ ಬೇಡ ಹೇಳಿದ್ ಮಾತು ಕೇಳಲಿಲ್ಲ. ಕಾರಿಗೆ ಬೇರೆ ಅಡ್ಡ ಇಟ್ಟಂಬಿದ್ದ ಅವನ್ ಕೈಯ. ದೇವಣ್ಣ ಬಂದ್ರಿ ಇಲ್ಲಿ. ಎಸ್ ಸರ್. ಪೊಲೀಸ್ ಸ್ಟೇಷನ್ಗೆ ಸರ್. ಬುದ್ಧಿ ಇಲ್ಲ ನಿಮ್ಗೆ? ಇನ್ ಮುಂದೆ ಬಸ್ ಬಸ್ ತಗೊಂಬನ್ನಿ. ಪೊಲೀಸ್ ಸ್ಟೇಷನ್ ಸರ್, ನಾನು ಡ್ಯಾಮ್ ಇಂಜಿನಿಯರ್ ಮಾತಾಡ್ತಿದ್ದೀನಿ ಸರ್. ಕಾಂಟ್ರಾಕ್ಟ್ ಕಾಳಿಂಗರಾಯ ನನ್ನ ಶೂಟ್ ಮಾಡ್ಬಿಟ್ಟಿದ್ದಾನೆ ಸರ್. ವಾಟ್? ಡ್ಯಾಮ್ ಕೊಲ್ಯಾಪ್ಸ್. ಕಾಳಿಂಗರಾಯನ್ ಬಗ್ಗೆ ಸ್ಟೇಟ್ಮೆಂಟ್ ಕೊಡ್ಬೇಕು ಸರ್. ಸರ್ ಬೇಗ ಬನ್ನಿ ಸರ್. ನಾನು ಹೇಳ್ತಿದ್ದೀನಿ ಸರ್. ಈಗ ನೀವು ಎಲ್ಲಿದ್ದೀರಿ? ಪ್ಯಾಲೇಸ್ ಗೇಟ್ ಹತ್ರ ಇರೋ ಪಬ್ಲಿಕ್ ಬೂತ್ ನಲ್ಲಿ ಇದ್ದೀರಿ. ಕಾಂಟ್ರಾಕ್ಟ್ ಕಾಳಿಂಗರಾಯ ನಲ್ಲಿ ಗೋಲ್ಮಾಲ್ ಮಾಡ್ತಿದ್ದ. ಮಾಡ್ತಿದ್ದ. ಹೇಳಿದ್ರು ಕೇಳ್ತಿರ್ಲಿಲ್ಲ. ನನಗೆ ಎತ್ತಿದ್ದ. ಈಗ ಡ್ಯಾಮ್ ಹೊಡೆದ್ಮೇಲೆ ತನ್ನ ಅವ್ಯವಹಾರ ಬಗ್ಗೆ ಸರ್ಕಾರಕ್ಕೆ ಹೇಳಿಕೆ ಕೊಡ್ಕೂಡ್ದು ಅಂತ ಹಣದಾಸೆ ತೋರಿಸ್ದ. ನಾನು ಒಪ್ಪಲಿಲ್ಲ. ಅದಕ್ಕೆ ಶೂಟ್ ಮಾಡಿಬಿಟ್ಟ. ಸೈನ್ ಮಾಡಿ, ಸೈನ್ ಮಾಡಿ. ಇಲ್ಲಿ ಇಲ್ಲಿ ಮಾಡಿ ಮಾಡಿ. ಡಾಕ್ಟರ್, ಈ ಬಾಡಿನ ಪೋಸ್ಟ್ ಮಾರ್ಟಮಿಗೆ ಕಳಿಸಿ. ನಿಮ್ಮ ಯಜಮಾನ ಎಲ್ಲಿ? ನಿಮ್ಮ ಯಜಮಾನ? ಸಿಂಗ್ಯುಲರ್. ಅದು ಬಾವಿ ಮಂತ್ರಿಗೆ. ಸ್ಟೇಷನ್ ಯಾಕ್ಲಾ ಕರಿತೀಯ? ಇಲ್ಲೇ ಕುಂತ್ಕ ಬಾ. ಯಾವಾರ ಪೈಸಲ್ ಮಾಡ್ಬಿಡವ. ಏ ಕಿಕ್ಕೇರಿ, ತತ್ತಾರ್ಲಾ ಬ್ರೀಫ್ ಕೇಸ. ತಲೆ ಹರಟೆ ಮಾಡದೆ ಪೊಲೀಸ್ ಸ್ಟೇಷನ್ಗೆ ನಡೆದ್ರೆ ಒಳ್ಳೇದು. ಹಂಗಾರ್ ಚೌಕಾಶಿ ಇಲ್ಲ ಅಂತೀಯ? ವಾರಂಟ್ ತಂದಿದ್ಯಾ ಪೊಲೀಸ್ ಪಾಪ? ವಾರಂಟ್ ಎಲ್ಲ ಮರ್ಯಾದೆ ಇರೋರಿಗೆ, ನಿನ್ನಂತ ಹಲಾಲ್ ಕೋರ್ರಿಗಲ್ಲ. ನೀನೀಗ ತಾನೇ ಸಾಯಿಸಿದ ಪ್ರಾಜೆಕ್ಟ್ ಎಂಜಿನಿಯರ್ ಡೆತ್ ಸ್ಟೇಟ್ಮೆಂಟ್ ಇಲ್ಲೇ ಇದೆ. ಇದಕ್ಕಿಂತ ಹೆಚ್ಚಿನ ವಾರಂಟ್ ಬೇಕಾ? ಒಳ್ಳೆ ಮಾತಿನ ನಡೆದೇ ಹೋದ್ರೆ ಬೆಂಡೆತ್ತಿ ಬೀದಿಲಿ ದರ್ದರ ಅಂತ ಹೇಳ್ಕೊಂಡು ಹೋಗ್ಬೇಕಾಗತ್ತೆ. ಬೆಂಡು ಬತಾಸ್ ಏನು ಬೇಡ. ಎಲ್ಲವನು ಜೈಲ್ಗೆ ಹೋಗಿ ಬಂದ ಮೇಲೆ ಈ ದೇಶದಾಗ ಮಾನ್ ನಾಯಕರಾಗಿದ್ದು. ಇನ್ ನೆಕಚ್ಚಿಟ್ ನರಪ್ರಾಣಿ ಈ ಕಾಳಿಂಗನ್ ಯಾವ ಲೆಕ್ಕ? ಎಲೇ ಗದ ಹಾಕಳ್ರಲ್ಲ, ಇನ್ 5 ಮಿನಿಟ್ನಾಗ ವಾಪಸ್ ಬರ್ತೀನಿ. ಬಾರ್ಲಾ. ನೀನು ನಿನ್ನ ಪಾಡಿಗೆ ಡ್ಯೂಟಿ ಮಾಡು. ಸರಿ ಸರ.
ಲಾಯರ್ ಪಾಪನ್ಗೆ ಸುದ್ದಿ ಮುಟ್ಟಿಸ್ದೆ ಅನ್ಲ. ರಾತ್ರಿನೇ ಹೇಳಿ ಬಂದೇನ್ರಿ, ಇನ್ನೇನ್ ಇಷ್ಟಾಗ ಬರ್ಬೋದು. ಅಷ್ಟ್ರಾಗ ನೀವೊಂದ್ ಸ್ವಲ್ಪ ಉಂಡ್ರಲ್ಲ. ನಿಮ್ಗಾಗಿ ರಾತ್ರಿಲ್ಲ ನಿದ್ಗೆಟ್ಟು ಮಾಡ್ಕೊಂಬಂದಿನ್ರಿ ಈ ಚಿಕನ್ನ, ತಿನ್ರಲ್ಲ. ಉಂಡ್ರಲ್ಲ. ಹುಷಾರ್ ನನ್ನ ಮಗನೇ, ನಾನೇನ್ ಕಳ್ಳು ಕೊಲಗಾರನು? ನಾಯಿಗಿಟ್ಟಂಗೆ ಜೈಲಲ್ಲಿ ಊಟಕ್ಕೆ ಇರ್ತಿದ್ಯಾ? ದೇಶದ ನಾಯಕರನ್ನ ಅವಮರ್ಯಾದೆ ಮಾಡ್ತಿದ್ಯಲ್ಲ. ಕರೀಲ ನಿಮ್ ಇನ್ಸ್ಪೆಕ್ಟರ್ನ. ಅವ್ರು ಬಂದ್ರೆ ಅಷ್ಟೇ, ಮಕ ಮಾರಿ ನೋಡ್ದಂಗೆ ಇಕ್ತಾರಷ್ಟೇ. ಅಷ್ಟ್ರಾಗ ಉಂಡ್ರಿ ಅಂದ್ರೆ ಕೇಳ್ಬಿಟ್ರಲ್ಲ. ಮಕ ಮಾರಿ ನೋಡ್ದಂಗೆ ಇಕ್ತಾನ? ದೇಶನ್ನೇನು ಅವ್ರ ಚಿಗಪ್ಪನ ಮನೆನೇ ಬೇಕು ನನ್ನ ಮಗ. ನನಗೆ ನೀನು ಹುಟ್ಟಿಲ್ಲ ಅನ್ನಿಸ್ಬಿಡ್ತಿಲ್ಲ, ಹುಟ್ಟಿಲ್ಲ, ಹುಟ್ಟಿಲ್ಲ ನನಗೆ ಹೇಳ್ತೇನೋ. ನನ್ನ ಮಗನೇ ನಮ್ ಪಿ ಸಿ ಸಿದ್ದೇಶ ಮಾತಾಡ್ತಿರೋದು. ಆ ಕಾಳಿಂಗರಾಯ ನಮ್ ಹೆಡ್ ಕಾನ್ಸ್ಟೇಬಲ್ ದೇವಯ್ಯಗೆ ಸಿಕ್ಕಾಬಿಟ್ಟೆ ಹೊಡೆದು ಬಿಟ್ಟಿದ್ದಾನೆ ಸರ್. ಹೌದು ಸರ್, ದಯವಿಟ್ಟು ಬೇಗ ಬನ್ನಿ ಸರ್. ನನ್ನ ಸ್ಟೇಷನ್ಗೆ ಬಂದು ನನ್ನ ಕಾನ್ಸ್ಟೇಬಲ್ ಮೇಲೆ ಕೈ ಮಾಡ್ತೀಯ ನೀನು? ನಾನು ಯಾವನ ಮೇಲೆ ಬೇಕಾದ್ರೂ ಕೈ ಮಾಡ್ತೀನಿ ಕಡ್ಲ ಕುನ್ನಿ. ನಾನು ಈಗ ಬಾಬಲಿ ಕಟ್ರಾಗ್ತಾರ ಅಲ್ಲ, ಈ ದೇಶದ ನಾಯಕ. ನಾಳೆ ಮಂತ್ರಿ ಆಗೋನು. ಉಸ್ಸಾರು ಮರ್ಯಾದೆ ಕೊಟ್ಟು ಮಾತಾಡು. ಮರ್ಯಾದೆ ಕೊಡ್ಬೇಕಾ? ಗುಡ್ ಮಾರ್ನಿಂಗ್ ಇನ್ಸ್ಪೆಕ್ಟರ್. ಮಾರ್ನಿಂಗ್. ಇಂಜಿನಿಯರ್ ಕೊಲೆ ಆಗಿದೆ. ಅಪರಾಧಿ ಯಾರು ಅಂತ ತಿಳಿತಾ ಅಥವಾ ನಾಳೆ ನಮ್ಮ ಪೇಪರ್ ನೋಡ್ಬೇಕಾ? ಅದರ ಅಗತ್ಯ ಇಲ್ಲ. ಸೆಲ್ ನಲ್ಲಿ ನೋಡಿ. ಬೋಲ್ಟು ನಟ್ಟು ಎಲ್ಲ ಲೂಸ್ ಮಾಡ್ಬಿಟ್ಟಲ್ಲೂ. ದೊಡ್ಡ ಚೆತ್ತ ಕಾಯ್ತಾ ಇಲ್ಲ. ಅವನೇ ತಾನೇ ಕೊಲೆಗಾರಲ್ಲ. FIR ಆಗಲೇ ಫೈಲ್ ಮಾಡಾಗಿದೆ. ಇನ್ನೇನೇ ಇದ್ರು ನಿಮ್ ಕೋರ್ಟ್ ಅಲ್ಲೇ ಬಿಟ್ಟು. ಹಲೋ, ಗುಡ್ ಮಾರ್ನಿಂಗ್ SP ಸಾಹೇಬ್ರೆ, ಚಂದ್ರ ಹಿಯರ್. ಸರ್, ಬಟ್ ಐ ವಿಲ್ ನಾಟ್ ಟೇಕ್ ದ FIR ಬ್ಯಾಕ್. ತಾವಿನ ಜೊತೆ ಸರ್ಸಾಡಬೇಡಿ ಇನ್ಸ್ಪೆಕ್ಟರ್. ಮಿಸ್ಟರ್ ಅಡ್ವೊಕೇಟ್, ಒಬ್ಬ ಪತ್ರಕರ್ತನ ಕೇಳ್ತಾ ಇದ್ದೀನಿ. ಇನ್ಸ್ಪೆಕ್ಟರ್ನ ನೀವು ಹೆದರ್ಸ್ತಾ ಇದ್ದೀರಾ? ಕಾಳಿಂಗರಾಯ ಅಪರಾಧಿ ಅಲ್ಲ ಅಂತ ಪ್ರೂವ್ ಆಗಿ ಹೊರಗಡೆ ಬರೋದು 100% ಶೂರ್. ಜಾಮೀನ್ ಮೇಲೆ ಬಿಡುಗಡೆ ಮಾಡಿದ್ರೆ ನಿಮ್ಗೆ ಶುಭ. ನಿಮ್ಮ ಬುದ್ಧಿಶಕ್ತಿನ ನೀವು ಕೋರ್ಟ್ ಅಲ್ಲಿ ತೋರಿಸಿದ್ರೆ ನಿಮ್ಗೂ ಶುಭ. ಕಾಳಿಂಗರಾಯ ನಿರಪರಾಧಿ ಅಂತ ಪ್ರೂವ್ ಮಾಡದೆ ಹೋದ್ರೆ ನಾನು ಇನ್ನೆಂದೂ ಈ ಕರಿಕೋಟನ್ನು ಹಾಕೋದಿಲ್ಲ. ನೀವೇನಾದ್ರೂ ಈ ಕೇಸಲ್ಲಿ ಸೋತ್ರೆ ಈ ಕಾಕಿ ಬಟ್ಟೆನ್ ಕಿತ್ತೆಸಿತೀರಾ? ಖಾಕಿ ತೊಟ್ಟು ಸಾಧಿಸಕ್ ಆಗದೆ ಇದ್ರೆ ಖಾಕಿ ಬಿಟ್ಟಾದ್ರೂ ಸರಿ, ಆ ಕಾಳಿಂಗರಾಯ ಕಟಕಟೆಯಲ್ಲಿ ಕೊಳೆಯುವಾಗ ಮಾಡ್ತೀನಿ. ಅಷ್ಟೇ ಅಲ್ಲ, ಅದೇ ಕಾಳಿಂಗರಾಯ ಇದೇ ಪೊಲೀಸ್ ಸ್ಟೇಷನ್ಗೆ ಬಂದು ನನ್ನ ಹೆಡ್ ಕಾನ್ಸ್ಟೇಬಲ್ ದೇವಣ್ಣನ ಮೇಲೆ ಕೈ ಮಾಡ್ದ ಅಂತ ಯಾವ ಕೋರ್ಟ್ ಅಲ್ಲಿ ಬೇಕಾದ್ರೂ ಸಾಬೀತು ಮಾಡ್ತೀನಿ. ಲಾಯರ್ ಸಾಹೇಬ್ರ, ದೇವರಾಣಗೂ ನನ್ನ ಮೇಲೆ ಯಾರು ಕೈ ಮಾಡಿಲ್ಲ ಹೇಳ್ರಲ್ಲ. ಇವ್ರು ಸುಳ್ಳು ಹೇಳಕತ್ತೀರ್ರಿ. ಹಾಕೊಂಡಿರೋ ಖಾಕಿ ಬಟ್ಟೆಗೆ ಅವಮಾನ ಮಾಡ್ಬೇಡುವ. ನಿಜ ಹೇಳು. ಅವನ್ ಯಾಕೆ ಬಲವಂತ ಮಾಡ್ತೀರಾ ಬಿಡಿ. ಇವಾಗ ಏನ್ ಹೇಳಿ, ಜಾಮೀನ್ ಮೇಲೆ ಬಿಡ್ತೀರಾ ಇಲ್ವಾ? Never. And before I lose my temper, get out of here. Out! Out, you cheapskate. Police department like killing. Shit. ತಾಳ್ಮೆ ಕಳ್ಕೋಬೇಡ ಚಂದ್ರು. ಡೋಂಟ್ ಗೆಟ್ ಸೋ ಅಪ್ಸೆಟ್. ನೀನ್ ಇದಿಟ್ಟನ ನಾನು ಅಪ್ರಿಶಿಯೇಟ್ ಮಾಡ್ತೇನೆ. ಐ ಆಮ್ ರಿಯಲಿ ಪ್ರೌಡ್ ಆಫ್ ಯು. ಯಾವ ಒತ್ತಡಕ್ಕೂ ಮಣಿಬೇಡ. ನಮಗೆ ಜಯ ಖಂಡಿತ. ಅಪ್ಪ ಆಗಾಗ ಹೇಳ್ತಿದ್ ಜ್ಞಾಪಕ ಇದೆ ತಾನೆ? ಸತ್ಯಮೇವ ಜಯತೆ. ಸತ್ಯಮೇವ ಜಯತೆ. ಮಿಸ್ಟರ್ ಚಂದ್ರ, ದಿಸ್ ಇಸ್ ಟೂ ಮಚ್. ಕೋರ್ಟ್ ಆರ್ಡರ್ನ ಪಾಲಿಸದೆ ಹೋದ್ರೆ ಇಟ್ ವುಡ್ ಬಿ ಕಂಟೆಂಪ್ಟ್ ಆಫ್ ಕೋರ್ಟ್. ಆದ್ರೆ ಸರ್, ನೋ, ನೀವು ತಕ್ಷಣ ಕಾಳಿಂಗರಾಯರನ್ನ ರಿಲೀಸ್ ಮಾಡಿ. ದಿಸ್ ಇಸ್ ಮೈ ಆರ್ಡರ್. ಆ ಬಡ್ಡಿ ಮಗನ್ ರಿಲೀಸ್ ಮಾಡು. 302. ಚುನಾವಣಾ ಫಲಿತಾಂಶ ಪ್ರಕಟಣೆ. ಸದಾಶಿವನಗರ ವಿಧಾನಸಭಾ ಕ್ಷೇತ್ರದಿಂದ ಸ್ಪರ್ಧಿಸಿದ್ದ ಶ್ರೀ ಕಾಳಿಂಗರಾಯರು ತಮ್ಮ ಸಮೀಪ ಪ್ರತಿಸ್ಪರ್ಧಿ ಶ್ರೀ ಭುಜಂಗಯ್ಯನವರಿಗಿಂತ
1,05,231 ಅಧಿಕ ಮತಗಳಿಂದ ಜಯಗಳಿಸಿದ್ದಾರೆ. ಆಯ್ ಸೀತುಲಚ್ಚ ಹಾರ ತುರಾಯಿ ತಗೊಂಬರಲ್ಲ ಈ ಮನ್ಯಾಗ ನಂಗೆ ಅಷ್ಟು ಕೆಲ್ಸ ಐತೆ. ಏನಂಕಲ್ ವೈರಿಗಳ ಮನೆಗೆ ಹಾರ ತುರ ಇಟ್ಕೊಂಡು ಹೊರಟಿದ್ದೀರಲ್ಲ? ನಾನು ಈ ಅಭಿಮನ್ಯು ಕಂಡ್ಲ ಕಾಲೇಜ್ ಪಾಪ. ಲೇ ಬ್ಯಾಂಡ್ ಪಾಪ್ಗಳ ಕೇಳಿಲ್ಲ, ನಾನು ಮನೆ ಒಳಕ್ ಹೋಗಿ ಆಚೆಗೆ ಬತ್ತಿದಂಗೆ ಜೋರಾಗಿ ಜಮಾಯಿಸ್ಬೇಕು. ಗೊತ್ತಾಯ್ತಾ? ಆಯ್ತು ಸರ್. ಬರಲ್ಲ. ಪೇಪರ್ ಪಾಪ, ಪೊಲೀಸ್ ಪಾಪ. ಯಾರಪ್ಪ ನೀನು? ಬ್ಯಾಂಡ್ ಬಡ್ಕೊಂಡು ಮೆರವಣಿಗೆ ಬಂದಿದ್ ನೋಡ್ಲಿಲ್ವೇನಮ್ಮ? ಅದಾ ಯಾವ್ದು ಬೇವರ್ಷಿ ಹೆಣ ಅನ್ಕೊಂಡೆ. ಓಹೋ, ಅದು ನಿನ್ ಮೆರವಣಿಗೆನಾ? ಯಾರ್ ಬೇಕಾಗಿತ್ತು? ಇವಮ್ಮನ್ ತಾವೇನು ಆ ಪೇಪರ್ ಪಾಪನ್ನು ಪೊಲೀಸ್ ಪಾಪನ್ನು ಹಿಂಗ್ ಕರಿಯಮ್ಮ. ನಾನು ಅವ್ರಮ್ಮ. ಅದೇನ್ ಬೇಕಾಗಿತ್ತು? ನನ್ನ ಹತ್ರನೇ ಬೊಗಳು. ಬೋಗಳಕ್ ನಾನು ನಾಯನಮ್ಮ, ಈ ದೇಶದ ಶಾಸಕ, ಮಾನ್ಯ ಶಾಸಕ ಕಣವ. ಕರ್ಮ ಕರ್ಮ. ಬರ ಇವಮ್ಮನ್ ತಾವೇನು? ಏಯ್, ಒಳಗ್ ನುಗ್ತಿದ್ದೀರಲ್ಲ, ನಿಂತ್ಕೊಳ್ರ. ಏ ಪೊಲೀಸ್ ಬಾಬಾ, ಪೇಪರ್ ಬಾಬಾ. ಓಹೋ, ಏನು ಖೋಟಾ ಕಾಂಟ್ರಾಕ್ಟರು ಹಾರ ತುರಾಯಿ ಸಮೇತ? ಸೀತು ಲಜ್ಜ, ಪೇಪರ್ ಪಾಪ, ಪೊಲೀಸ್ ಪಾಪ. ಲಕ್ಷ ಲೀಡಿಂಗ್ ಓಟ್ನ ಗೆದ್ ಬಂದಿರೋ ನಾನು. ತಿಳಿತೇನ್ರಲ್ಲ? ತಿಳಿತು. ಮತದಾನದ ಪೆಟ್ಟಿಗೆ ಮಾಯವಾಗಿದ್ದು, ಸತ್ತವ್ರ ಓಟ್ನ ಪ್ರಾಕ್ಸಿ ಮಾಡಿದ್ದು, ಹೆಂಡ ಖಂಡದ ಹೊಳೆ ಹರಿಸಿದ್ದು ತಿಳಿತು. ಎಲೆಕ್ಷನ್ ಆಗಿ ಇದೆಲ್ಲ ಕಾಮನ್ನು ಕಂಡ್ರಲ್ಲ. ಆದ್ರೆ ನಾನ್ ಗೆದ್ದಿದ್ದು ಅದರಿಂದಲ್ಲ, ನಿಮ್ಮಿಬ್ರಿಂದ. ಅದಕ್ಕೆ ಅಣ್ಣ ತಮ್ಮನ್ಗಿಬ್ಬರಿಗೂ ಆರ ತುರಾಯಿ ಹಾಕಿ ಅಭಿನಂದನೆ ಮಾಡೋಣ ಅಂತ ಜೀಪಿಂದ ನಾನೇ ಖುದ್ದಿಳಿದು ಬಂದವನೇ. ಇನ್ನನ್ನು ಬೈದು ಬರೆದು ನನಗೆ ಹಾರ ತುರಾಯಿನ? ನಮ್ಮ ದೇಶದಾಗೆ ಉಗಿಸ್ಕದಲ್ಲಿರೋ ದೇಶ ಭಕ್ತ ಅವನ ಯಾವನವನೇ ತೋರ್ಸಯ. ಮಹಾತ್ಮ ಗಾಂಧಿಗೆ ಬೈದ್ರಿ, ಇಂದಿರಾ ಗಾಂಧಿಗೆ ಬೈದ್ರಿ, ಜಯಪ್ರಕಾಶ್ ನಾರಾಯಣ್ಗೂ ಬೈದ್ರಿ, ನನ್ನೂ ಬೈದು ಒಳ್ಳೆ ಸಖತ್ ಪಬ್ಲಿಸಿಟಿ ಕೊಟ್ಬಿಟ್ಟಲ್ಲೋ ಪೇಪರ್ ಪಾಪ. ಅಲ್ಲ ಕಾರಣ ಪಾಪ, ನಿನ್ನಲ್ಲಿ ಒದ್ದು ನನ್ನ ಹಳೆಯ ಶೂ ಎಲ್ಲ ಹಾಳಾಗಿ ಈಗ ತಾನೇ ಒಂದು ಹೊಸ ಶೂ ಕೊಂಡ್ಕೋಬೇಕಾಗಿ ಬಂತು. ನನಗೂ ಹಾರ ತುರಾಯ? ಸೇಡ್ಗಳ ಮೇಲೆ ನಾಯಿ ಉಚ್ಚ ಇದ್ರೆ ಕಲ್ಲಿನ ತೂಕ ಕಮ್ಮಿ ಆಯ್ತದೆ ಅನ್ಲ. ನೀನು ನನ್ನ ಬೂಟಾಗೋಡ್ದು ಜೈಲಾಗದೆ ಜನಕ್ಕೆ ನನ್ನ ಮೇಲೆ ಸಿಂಪತಿ ಬಂತು, ಓಟ್ ಹಾಕಿದ್ರು, ಆರಿಶ್ ಬಂದೆ. ಲೇ ಸೀತು ಲಚ್ಚ, ಆರ ತುರಾಯಿ ತತ್ತರಲ್ಲ. ಕಾಳಿಂಗರಾಯ, ನಿನ್ನಂತ ವಂಚಕ ದೇಶದ್ರೋಹಿ ಕೊಲೆಗಡಕನಿಂದ ಹಾರ ಹಾಕಿಸ್ಕೊಳ್ಳೋದಕ್ಕಿಂತ ನೇಣು ಹಾಕೊಳ್ಳೋದು ಎಷ್ಟು ವಾಸಿ ಅಂತ ನಾನು ಭಾವಿಸಿದ್ದೀನಿ. ಹೊರಟೋಗ್ ನೀನ್ ಇಲ್ಲಿಂದ. ಅಂದ್ರೆ ಗೆಟ್ ಔಟ್. ದೇಶ ನಾಯಕನ್ನೇ ಗೆಟ್ ಔಟ್ ಅಂತೀಯಲ್ಲ. ನಾಳೆ ಮಂತ್ರಿ ಆಗೋ ನಾನು. ಏನ್ ತಿಳ್ಕೊಂಬಿಟ್ಟೆ ನನ್ನ? ನಿನ್ನಂಥ ಅರೆ ಆಯಸ್ಸಿನ ಎಷ್ಟೋ ಮಂತ್ರಿಗಳನ್ನ ನಾನು ನೋಡಿದ್ದೀನಿ. ನಾನ್ ಚಿರಂಜೀವಿ ಕಣ್ಣ. ಈ ಕಾಳಿಂಗ ಒಲಿದ್ರೆ ಕಾಮಧೇನು, ಕೆರಳಿದ್ರೆ ಕಾಳಿಂಗ್ ಸರ್ಪ. ಅಣ್ಣ, ಕಾಳಿಂಗ ಮರ್ದನ 2ನೇ ಭಾಗ ಶುರು ಮಾಡ್ಲಾ? ದೇಶ ನಾಯಕರ ಮೇಲೆ ಕೈ ಮಾಡುವಷ್ಟು ಕೊಬ್ಬೆ ನಿಂಗೆ. ಶಾಸಕನಂತೆ ಶಾಸಕನಾದ್ರೂ ಇನ್ನೂ ಸಾರಾಯಿ ವಾಸನೆ ಹೊಡೆಯೋದು ತಪ್ಪಿಲ್ಲ. ಎಲ್ಲ ಮುದುಕಿ, ಜಾಸ್ತಿ ಬಗರು ಮಾತಾಡ್ದೆ ನಿನ್ ಕಣ್ಣೆದ್ರಿಗೆ ನಿನ್ನಿಬ್ಬರು ಮಕ್ಕಳು ಬಿಡಿ. ಮಗಲ ಜುಜುಬಿ, ಪ್ರಪಂಚಕ್ಕೆ ಬೆಳಕು ಕೊಡೋ ಸೂರ್ಯಚಂದ್ರ ಹೆಸರನ್ನಿಟ್ಟಿದ್ದೀನಿ ನನ್ನ ಮಕ್ಕಳಿಗೆ. ನಿನ್ನಂಥ ಕತ್ಲೆಗೆ ನಾನಾಗ್ಲಿ ನನ್ನ ಮಕ್ಕಳಾಗ್ಲಿ ಹೆದರೋರಲ್ಲ. ನನ್ನಿಬ್ರು ಮಕ್ಕಳು ಪುರುಷ ಸಿಂಹಗಳು. ಇಂಥ ಥರ್ಡ್ ಕ್ಲಾಸ್ ಮನುಷ್ಯನ ಹತ್ರ ಏನ್ರ ಮಾತು? ತಪ್ಪ ಆಚೆ. ಮಾವನ್, ನಾನ್ ಕೆಳಗಡೆ ಬಿದ್ದಿದ್ದೀನಿ, ಬಡ 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 ಅಂತ ಬಳಿತಾ ಇದ್ದೀರಾ. ಪಾಪ್ಗಳ, ನಿಮ್ ವಂಶ ನಿರ್ವಂಶ ಮಾಡ್ಲಿಲ್ಲ. ನನ್ನ ಹೆಸರು ಕಾಳಿಂಗಯ್ಯನೇ ಅಲ್ಲ. ಗೆಪ್ತಿ ಇಟ್ಕೊಳ್ಳಿ ಮುಸಾರ್. ಏನ್ ಮಂತ್ರಿ ಪಾಪ, ಮಜವಾಗಿ ಹೆಣ್ಮಕ್ಳ ಜೊತೆ ಕೂತ್ಕೊಂಡು ಮಜಬೂತಾಗಿ ಮಾತಾಡ್ಬೇಕಾರೆ ಹೇಳ್ ಕಳಿಸ್ಬಿಟ್ಟಲ್ಲ. ಏನಂತ ಪ್ರಾಣ ಹೋಗಂತ ರಾಜಕಾರಣ. ಅರ್ಧಂಬರ್ಧ ಆಗೋಯ್ತಪ್ಪ ಅಮ್ಮಂತವ. ಅದೇನ್ ಬೇಗ ಹೇಳು. ಕುತ್ಕೊಳ್ಳೆ ಎಡವಟ್ಟು, ಕುತ್ಕೋ. ಓ ಗಾಚಾರ. ನೀನು ಮಂತ್ರಿ ಆಗಿರೋದು ಹೆಣ್ಮಕ್ಳ ಜೊತೆ ಚಕ್ಕಂದ ಆಡಕ್ಕಲ್ಲ, ಕುಣಿಯೋಕ್ಕೂ ಅಲ್ಲ.
ಮಂತ್ರಿ ಆದವನು ಹೆಂಗ್ಸಿಂತಾವ್ ಮಾತಾಡಬಾರ್ದು ಅಂತ ಯಾವ ರೂಲಿಸ್ ಆಗು ಬರ್ದಿಲ್ಲಪ್ಪ. ಹಳೆ ಶಾಲೆನುವೆ ತಂಗಳು ಮುದ್ದೆನು ಮರ್ತೋನಲ್ಲಯ್ಯ ಈ ಕಾಳಿಂಗ. ಈಗೇನು ಆ ನನ್ನ ಮಕ್ಕಳನ್ನ ಭೂಗತಾಗಂಗ್ ನೆಲಕ್ ತುಳಿಬೇಕು, ಅವ್ರ ರಕ್ತನ ಚೆಂಬಗೆ ಗಟಗಟ ಅಂತ ಕುಡಿಬೇಕು, ಅವ್ರ ಮೂಳೆನ ಕಣಕಣ ಅಂತ ಅಗದ್ ನುಂಗ್ಬೇಕು, ಅಷ್ಟೇ ತಾನೆಯ? ಸ್ಟಾಪ್ ಇಟ್ ಐಸೆ. ನಾಯಿನ ಸಿಂಹಾಸನ ಮೇಲೆ ಕೂರ್ಸಿದ್ರೆ ಹೇಸಿಗೆ ಕಂಡಲ್ಲಿ ಹಿಡಿದು ಹೋಗಿತ್ತಂತೆ. ಮಾತೆತ್ರ ಪೊಲೀಸ್ನವನು ಪೇಪರ್ನವನು ಅವ್ರಿಬ್ರನ್ನ ಬಿಟ್ಟರೆ ಬೇರೆ ಯಾರು ಗೊತ್ತಿಲ್ಲ ನಿನಗೆ? ನಮ್ಮ ಲೆವೆಲ್ ಏನು ಅವ್ರ ಲೆವೆಲ್ ಏನು? ಅವ್ರನ್ನ ಚಿಟಿಕೆ ಹೊಡೆದ್ರೆ ಹೊಸ್ಕಾಕ್ಬಿಡ್ಬೋದು. ಅದಕ್ಕೆ ನಾಡಿದ್ ನಮ್ಮ ಮೂರ್ ಕಡೆಗೆ ಟೂರ್ ಹಾಕೊಂಡಿದ್ದೀನಿ ಕಡು ಮಂತ್ರಿ ಪಾಪ. ಆ ನನ್ನ ಮಕ್ಕಳನ್ನ ತಗ್ಗು ತೋಡಿ ಊತ ಹಾಕ್ಬಿಡ್ತೀನಿ. ಬೆಕ್ಕಿನ ಕನಸಿನಲ್ಲಿ ಇಲಿ ಬರ್ದೆ ಹುಲಿ ಬರೋದಕ್ಕೆ ಸಾಧ್ಯನಾ? ಡ್ಯಾಮ್ ಇಟ್ ಐಸೆ. ಇಂಥ ಜುಜುಬಿ ಆಸನೆಲ್ಲ ಬಿಟ್ಬಿಡು. ಮಂತ್ರಿ ಪದವಿ ಅಂದ್ರೆ ಪರ್ಮನೆಂಟ್ ಅಂತ ತಿಳ್ಕೊಂಡಿದ್ಯಾ? ನೋ. ಒಬ್ಬ ಸರ್ಕಾರಿ ನೌಕರ ಆದ್ರೆ ತನ್ನ 58ನೇ ವಯಸ್ಸಿನ ತನಕ ದುಡ್ದು ಹಣ ಮಾಡ್ಕೋಬಹುದು. ಆದ್ರೆ ನಮ್ಗಿರೋದು 5 ವರ್ಷ, ಓನ್ಲಿ 5 years. ಅಷ್ಟಲ್ಲೇ ಅವನೊಬ್ಬ ಮಂತ್ರಿ ಗುಂಪು ಕಟ್ಕೊಂಡು ಸರ್ಕಾರ ಉರುಳಿಸ್ದ ಅಂದ್ರೆ ನಮ್ ಗತಿ ಅಧೋಗತಿ. ಹಂಗಾರೆ ಈ ಪಾಟಿ ದುಡ್ಡು ಸುರಿದು ಮಂತ್ರಿ ಆಗಿದ್ದಕ್ಕೂ 5 ವರ್ಷನೂ ಕಾಯಮಿಲ್ಲ ಅನ್ನು? ಹೌದಯ್ಯ, ಅಷ್ಟರಲ್ಲೇ ಕೋಟಿಗಟ್ಲೆ ಕಮಾಯಿಸಿದ್ರೆ ಮಾತ್ರ ಮಂತ್ರಿ ಆಗಿದ್ದಕ್ಕೂ ಸಾರ್ಥಕ. ಅಪ್ಪನ್ ಗುಟ್ಟಿದ ಮಾತು, ಬದುಕೋರಾಡೋ ಮಾತು. ಮಂತ್ರಿ ಪಾಪ ಅದೇಂಗೋಸಿ ರೂಟು ಹಿಂಗ್ ಪಾಸ್ ಮಾಡು. ಅದಕ್ಕೊಂದು ಪ್ಲಾನ್ ತಯಾರು ಮಾಡಿದ್ದೀನಿ. ನಮ್ಮ ದೇಶದ ಭೌಗೋಳಿಕ ರಹಸ್ಯ, ಮಿಲಿಟರಿ ರಹಸ್ಯನ ಪರದೇಶಕ್ಕೆ ರವಾನೆ ಮಾಡೋದು. ಸಿಮೆಂಟ್ ನ ಕದ್ ಮಾಡ್ದಂಗೆ ದೇಶದ ರಹಸ್ಯ ಅದೆಲ್ಲದೆ. ಒಬ್ಬ ಮಿಲಿಟರಿ ಆಫೀಸರ್ 1 ವರ್ಷದಿಂದ ಕಷ್ಟಪಟ್ಟು ಮಿಲಿಟರಿ ರಹಸ್ಯನ ಮೈಕ್ರೋ ಫಿಲ್ಮ್ ಮಾಡ್ತಿದ್ದಾನೆ. ಅದೀಗ ಕೊನೆ ಹಂತಕ್ಕೆ ಬಂದಿದೆ. ಅದು ನಮ್ಮ ಕೈ ಸೇರ್ಬೇಕಾದ್ರೆ ಹಣ ಬೇಕು, ಹಣ. ಅಂದ್ರೆ ದುಡ್ಡು ಬೇಕು. ಅದೇಟ್ ಬೇಕಾಯ್ತದ ಹೇಳು? ಲಕ್ಷಗಟ್ಲೆ ಚೆಲ್ಬೇಕಯ್ಯ, ಕೋಟಿಗಳು ಬರ್ಬೇಕಾದ್ರೆ. ಅಂದ್ರೆ ಚೂಜಿ ಹಾಕಿ ತಬ್ಬಣ ಹೇಳ್ಕೊಳ್ಳೋದು. ಈಗ ಅರ್ಥ ಆಯ್ತು ಬಿಡು. ಹಣದ ವಿಷಯ ನನಗ್ ಬಿಟ್ಬಿಡು, ನೀನೇನು ಚಿಂತೆ ಮಾಡ್ಬೇಡ. ಅಂದಂಗೆ ಯಾವ ಅಲ್ಕ ನನ್ನ ಮಗನ ಎಂಟ್ರನ್ ತಲೆ ಹಿಡಿದ್ರೆ ಆ ಅಲ್ಕ ನನ್ನ ಮಗ ತಾಯಿ ತಲೆನೇ ಹಿಡಿತಾವನಲ್ಲ. ತಲೆ ಹರಟೆ ಎಲ್ಲ ಬೇಕಾಗಿಲ್ಲ. ನಿನಗೆ ಪಾರ್ಟ್ನರ್ ಆಗೋದಕ್ಕೆ ಇಷ್ಟ ಇದೆಯೋ ಇಲ್ವೋ ಅಷ್ಟು ಹೇಳು. ಬುಲ್ಡುಂ ಕಣ್ ಕೊಟ್ರೆ ಬ್ಯಾಡ ಅಂತನ ಮಂತ್ರಿ ಪಾಪ? ಅದೆಲ್ಲವನೇ ಆ ಮಿಲ್ಟ್ರಿ ಪಾಪ. ಹಲೋ, ಲೋ ಕಳಿಂಗ, ನಾನು ಹೇಳಿದ್ನಲ್ಲ ಮೇಜರ್ ನರೇಂದ್ರನಾಥ್, ಇವರೇ ಮಿಲ್ಟ್ರಿ ಪಾಪ. ನರೇಂದ್ರನಾಥ್ ಇವರು ಕಾಳಿಂಗರಾಯ ಅಂತ ಹೊಸ ಸಚಿವರು, ನನ್ನ ಬಿಸ್ನೆಸ್ ಪಾರ್ಟ್ನರ್. ನೈಸ್ ಟು ಮೀಟ್ ಯು. ಮೀಟೋ ಮೀಟು ಮಿಲ್ಟ್ರಿ ಪಾಪ, ಮೀಟೋ ಮೀಟು. ಅಂದ್ಹಾಗೆ ಆಪರೇಷನ್ ಬ್ಲೂ ಬರ್ಡ್ ರೆಡಿನಾ? ಎಸ್, ಇಟ್ಸ್ ಆಲ್ಮೋಸ್ಟ್ ರೆಡಿ. ಇನ್ ಸ್ವಲ್ಪ ಮಿಲಿಟರಿ ಸೀಕ್ರೆಟ್ಸ್ ನ ಫಿಲ್ಮ್ ಮಾಡಬೇಕಾಗಿದೆ. ಆಗಿರುವಷ್ಟೇ ನನ್ ಕೈಲಿ ಕೊಡ್ಸು ಮಂತ್ರಿ ಪಾಪ. ಯಾರಿಗೂ ಗೊತ್ತಾಗ್ಲಿಲ್ದಂಗೆ ಎಲ್ಲಾಡ್ಕೆ ಚಿಲ್ದಲ್ಲಿ ಸುತ್ತಿಟ್ಕೊಂಡು ಸೇಪಾಗಿ ಚಡ್ಡಿ ಜೋಬಲ್ಲಿ ಇಟ್ಕೊತೀನಿ. ಮುಚ್ಚಯ್ಯ ಬಾಯ್ನ. ನರೇಂದ್ರನಾಥ್, ಯಾವ ತೊಂದರೆನೂ ಇಲ್ವಲ್ಲ? ಅಕ್ಕ, keep it there. Out. अच्छा सर. You don't worry. Blue Bird ನನ್ನ ಬೆಡ್ರೂಮ್ ಲಾಕರ್ ಅಲ್ಲಿ ಸೇಫ್ ಆಗಿ. ಫಾರಿನ್ ಏಜೆಂಟ್ಸ್ ಬರೋವರೆಗೂ ಅದನ್ನ ರೆಪ್ಪೆ ಕಣ್ಣನ್ ಕಾದ ಹಾಗೆ ಕಾಯ್ಬೇಕು. ಬಿ ಕೇರ್ಫುಲ್. ಶೋರ್. ಕಾಳಿಂಗ, 5 ಲಕ್ಷ ತಂದಿವ್ನಿ, ತಗ ಮಿಲ್ಟ್ರಿ ಪಾಪ. ಅಂದಂಗೆ ಮಂತ್ರಿ ಪಾಪ, ಕೋಟಿ ನಮ್ ಕೈಗೆ ಬರೋದು ಯಾವಾಗ? ಬ್ಲೂ ಬರ್ಡ್ ಹಾರದ ಮೇಲೆ. ಅದ್ ಯಾವಾಗ ಅರ್ಥೈತೆ? ರೆಕ್ಕೆ ಬಂದಾಗ. ಅಪ್ಪ, ಈ ಲಗ್ನ ಪತ್ರಿಕೆ ನೋಡಿ. ಸಿಂಪಲ್ ಆಗಿದೆಯಲ್ಲ? ಕಾರ್ಡೇನೋ ಸಿಂಪಲ್, ಆದ್ರೆ ಇದ್ರೊಳಗಿರೋ ಮ್ಯಾಟರ್ ಸೀರಿಯಸ್. ವಾಟ್? ಇಂಪಾಸಿಬಲ್. ಚಿಕ್ಕಪ್ಪ ಶಾಂಭವಿ ಮದುವೆ ಇಷ್ಟೊಂದು ಮುಗ್ದೆ ಹೋಗಿರುತ್ತೆ. ಅವನು ನಮಗೆ ಹೇಳ್ದೆ ಮದುವೆ ಮಾಡ್ಕೊಳ್ಳೋದು ಸಾಧ್ಯನೇ ಇಲ್ಲ ಕಣೆ. ಓ, ಬಂದ್ರು ನೋಡಿ ನಾವು ದಂಪತಿಗಳು. ಬನ್ನಿ ಬನ್ನಿ, ಹಾರ್ಟಿ ವೆಲ್ಕಮ್. ಕೊಟ್ಟದ್ದು ಹಾರ ತುರೆ. ಮತ್ತೆ ಈ ವೆಡ್ಡಿಂಗ್ ಕಾರ್ಡು ಯಾರು ಕೊಟ್ರು ಸರ್?
ಇವಳೆ ಇಲ್ಲಿ ನಿಂತಿದ್ದಾಳಲ್ಲ. ಸಾಯಿಸ್ತೇ ಬಿಡ್ತೀನಿ ನಿನ್ಗೆ, ಸಾಯಿಸ್ತೇ ಬಿಡಲ್ಲ. ಚಿಕ್ಕಪ್ಪ ಏನಾಯ್ತು? ಸತ್ತೋಗ್ಬಿಟ್ಟೆ. ಓಕೆ, ಕಂಪೋಸಿಂಗ್ ಮಾಡು. ಸತ್ತೋಗ್ಬಿಟ್ಟು ಕಂಪೋಸಿಂಗ್ ಹೆಂಗ್ ಮಾಡ್ಲಿ ಚಿಕ್ಕಪ್ಪ? ಹಲೋ, ಸೂರ್ಯ ಹಿಯರ್. ಸರ್, ನನ್ನ ಹೆಸರು ಚಂದು ಕಾಕ ಅಂತ. ನಾನು ಮಿಲಿಟರಿ ರಿಟೈರ್ಡ್ ಜವಾನ್ ಸರ್. ಹ್ಯಾವ್ ಯು ಮೆಟ್ ಬಿಫೋರ್? ಇಲ್ಲ ಸರ್. ಐ ಸಿ. ನನ್ನಿಂದ ಏನಾಗಬೇಕಿತ್ತು? ನಮ್ಮ ದೇಶದ ಮಿಲಿಟರಿ ರಹಸ್ಯಗಳನ್ನ ಮೈಕ್ರೋ ಫಿಲ್ಮ್ ಅಲ್ಲಿ ಎಕ್ಸ್ಪೋಸ್ ಮಾಡಿ ವಿದೇಶಗಳಿಗೆ ಮಾರೋ ಹಂಚಿಕೆ ಕೆಲವರು ಇದ್ರು ಸರ್. ಆ ಮೈಕ್ರೋ ಫಿಲ್ಮಿಗೆ ನನ್ನ ಹತ್ರ ಇದೆ ಸರ್. ನನಗೆ ಈ ಪೊಲೀಸು ಸರ್ಕಾರ ಇವುಗಳ ಮೇಲೆ ನಂಬಿಕೆ ಇಲ್ಲ ಸರ್. ಸರ್, ಆದಷ್ಟು ಬೇಗ ನಿಮ್ಗೆ ಇದನ್ನು ತಲುಪಿಸಬೇಕಾಗಿದೆ. ಈಗ ಎಲ್ಲಿದ್ದೀರಿ? ನಾನೀಗ ಜಯನಗರ ಗವರ್ಮೆಂಟ್ ಹಾಸ್ಪಿಟಲ್ ಅಲ್ಲಿ ಇದ್ದೀನಿ ಸರ್. ಆ ದ್ರೋಹಿಗಳು ನನ್ನ ಮೇಲೆ ಗುಂಡು ಹಾರಿಸಿದ್ದಾರೆ. ಆದಷ್ಟು ಬೇಗ ಇದನ್ನು ತಗೊಂಡೋಗಿ ಸರ್. ನೋಡಿ, ನಾನೇ ಬಂದ್ರೆ ಯಾರಿಗಾದ್ರೂ ಸಂಶಯ ಬರಬಹುದು. ನಾನು ನನ್ನ ಮಗಳನ್ನ ಕಳಿಸ್ತೀನಿ. ಶಿ ವಿಲ್ ಕಮ್ ಅಂಡ್ ಐಡೆಂಟಿಫೈ ಹರ್ಸೆಲ್ಫ್. ರೈಸಿಂಗ್ ಸನ್ ಅಂತ ಕೋಡ್ ವರ್ಡ್ ಹೇಳ್ತಾಳೆ. ಅವಳ ಕೈಗೆ ಕೊಟ್ಟು ಕಳಿಸಿ. ಥ್ಯಾಂಕ್ ಯು ಸರ್. ಇಲ್ಲಿ ಮಿಲಿಟರಿ ಮ್ಯಾನ್ ಚಂದು ಕಾಕ ಅಂತ ಯಾರು ಅಡ್ಮಿಟ್ ಆಗಿದಾರಾ? ಸರ್, ಆ ಹೆಸರು ಯಾರು ಅಡ್ಮಿಟ್ ಆಗಿಲ್ಲ ಸರ್. ಸರ್ ಸರ್, ಏಯ್ ಸ್ಟ್ರೆಚರ್ ತಂದು ಪಾಪ. ಆಶೀರ್ವಾದ ಮಾಡಿಯಪ್ಪ. ಹೇಳಮ್ಮ, ಹೇಳು. ತುಂಬಾ ಅಪಾಯದ ಕೆಲಸ ಅಂತ ಗೊತ್ತಿದ್ರು ನಿನ್ನನ್ನೇ ಕಳಿಸ್ತಾ ಇದ್ದೀನಿ. ನಿನ್ನನ್ನು ಕಳಿಸ್ತೀನಿ, ನನಗೆ ಬೇರೆ ದಾರಿನೇ ಇಲ್ಲ. ನೀನು ದೇಶದ್ರೋಹಿಗಳ ಚಕ್ರವ್ಯೂಹ ಭೇದಿಸೋಕೆ ಹೋಗ್ತಾ ಇದೀಯಾ. ಬಹಳ ಹುಷಾರಾಗಿರ್ಬೇಕಮ್ಮ. ಯಾಕಪ್ಪ ಇಷ್ಟು ನರ್ವಸ್ ಆಗಿದ್ದೀರಾ? ನೀನಿನ್ನು ಚಿಕ್ಕ ಮಗು, ನನಗೆ ಯಾಕೋ ಒಳೊಳಗೆ ಭಯ. ಚಕ್ರವ್ಯೂಹನ್ ಬೇಯಿಸಿದ ಅಭಿಮನ್ಯನು ಚಿಕ್ಕವನೇ ಅಲ್ವೇನಪ್ಪ? ಬೇಡಮ್ಮ, ಅವನು ಹಿಂತಿರುಗಿ ಬರಲೇ ಇಲ್ಲ. ಅಭಿಮನ್ಯುಗ್ ವಾಪಸ್ ಬರೋದ್ ಗೊತ್ತೇ ಇರ್ಲಿಲ್ಲ. ನಾನ್ ನಿಮ್ ಮಗಳು, ಸೂರ್ಯನ್ ಮಗ್ಳಿಗೆ ಕತ್ಲೇನ ಭಯ ಇದೆಯಪ್ಪ? ಕತ್ಲಾಗೋದ್ರೊಳಗೆ ನಿನ್ ಮನೇಲಿರ್ಬೇಕಮ್ಮ. ಓಕೆ. ಮತ್ತೆ ಈ ವಿಷಯ ಸೀಕ್ರೆಟ್ ಆಗಿರ್ಬೇಕು. ಶೋರ್ ಅಪ್ಪ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಡೋಂಟ್ ವರಿ ಸೋ ಮಚ್. ಬಾಯ್. ತಾತ ತಾತ ನಾನ್ ತಾತ ಕಣ್ಬಿಡ್ ತಾತ. ಸಿಸ್ಟರ್ ಪ್ಲೀಸ್. ಸರಿಯಮ್ಮ.
ರೈಸಿಂಗ್ ಸನ್. ಹಾ, ರೈಸಿಂಗ್ ಸನ್ ನಾನೇ. ಅದೇನ್ ಸರಿಯಾಗಿ ಹೇಳಿ ತಾತ, ನಂಗೆ ಅರ್ಥ ಆಗ್ತಿಲ್ಲ. ಹಾ ಹೇಳಿ ಹೇಳಿ ತಾತ, ಹೇಳಿ. ತಾತ ತಾತ ಮಾತಾಡಿ ತಾತ, ಮಾತಾಡಿ ತಾತ. ಹುಡುಗಿ ತಪ್ಪಿಸ್ಕೊಂಡ್ಬಿಟ್ಟು ಮೈಕ್ರೋಫಿಲ್ಮ್ ಅವಳ ಹತ್ರ ಈಗ ಏನ್ ಮಾಡೋದು? ಬಾಯಿ ಬಡ್ಕೊಳ್ಳೋದು. ಒಂದ್ ಗಾರ್ಮೆಂಟ್ ಪಾಪನ್ ಇಟ್ಕೊಂಬರೋ ಯೋಗ್ಯತಿಲ್ಲ. ಈ ಮಕ್ಕಕ್ಕೆ ಒಂದ್ ಬೀಸೆ, ಬಾಯಾಗೊಂದ್ ಚುಟ್ಟ ಚಿರ್ಬೋಕಿ ಲಾಯರ್ ಪಾಪ, ಗಾರ್ಮೆಂಟ್ ಪಾಪ, ಮಿಲ್ಟ್ರಿ ಪಾಪ ನೋಡ್ದ ಹೆಂಗ್ ಎತ್ತಾಕ ಬಂದ್ಬಿಟ್ಟವ್ನೆ. ನಂಗೇನು ಗೊತ್ತಿಲ್ಲ, ನನ್ ಬಿಟ್ಬಿಡು ಪ್ಲೀಸ್. ಆ ಮುದುಕಾನಿ ಹತ್ರ ಏನು ಕೊಟ್ಟಿದ್ದಾನೆ ಅದನ್ನ ಮರ್ಯಾದೆ ಆಗಿ ಕೊಟ್ಬಿಡು. ಇಲ್ಲ ಅಂದ್ರೆ ನನ್ ಕೈಗೇನು ಕೊಟ್ಟಿಲ್ಲ ಅವನು. ಸುಳ್ಳು. ಆ ಮುದುಕ ಸಾಯುವಾಗ ನಿನ್ನ ಹತ್ರ ಏನ್ ಹೇಳ್ದ ಅದನ್ನ ಮಗಳು. ನನ್ನ ಹತ್ರ ಅವನೇನು ಹೇಳಿಲ್ಲ. ಗಾಡ್ ಪ್ರಾಮಿಸ್, ಗಾಡ್ ಪ್ರಾಮಿಸ್. ಜೀವದ ಮೇಲೆ ಆಸೆ ಅಲ್ವೇನೆ ನಿಂಗೆ? ಆ ಮೈಕ್ರೋ ಫಿಲಂ ಎಲ್ ಮುಚ್ಚಿಟ್ಕೊಂಡಿದ್ಯಾ? ತಿಗೆ ಈಚೆಗೆ. ನಂಗೆ ಗೊತ್ತಿಲ್ಲ, ನಂಗೆ ಗೊತ್ತಿಲ್ಲ. ಲೇ ದಡ್ಡ, ಮಕ್ಕಳನ್ನ ಹಾಗೆಲ್ಲ ಹೊಡೆಯೋದು ಬಡಿಯೋದು ಮಾಡಬಾರ್ದು. ಸ್ವಲ್ಪನೂ ಬುದ್ಧಿ ಇಲ್ಲ. ನೋಡು ಬೇಬಿ, ನಾವು ನಿನಗೆ ಐಸ್ ಕ್ರೀಮು, ಲಾಲಿಪಪ್ಪು ಎಲ್ಲ ಕೊಡಿಸ್ತೀವಿ. ಆ ಮೈಕ್ರೋ ಫಿಲ್ಮ್ ಎಲ್ಲಿಟ್ಟಿದೀಯಾ ಹೇಳು ಬೇಬಿ. ನಂಗೆ ಗೊತ್ತಿಲ್ಲ, 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 ಗೊತ್ತಿಲ್ಲ? ಗೊತ್ತಿಲ್ಲ. ಹಠ ಮಾಡ್ತೇನೆ ನಂಬತ್ರ. ಇವಳು ಬೈಯಾಗೆ ಕಿತ್ತಾಕೋ, ಇವಳು ಬಟ್ಟೆನ ಕಿತ್ತಾಕೋ. ನನ್ ಮಾನ ಪ್ರಾಣಕ್ಕಿಂತ ನನಗೆ ನನ್ನ ದೇಶನೇ ಹೆಚ್ಚು. ಮಾನಕ್ಕಿಂತ ರಹಸ್ಯ ಅಚ್ಚ. ಹೌದ್ ಕಣ್ಣರೋ ಕಂತ್ರಿ. ಎಲ್ಲ ಪೊಗರಿನ ತೊತ್ತೆ ನಿನ್ನ. ಒಳ್ಳೆ ಮಾತಿನಿಂದ ಕೇಳಿದ್ರೆ ಬಾಯಿ ಬಿಡೋದಿಲ್ಲ. ಏಯ್, ಶುರು ಮಾಡು ಸ್ಕಾರ್ಪಿಯನ್ ಟ್ರೀಟ್ಮೆಂಟ್. ಎಲ್ಲಿ ಹೋದ್ಲು ಮಾಲಿನಿ? ಏನಾದ್ರೂ ಆಗಿರ್ಬಹುದಾ? ಹಲೋ, ಇನ್ಸ್ಪೆಕ್ಟರ್ ಚಂದ್ರಾಯ. ರಾಂಪುರ ಕೊಳಗೇರಿನಲ್ಲಿ ಯಾವುದೋ ಒಂದು ಹೆಣ್ಣಿನ ಶವ ಬಿದ್ದೈತೆ. ಸಹಿತ ಸಿಗ್ತಾ ಇಲ್ಲ. ದಯವಿಟ್ಟು ಬೇಗ ಬನ್ನಿ ಸರ್. ನೋ ಡಾಕ್ಟರ್, ನಾನು ಏನ್ ಹೇಳ್ತಿದ್ದೀನಿ ಅಂದ್ರೆ ಯಾವ್ದೋ ಒಂದು ಹೆಣ ಬಂದಿದೆ, ಅರ್ಜೆಂಟ್ ನೀವೇ ಪೋಸ್ಟ್ ಮಾರ್ಟಮ್ ಮಾಡ್ಬೇಕಂತೆ ಸಾಹೇಬ್ರು ಹೇಳಿದ್ದಾರೆ. ಸರಿ, ಅಲ್ಲೆಲ್ಲ ರೆಡಿ ಮಾಡು, ನಾನು ಬಂದ್ಬಿಡ್ತೀನಿ. ಸರಿ ಡಾಕ್ಟರ್. ಬನ್ನಿ ಡಾಕ್ಟರ್, ಹೋಗೋಣ. ಹಾ, ಕೃಷ್ಣ ಎಲ್ಲ ರೆಡಿನಾ? ರೆಡಿ ಡಾಕ್ಟರ್. ಬಾಡಿ ಲೆಂತ್, ಇಂಜುರೀಸ್ ಎಲ್ಲ ಚೆಕ್ ಮಾಡಿದ್ಯಲ್ಲ? ಪ್ಯಾಡ್ ಕೊಡಿಲಿ. ಡಾಕ್ಟರ್, ನೋಟ್ ದ ಬಾಡಿ ಮಾರ್ಕ್ಸ್. Okay. ಅಟ್ಟೆ ತೆಗಿ. ಅಬ್ಬಾ, ಎಷ್ಟು ವಿಕಾರವಾಗಿದೆ ಮುಖ. ಕೊಲೆ ಮಾಡಿದ ಗುರುತು ಸಿಗದೆ ಇರ್ಲಿ ಅಂತ ಆಸಿಡ್ ಹಾಕಿ ಸುಟ್ಟು ಬಿಟ್ಟಿದ್ದಾರೆ.
ಸರಿ, ನಮ್ಗೆ ಯಾವ ಬಾಡಿ ಆದ್ರೇನು? ಕೃಷ್ಣ ಕೊಡಪ್ಪ. ಪೋಸ್ಟ್ ಮಾರ್ಟಮ್ ನಡೀತಾ ಇರೋ ಹೇಳದ ಬಗ್ಗೆ ಆಲ್ ಇಂಡಿಯಾ ರೇಡಿಯೋಗೂ ಹಾಗೂ ಟಿವಿ ಸ್ಟೇಷನ್ಗೂ ಸುದ್ದಿ ಕೊಡಕ್ಕೆ ಹೇಳು. ಸರಿ ಸರ್. ಹೋಗು. ಯಾರು ಸೇರಿಸ್ತಾರೋ ಅಂತ ಪೊಲೀಸ್ ಡಿಪಾರ್ಟ್ಮೆಂಟ್. ಬ್ಲಡ್ ಸ್ಯಾಂಪಲ್ ತಗೋ. ಹಾಗೆ ಬಾಟ್ಲು ಕೊಡು. ಸ್ಮಾಲ್ ಇಂಟೆಸ್ಟೈನ್, help me please. ಡಾಕ್ಟರ್, ಐಡೆಂಟಿಟಿ ಮಾರ್ಕ್ಸ್ ಹೇಳಿಲ್ವಲ್ಲ ನೀವು? ಓ ಐ ಆಮ್ ಸಾರಿ. ನೀವೇ ನೋಡಿ ಏನಿದೆ ಅಂತ. ಸರಿ ಡಾಕ್ಟರ್. ಡಾಕ್ಟರ್ ಇಲ್ಲಿ ನೋಡಿ. ಏನಾಯ್ತು? ನೋಡಿದ್ರ ಕೊನೆ ಕೊನೆ ಮನೆ ಹೇಗೆ ಫೂಲ್ ಮಾಡ್ಬಿಟ್ಟೆ? ಹೌದು, ನಾನು ನಿಜವಾಗ್ಲೂ ಫೂಲ್ ಆಗ್ಬಿಟ್ಟೆ. ಮಾಲ್ನಿ, ಮಾಲ್ನಿ. ಚಿಕ್ಕಪ್ಪ, ಸಾಯಿಸ್ಬಿಡ್ತೀನಿ ಸಾಯಿಸ್ಬಿಡ್ತೀನಿ ಅಂತಿದ್ದೆ, ಸಾಯಿಸ್ಬಿಡು ನೋಡೋಣ. ಇಲ್ಲ ಇಲ್ಲ, ಅವತ್ತು ನಂಗೆ ಹೊಟ್ಟೆ ನೋವು ಆಪರೇಷನ್ ಮಾಡಮ್ಮ ಅಂದ್ರೆ ನಾನು ಅಷ್ಟು ಕಟ್ಕಿನ ಅಂದೆ. ಇವತ್ತು ನನ್ನ ತುಂಡು ತುಂಡಾಗಿ ಕತ್ತರಿಸ್ಬಿಟ್ಟಿಯಲ್ಲಮ್ಮ. ನನ್ನ ಕ್ಷಮಿಸ್ಬೇಡಮ್ಮ, ನಾನು ಗೊತ್ತಿಲ್ಲದೆ ಈ ತಪ್ಪು ಮಾಡ್ಬಿಟ್ಟೆ ಕಣೆ. ನನ್ನ ಕ್ಷಮಿಸ್ಬೇಡಮ್ಮ. ಸಮಾಧಾನ ಮಾಡ್ಕೊ ಪ್ಲೀಸ್. ಬಾ ಬಾ ಮಾಲಿನಿ, ಪ್ಲೀಸ್. ಮಾಲಿನಿ, ಮಾಲಿನಿ. ನನಗೆ ನನ್ನ ಮಗಳು ಬೇಕು, ಕೊಟ್ಟೆ ನನ್ನ ಮಗಳನ್ನ. ಅಯ್ಯೋ ದೇವ್ರೆ, ತನ್ನ ಕೀರ್ತಿ ಪತಾಕೆ ಹಾರ್ಸಕ್ ಹೋಗಿ ಮಗಳನ್ನೇ ಬಲಿ ಕೊಡೋ ತಂದೆ ಉಂಟೇನಪ್ಪ ಈ ಲೋಕದಲ್ಲಿ. ಅಣ್ಣನಂತ ನಿಷ್ಠಾವಂತ ವ್ಯಕ್ತಿಗೆ ಈ ಸಮಯದಲ್ಲಿ ಈ ತರ ಮಾತಾಡೋದು ಸರಿಯಲ್ಲ. ಅತ್ತಿಗೆ ನಿಷ್ಠೆ, ಮಗಳನ್ನೇ ಬಲಿ ಕೊಡೋದು ಎಂಥ ನಿಷ್ಠೆಪ್ಪ. ಅತ್ತಿಗೆ, ದೇಶಕ್ಕಾಗಿ ಮಕ್ಕಳನ್ನ, ಗಂಡಂದರ್ನ, ಒಡ ಹುಟ್ಟವ್ರನ್ನ ಬಲಿ ಕೊಟ್ಟು ಮಹಾವನಿತರನ್ನ ಆಡಿದು ನೀವು ಸಹ. ನಾನು ಮಹಾವನಿತೆ ಅಲ್ಲ, ನಾನು ಸಾಮಾನ್ಯ ಹೆಂಗಸು. ನನಗೆ ನನ್ನ ಮಗಳು ಬೇಕು, ನನ್ನ ಮಾಲಿನಿ ನನಗೆ ಬೇಕು. ಅಕಸ್ಮಾತ್ ಅಚಾತುರ್ಯ ನಡೆದೋಗಿದೆ, ಸ್ವಲ್ಪ ಪರಿಸ್ಥಿತಿನ ಅರ್ಥ ಮಾಡ್ಕೊಳ್ಳಿ. ಸಂಕಟ ಆಗ್ತಿರೋದು ನಿಮ್ಮೊಬ್ಬರಿಗೆ ಅಲ್ಲ. ಆದ್ರೆ ಚೋರಿ ಬಿದ್ದಿರೋದು ನನ್ನ ಕರುಳಿಗೆ ಚಂದ್ರು. 9 ತಿಂಗಳು ಹೊತ್ತು ಹೆತ್ತು ಸಾಕಿ ಸಲಹಿದ ಮಗಳನ್ನ ನಾನೇ ನನ್ನ ಕೈಯಾರೆ ಕತ್ತರಿಸಿ ತುಂಡು ತುಂಡು ಮಾಡಿದ್ನಲ್ಲ. ಈ ಪ್ರಪಂಚದಲ್ಲಿ ಇಂಥ ಪಾಪದ ಕೆಲಸ ಯಾವ ತಾಯಿ ಮಾಡ್ತಾಳೆ?
ಪಾಪದ ಕೆಲಸ ಏನು ಇಲ್ಲ ಅತ್ತಿಗೆ. ನೀವು ನಿಮ್ ಡ್ಯೂಟಿ ಮಾಡಿದ್ದೀರಿ ಅಷ್ಟೇ. ನೀವು ತಾಯಿ ಮಾತ್ರ ಅಲ್ಲ, ಡಾಕ್ಟರ್ ಸಹ. ಹೌದು, ನಾನ್ ಡಾಕ್ಟ್ರು, ನಿಮ್ಮಣ್ಣ ಪತ್ರಕರ್ತ, ನೀನ್ ಪೊಲೀಸು, ಎಲ್ಲ ನಿಷ್ಠಾವಂತ್ರೆ, ಪುರುಷ ಸಿಂಹಗಳ ಬೇರೆ ನೀವು. ಆದ್ರೆ ನನ್ನ ಮಗಳ ಪ್ರಾಣನ ನಿಮ್ ಪೌರುಷ ಉಳಿಸ್ಲಿಲ್ವಲ್ಲ. ಕೃಷ್ಣ ಅರ್ಜುನ ಎದ್ದು ಅಭಿಮನ್ಯುನ ಉಳಿಸ್ಕೊಳಕ್ ಆಗ್ಲಿಲ್ಲ. ಸಮಾಧಾನ ಮಾಡ್ಕೊಳ್ಳಿ ಅತ್ತಿಗೆ, ಪ್ಲೀಸ್ ಸಮಾಧಾನ ಮಾಡ್ಕೊಳ್ಳಿ. ಹೇಗೋ ಸಮಾಧಾನ ಮಾಡ್ಕೊಳ್ಳಿ. ದಂತದ ಗೊಂಬೆ ಆಗಿದ್ದ ಹುಡುಗಿನ ಎಷ್ಟೊಂದು ಅಮಾನುಷವಾಗಿ ಕೊಂದಿದಾರಲ್ಲ ರಾಕ್ಷಸರು. ನನ್ನ ಮಾಲಿನಿ ಮೇಲೆ ಆಣೆ, ಅವಳು ಸಾವಿಗೆ ಕಾರಣ ಆದವರು ಅವ್ರು ಯಾರೇ ಆಗಿರ್ಲಿ, ಅವ್ರನ್ನ ಬೆಂಕಿ ಹಚ್ಚಿ ಜೀವಂತವಾಗಿ ಸುಟ್ಟು ಬೂದಿ ಮಾಡ್ತೀನಿ. ಒಬ್ಬೊಬ್ಬನ ಸಿಗದು ಹಲೋ, ಯಾರು? ಮೂಗನ? ಏನ್ ಸಮಾಚಾರ ಹೇಳು. ಅದೇನ್ ಹೇಳ್ತಾ ಇತ್ತು? ನಾನು ಅಲ್ಲಿಗೆ ಬರ್ಬೇಕಾ? ಸರಿ, ಬಂದೆ. ಮನ್ಸು ಯಾಕೋ ಅಳ್ದು ಸುರ್ದು ಅಳ್ದು ಮಾಡ್ತಾ ಇಟ್ಕೊಡು. ಯಾಕೆ ನಿಮ್ ಕಡೆ ಯಾರು ಸತ್ತಿದಾರೇನು? ಸತ್ತೋದ್ರಲ್ಲಪ್ಪ, ಆ ಪೇಪರ್ ನುನುವೆ ಅವನ ಮಗಳುವೆ. ಅವರೆಲ್ಲ ನಮ್ ಶತ್ರುಗಳಲ್ವಾ ಸರ್? ಅಲ್ಲಪ್ಪ, ಅಲ್ಲ, ಅವರಲ್ಲ. ಮತ್ತಿನ್ಯಾರು? ನೀವು ಕಂಡ್ರು ನನ್ನ ಮಕ್ಕಳ. ನೀವು ದೇಶದ ರಹಸ್ಯ ಮಾರ್ಬಿಡಣ, ಕೋಟ್ಯಾಂತರ ಬರ್ತದೆ, ನೆಕ್ ಬಿಡಣ ತೊಂಬ್ಲವ ಅಂದ್ರಲ್ಲೋ ನನ್ನ ಮಕ್ಕಳ. ನನ್ ಚಡ್ಡಿ ಜೇಬಿನ ದುಡ್ಡೆಲ್ಲ ಖರ್ಚು ಮಾಡಿಸ್ಬಿಟ್ರಲ್ಲೋ ಲಕ್ಷಾಂತರವ. ಋಣ ಪಾತ್ರಕ್ಕೆ ನನ್ನ ಮಕ್ಕಳ. ಯೋ, ಯಾಕೆ ಸುಮ್ಮನೆ ಕೂಕೊಳ್ತಿದ್ಯಾ? ಆ ಮೈಕ್ರೋ ಫಿಲ್ಮ್ ಒಂದು ನಮ್ ಕೈಗೆ ಬರ್ಲಿ. ಹೆಂಗಯ್ಯ ಬರ್ತದೆ? ಅದ್ ಯಾವಂತ ವೈದ್ಯ ಅಂತ ನೀನ್ ಹೇಳಿದ್ದು, ಅವನು ನೆಗದು ಬಿದ್ದ ನೆಲ್ಲಿಕಾಯ ಹೊಂಟೋದ. ಕತ್ತೆ ಹೋಗೋದಲ್ದಲೆ ಗೂಟನು ಜಾಡ್ಸ್ ಕಿತ್ಕೊಂಡು ಹೋಯ್ತು. ಯೋ, ಯಾಕೆ ಸುಮ್ಮನೆ 7 ತಿಂಗಳಿಗೆ ಹುಡ್ದವನಂಗ ಆಡ್ತಿದ್ಯಾ? ನೀನ್ ಒಬ್ಬನೇ ದುಡ್ಡು ಹಾಕಿರೋದು, ನಾವು ಲಕ್ಷಗಟ್ಟಲೆ ಹಾಕಿದೀವಿ. ಸ್ವಲ್ಪ ತಾಳ್ಮೆ ತಗೋ. ದುಡ್ಡು ಹೋಯ್ತು ಅಂತ ಬಡ್ಕೋತಾ ಇದ್ದೀರಲ್ಲ, ನಾಳೆ ಮೈಕ್ರೋ ಫಿಲ್ಮ್ ಸರ್ಕಾರದವ್ರ ಕೈ ಸೇರ್ಬಿಟ್ರೆ ನಮಗ್ ಗಲ್ಗಾಕೋದ್ ಗ್ಯಾರಂಟಿ. ನಾನು ಬರದೆ ಆ ಮಾತು ಅಲ್ಲೇಳು. ಸರ್, ದಯವಿಟ್ಟು ನೀವೇ ನಮ್ಮನ್ನು ಕಾಪಾಡ್ಬೇಕು ಸರ್. ಯಾಕ್ರಿ ಹೆದರ್ಕೋತೀರಾ? ಈ ಸೂರದಾಸನ ಟ್ರಿಕ್ಕು ಯಾವಾಗ್ಲೂ ನೆಕ್ ಮೂಮೆಂಟ್ ನಲ್ಲೇ ಕ್ಲಿಕ್ ಆಗಿ ಲಕ್ ತರೋದು. ಅದು ಲಕ್ ತರೋವರೆಗೂ ನಮ್ಮನ್ನ ಏನು ಮಾಡುವಂತೀಯಪ್ಪ? ಮುಚ್ಕೊಂಡು ಇದನ್ನ ಮುಗ್ಸು. ಮುಗಿಸ್ತೀನಿ. ಯೋ ಮಂತ್ರಿ ಪಾಪ, ಕುಡ್ಗೋಲು ನಿಂದೆ, ಕುಂಬಳಕಾಯೂ ನಿಂದೆ. ಹೆಂಗ್ ಹೆಚ್ಚುತ್ತೀಯೋ ಹಂಗೆಲ್ಲ ಹೆಚ್ಕೊಳಪ್ಪ. ಹೆಚ್ಕೋ, ಎಲ್ಲ ಹೆಚ್ಕೋ. ಅಪ್ಪ, God Papa, shave me. Shave my shit. Shave my money. Shave me. ನಾನೇ ಕೊಂದ್ಬಿಟ್ಟೆ ಚಂದ್ರು. ಕೇಳಬೇಡ ಅತ್ತಿಗೆ. ಅಣ್ಣನ್ಗೆ ಮಾಲಿನಿ ಅಂದ್ರೆ ಪ್ರಾಣ ಅಂದ್ರು, ಅವನು ಆತ್ಮಹತ್ಯೆ ಮಾಡ್ಕೋತಾನಂತ ನಾನು ಕನ್ಸ್ ಮನ್ಸಲ್ಲೂ ಅನ್ಕೊಂಡಿರ್ಲಿಲ್ಲ. ನನ್ ಮಗ ಆತ್ಮಹತ್ಯೆ ಮಾಡ್ಕೊಳ್ಳುವಂತ ಹೇಳಿ ಅಲ್ಲ, ಅದು ಆತ್ಮಹತ್ಯೆ ಅಲ್ಲ. ಅಮ್ಮ, ನನ್ ಮಗ ಧೀರ, ನೀಡ್ ಹಾಕೊಂಡು ಸಾಯುವಂತ ಮೂರ್ಖನಲ್ಲ. ಅವನ್ನ ಯಾರೋ ಕೊಲೆ ಮಾಡಿದ್ದಾರೆ ಕಣೋ, ಕೊಲೆ ಅಮ್ಮ, ಆವೇಶದಲ್ಲಿ ಏನೇನೋ ಮಾತಾಡ್ಬೇಡಮ್ಮ. ಇದು ಆವೇಶ ಅಲ್ಲಪ್ಪ, ತಾಯಿ ಅಂತರಾತ್ಮದ ಆರ್ತನಾದ. ನನ್ ಮಗನ ಅಪಮೃತ್ಯು ಅಲ್ಲ, ಕೊಲೆ ಕಣೋ, ಕೊಲೆ. ಒಂದು ಸೆಕೆಂಡ್ ಬಂದೆ ಮೇಡಮ್. 5,000 ರೂಪಾಯಿ ಕೊಡಮ್ಮ. 2 ತಿಂಗಳಿಗೆ ಒಂದ್ಸಲ ಬರ್ತಿರಲ್ಲ ಬಚ್ಚೋ, ये बहुत बुरा है. उपदेश मत देना, पहले पैसा लाओ. हम बहुत बिजी में हैं, आपको दिखता है ना. ಆಮೇಲೆ आओ. ನಮ್ಮನ್ನ ಬೆಗ್ಗಸ್ ಅನ್ಕೊಂಡಿದ್ಯೋ ನಾವು ತೇರಿಕೆ. ನೀವರ ಹೋಗಿ ಗಲಾಟೆ ಬಿಡಿಸ್ರಿ, ಸುಮ್ಮನೆ ನಿಂತಿದ್ರಲ್ರಿ. ಅರೆ, ದೊಡ್ಡವ್ರ ಹುಡ್ರು ಸವಾಸ ರೊಕ್ಕ ಕೊಟ್ರು ಬೇಡ ಅಂತಾರ್ರಿ. ಈ ನನ್ನ ಮಕ್ಳನ್ ಕಂಡ್ರೆ ನಮ್ ಡಿಜಿನ ಎದುರ್ತಾರೆ ಅಂತದ್ರಾಗ ನಾನು ಜುಜುಬಿ ದೆಬ್ಬೆದಾರ ಏನ್ ಮಾಡುಂತಿ?
ನಿಮ್ಮಂತ ಪೊಲೀಸರು ಇದ್ರೆ ಏನೂ ಆಗಲ್ಲ. ಹಂಗಾರೆ ನೀನೇ ಹೋಗಿ ಬಿಡ್ಸು. ನಮ್ಗೆ ಯಾಕೆ ಬೇಕು? ಮತ್ತೆ ನಂಗೆ ಕೇಳಕ್ ಬಂದೆ? ಓಹೋ ಬಂದ್ಬಿಟ್ಟ ದೊಡ್ಡದಾಗ ಹೇಳಕ್ಕೆ. ನೀವೇನ್ ಮನುಷ್ಯರು ರಾಕ್ಷಸರು? ಯಾಕೆ ಹೊಡಿತಾ ಇದಾರೆ ಅವ್ರನ್ನ? ನೀನ್ ಯಾವಳ ನಮ್ಮನ್ ಕೇಳಕ್ಕೆ? ನಾನ್ ಯಾರು ಅಂತ ನಿಮಗ್ ಸುದ್ದಿ ಮಾಡಿ ನಿಮ್ಮನ್ನ ಜೈಲ್ಗೆ ಹಾಕಿಸ್ತೀನಿ. ಸೂರ್ಯನೇ ಮುಳುಗೋದ್ಮೇಲೆ ನೀನೇನೆ ಆಫ್ಟರ್ ಆಲ್ ಒಂದು ಕಿರಣ. ಇದು ನಮ್ ಸೇಟಿಗೆ ಹೊಡಿಬೇಡ ಅಂತ ಹೇಳ್ತಿದ್ದಾಳೆ. ಏನ್ ಮಾಡೋದಮ್ಮ ಈಗ ಇವಳನ್ನೇ ಕಿಸ್ ಮಾಡು ಅಂತ ಹೇಳೋಣ ಅಂತಿದ್ದೆ. ಬ್ಯಾಡ, ಆಯ್ತು, ಕಚ್ಬಿಡು. ಗುಡ್ ಐಡಿಯಾ. ನಾಗೇಮಪ್ಪ, ಈ ಬದ್ಮಾಶಿಗೆ ಊಟ ತಿಂಡಿ ಏನು ಕೊಡ್ಬೇಡ, ನೀರು ಕೊಡ್ಬೇಡ ಸುವರಿಗೆ. ಓಹೋ ಬನ್ರಿ ಸರ. ಶರಣ್ರಿ, ಬಾಯಿ ಮಂತ್ರಿ ಸಾಹೇಬ್ರ, ವೆಲ್ಕಮ್ ವೆಲ್ಕಮ್. ಸಿತೋಲಿ ಚೆಲ್ಲಾಗಿಟ್ಟಿನ್ರಿ, ಯಾಕ್ರೆ? ನಾನು ನೋಡ್ಬೇಕು. ಯಾರು ನೋಡಕ್ ಬಂದ್ರು ಬಿಡ್ಬೇಡಿ ಅಂತ ಹೇಳಿರಿ ನಮ್ಮ ಇನ್ಸ್ಪೆಕ್ಟರ್ ಸಾಹೇಬ್ರ. ಗೋಲಿ ಹೊಡೆ ನಿಮ್ ಜುಜ್ ಇನ್ಸ್ಪೆಕ್ಟರ್ನ. ತಗೋ ಕೀ ಕೊಡು. ಥ್ಯಾಂಕ್ಸ್ ರೀ, ಥ್ಯಾಂಕ್ಸ್. ನಾ ಬಂದಿರೋದೇ ಅದಕ್ಕೋಸ್ಕರ. ನಾನು ನಿನ್ನ ಅಲ್ಲಿಗೆ ಕಳಿಸ್ತೀನಿ. ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ ಸಿತು. ಎಕ್ಸ್ಕ್ಯೂಸ್ ಮೀ. Goodbye, my friend.
ಏನ್ ಸರ ಮಾತೆಲ್ಲ ಮುಗಿತ್ರ? ಓ ಎಸ್, ಎಲ್ಲ ಫಿನಿಶ್. ಸರಿ ಸರ. ಆ ಬದ್ಮಾಶ್ ನೋಡಕ್ ಯಾರು ಬಂದಿಲ್ಲ ತಾನೆ? ಯಾರು ಬರ್ಲಿಲ್ರಿ ಸರ. ಸರಿ, ನೆನ್ನೆ ರಾತ್ರಿಯಿಂದ ಹಾಸ್ಕೊಂಡ್ ಬಿದ್ದಿದ್ದಾನೆ, ಏನಾದ್ರು ತಿಂಡಿ ಕೊಡ್ಸು. ಸರಿ ಸರ. ಬರ್ಲ ಇಲ್ಲಿ ಬರ್ರಿ, ಬರ್ಲ. ಏನೋ ಏನ್ ಕೂಗಾಡ್ತಾ ಇದೀಯಾ? ನೋಡ್ ಬರಲ್ಲ. ಏನಾಯ್ತು? ತೆಗೆದು ಬಿದ್ದೇನ್ರಿ. ಬಡಿ ಬೇಡ್ರಿ ಹಿಂದೆ ಕೇಳಿದ್ರ ಸಿಕ್ಕಾಬಟ್ಟೆ ಹೊಡೆದ್ರಿ. ಈಗ ನೆಗೆದು ಬಿದ್ದೋನ್ರಿ. ಏನ್ ಮಾಡ್ತೀರಾ ಅನ್ಭವಿಸ್ರಿ. Shut up and get the ambulance. ಸರಿ ಸರ. ಪೋಸ್ಟ್ ಮಾರ್ಟಮ್ ರಿಪೋರ್ಟ್ನ ಆಮೇಲೆ ಕಳ್ಸ್ಕೊಡ್ತೀನಿ. ಆ ಹುಡುಗನ ಸಾಯಿಸಿರೋದು ಬೂಟ್ ಕಾಲಿನಿಂದ ಒದ್ದು ಸ್ಟಿಕ್ನಿಂದ ಹೊಡೆದು. ಅಂಡ್ ಹೀಸ್ ಎ ಡಗ್ ಇಟ್ ಆಲ್ಸೋ. ಅದಕ್ಕೆ ಪೊಲೀಸ್ ಸ್ಟೇಷನ್ ಅಂತೂ ನಾನು ಅವನ್ನ ಮುಟ್ಲೇ ಇಲ್ಲ. ನೀನ್ ಹೊಡೆದ್ಯೋ ಯಾರು ಹೊಡೆದ್ರೋ ಗೊತ್ತಿಲ್ಲ, ಆದ್ರೆ ಅವ್ನು ಸತ್ತಿರೋದು ಬೂಟೇಟ್ನಿಂದಲೇ. ಇನ್ಸ್ಪೆಕ್ಟರ್ ಚಂದ್ರನಿಗೆ, ಇನ್ಸ್ಪೆಕ್ಟರ್ ಚಂದ್ರನಿಗೆ, ಇನ್ಸ್ಪೆಕ್ಟರ್ ಚಂದ್ರನಿಗೆ. We want justice. 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 ಇನ್ಸ್ಪೆಕ್ಟರ್ ಚಂದ್ರನಿಗೆ, ಇನ್ಸ್ಪೆಕ್ಟರ್ ಚಂದ್ರನಿಗೆ, ಇನ್ಸ್ಪೆಕ್ಟರ್ ಚಂದ್ರನಿಗೆ, ಇನ್ಸ್ಪೆಕ್ಟರ್ ಚಂದ್ರನನ್ನು We want justice. 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 ಏನಂತ ಅದು? ಏನ್ ಬೇಕಂತೆ? ಬ್ರಹ್ಮೋ ಜಿನ್ನು? ನ್ಯಾಯ ಬೇಕಂತೆ ಸರ್. ಓ ನ್ಯಾಯ. We want justice. We want justice. We want justice. We want justice. We want ಶಾಂತಿ, ಶಿಸ್ತು, ಸದ್ದು. ಸ್ಟೂಡೆಂಟ್ಸ್ ಪಾಪ, ನಿಮ್ಗೆಲ್ಲ ನ್ಯಾಯ ಕೊಡ್ಸಕ್ ತಾನೇ ನಾನ್ ಇಲ್ಲಿ ಗಂಟ ಬಂದಿರೋದು. ಇನ್ಸ್ಪೆಕ್ಟರ್ ಚಂದ್ರನ್ನ ಸಸ್ಪೆಂಡ್ ಮಾಡಲೇಬೇಕು. ಕಾಲೇಜ್ ಪಾಪ್ಗಳ ಕಿರ್ಚಾಡಿ ಹಾಕಲ್ಲ ಗಟ್ಲರ ಹಾರ್ಕಂತೀರ. ಆ ಚಂದ್ರನ್ ಪಾಲ್ಗೆ ಕೇತು ನಾನು ಬಂದ್ಬೇಕೆ ಅವನಿಗೆ ಗ್ರಾಣ ಕಾಯಂ. ನೀವೆಲ್ಲ ಸೈಲೆಂಟ್ ಆಗಿ ಕುಂತಿರ್ರಿ, ನಾನು ವಸಿ ಒಳಿಕೋಗಿ ಬರ್ತೀನಿ. ಏ ಪಿ ಎ ಸರ್ ಬಾರ್ಲಾ. ಚಂದ್ರ, ನೀನಿಷ್ಟು ಸೆಲೆಕ್ಟ್ ಮಾಡು. ಐ ಆಮ್ ಸಾರಿ ಸರ್. ಸರ್, ಅದೇನಾಯ್ತು ಅಂದ್ರೆ ನಾನ್ ಸಾರ ಸಟ್ ಕೇಳೋ ಒಳಗೆ ಬಂದಿಲ್ಲ. ಈ ಇನ್ಸ್ಪೆಕ್ಟರ್ ಇಷ್ಟಿನ ನನಗೆ ಚೆನ್ನಾಗಿ ಗೊತ್ತು. DIG ಪಾಪ ಏನಲ್ಲೇ ಇನ್ಸ್ಪೆಕ್ಟರ್, ಹುಡುಗರು ನ್ಯಾಯ ಬೇಕು ಅಂತ ಕೂಗಾಡ್ತಾವ್ರೆ. ಏನ್ ಮಾಡು ಅಂತೀಯ ಮಗಳು? ಸ್ಟೇಷನ್ ನಲ್ಲಿ ನಾನು ಸೀತು ಮೈಯೇ ಮುಟ್ಟಿಲ್ಲ. ತೋಮ್ಟ ಅಧಿಕಾರ ಮಾಡಿದೆ ಅಲ್ಲ? ಮ್ಯಾನ್ ಹ್ಯಾಂಡಲ್ ಮಾಡೋ ಪ್ರಶ್ನೆ ಇಲ್ಲ ಕಾಳಿಂಗ. ಜಲ ಕಾಕಿ ಪೋರ, ನೀನ್ ಒದ್ರೆ ಹೆಂಗ್ ಓದಿತೀಯ, ಎಷ್ಟು ಓದಿತೀಯ, ಎಲ್ಲೆಲ್ಗ್ ಓದಿತೀಯ ಅಂತ ನನಗ್ ಚೆನ್ನಾಗ್ ಗೊತ್ತು ಕಂಡ್ಲಾ. ನಿಮ್ ಡಾಕ್ಟ್ರತ್ಗೆನೆ ಎಣ ಕೂದು ಸೀತು ಸತ್ತಿದ್ದು ಒದೆ ತಿಂದು ಅಂತ ರಿಪೋರ್ಟ್ ಕೊಟ್ಟವಳೆ. ಸುಳ್ಳೇನ್ಲ ಮಗನೆ? ಮಾತು ಮರ್ಯಾದೆಯಿಂದ ಬರಲಿ. ದೇಶನ್ನ ಕೊಲೆ ಮಾಡಿದವನ್ಗೆ ಮರ್ವಾದೆ ಬೇರೆ ಕೊಡ್ಬೇಕಾ? ಅದು ನಾನು ನಕ್ಸಾ ಲೀಡಿಂಗ್ ಅಲ್ಲಿ ಗೆದ್ದು ಬಂದಿರೋ ಮಂತ್ರಿ, ಭಾವಿ ಮುಖ್ಯಮಂತ್ರಿ. ಅಯ್ಯೋ ಕಂತ್ರಿ, ನಾನ್ ಮನ್ಸ್ ಮಾಡಿದ್ರೆ ಇಲೆಕ್ಷನ್ ಅಲ್ಲಿ ನಿಂತು ಗೆದ್ದು ಮಂತ್ರಿನೂ ಆಗ್ಬೋದು. ಆದ್ರೆ ನೀನ್ ಈ ಜನ್ಮದಲ್ಲಿ ಕಾನ್ಸ್ಟೇಬಲ್ ಆಗಕ್ ಸಾಧ್ಯ ಇಲ್ಲ. ಚಂದ್ರ, ಎಗರಾಡ್ಬೇಡಲೇ. ನಿನ್ಗಿರೋ ಸೀಟಿಗೆ 5 ವರ್ಷದ ಗ್ಯಾರಂಟಿ ಕೂಡ ಇಲ್ಲ. ಅದು ನನ್ಗಿರೋ ಸರ್ವಿಸ್ ನಲ್ಲಿ ನೀನು ಮತ್ತೆ ನನ್ನ ಕೈಗೆ ಸಿಗದೆ ಇರ್ತೀಯ. DIG ಪಾಪ ನೋಡಿದ್ರ ನನ್ನ ಮಗನ್ನ ಕೆಳಕ್ ಬಿದ್ರು ನನ್ ಮೂಗೆ ಮ್ಯಾಗೆ ಅಂತ ಅವನೇ. ನಿನ್ನ ಸಸ್ಪೆಂಡ್ ಮಾಡ್ಬಿಡ್ತೀನಿ. ನನ್ನನ್ನು ಸಸ್ಪೆಂಡ್ ಮಾಡಕ್ ಮುಂಚೆ ಎನ್ಕ್ವೈರಿ ಆಗ್ಬೇಕು, ಶವನ ಇನ್ನೊಮ್ಮೆ ಪೋಸ್ಟ್ ಮಾರ್ಟಮ್ ಮಾಡ್ಬೇಕು, ಆಮೇಲೆ ಕ್ರಮ. ಓಹೋ, ಏನಿ ನಾಯಿ ಬೊಗಳ್ದಂಗೆ ಕೇಳಕ್ಕೆ ನಮ್ಮ ಸರ್ಕಾರ ಇರೋದು. ಅಲ್ಲೇ ನಿಂತ್ಕೊಳ್ಳೈತಗಲೇ. DIG ಪಾಪ, ಈ ಕೂಡ್ಲೆ ಇವನ್ನ ಸಸ್ಪೆಂಡ್ ಮಾಡು. ದಿಸ್ ಈಸ್ ಮೈ ಆರ್ಡರ್. ಇಲ್ಲ ಈಗಿಂದೀಗ CM ಫೋನ್ ಮಾಡಿ ನಿನ್ನ ಮಾಡ್ಕೋಬೇಡಿ ಸರ್. SP, ಇನ್ಸ್ಪೆಕ್ಟರ್ ಚಂದ್ರನ ಸಸ್ಪೆಂಡ್ ಮಾಡೋದಕ್ಕೆ ಕೂಡ್ಲೆ ಆರ್ಡರ್
ಓಡಿಸಿ ಎಸ್ ಸರ್. ಈ ಕಂತ್ರಿ ನನ್ನ ಮಗ ಲೇ ಪಿ ಎ ಬಾರ್ಲ ಇಟ್ಕೋ ಇದನ್ನ, ಬೇರೆಯವ್ರಿಗೆ ಹಾಕ್ಸಕ್ಕಾಗತ್ತೆ. ಇಡ್ಕಡೆ ಆಯ್ತ ಬಾರ್ಲ ಈ ಅಜಯ್ ದಿಸ್ ಇಸ್ ಟೂ ಮಚ್ ಚಂದ್ರ. ಚಂದ್ರು, ಸಸ್ಪೆಂಡ್ ಆಗ ಒಂದು ವಾರದಿಂದ ಹೀಗ್ ಗಡ್ಡ ಬೆಳೆಸ್ಕೊಂಡು ಊಟ ತಿಂಡಿನೂ ಮಾಡದೆ ಕೊರಗ್ತಿದ್ರೆ ಹೇಗಪ್ಪ? ನಡೆದು ಹೋದದನ್ನೆಲ್ಲ ಮರ್ತು ಬಿಡು. ಹೇಗಮ್ಮ ಮರೆಯೋದು? ಅಸಿತ್ತು ಕೊಲೆ, ಪ್ರೀ ಪ್ಲಾನ್ ಮರ್ಡರ್. ಕಾಕಿ ಬಟ್ಟೆ ತೊಟ್ಟು ಕಾನೂನಿನ ಚೌಕಟ್ಟಲ್ಲಿ ಸಿಕ್ಕಾಕೊಂಡು ಅಪರಾಧಿಗಳು ನನ್ನ ಕೈಗೆ ಸಿಕ್ಕಿದ್ರು ನಾನು ಏನು ಮಾಡಕ್ಕಾಗ್ಲಿಲ್ವಲ್ಲ. ನನಗ್ ಗೊತ್ತು ಚಂದ್ರು, ದುಷ್ಟ ಶಕ್ತಿಗಳು ನಮ್ಮ ಬೆನ್ನ ಹತ್ತಿದ್ದಾವೆ. ಆದಷ್ಟು ಹುಷಾರಾಗಿರಪ್ಪ. ಅಮ್ಮ, ನಿನ್ನ ಆಶೀರ್ವಾದ ಇರೋವರೆಗೂ ಯಾರು ನನ್ನ ಒಂದು ರೋಮಾನು ಅಲ್ಲಾಡ್ಸಕ್ಕಾಗಲ್ಲ. ಯೂನಿಫಾರ್ಮ್ ಅಲ್ಲಿ ಇದ್ದು ಸಾಧಿಸಕ್ಕಾಗದೇ ಇದ್ದನ್ನ ಈಗ ಸಾಧಿಸ್ತೀನಮ್ಮ. ನಿನ್ನ ನಾಳೆಗೂ ಸಾಧಿಸ್ತೀನಿ. ಹಲೋ, ಶಾಂಭವಿ ಮಾತಾಡ್ತಿರೋದು. ಏನ್ ಶಾಂಭವಿ? ನಮ್ ಪ್ರೆಸ್ ನ ದೀಪು ಗ್ಯಾಂಗ್ ನವ್ರು ಬಂದು ಹೊಡೆದಾಕ್ಬಿಟ್ಟಿದ್ದಾರೆ. ಏನು ದೀಪು ಗ್ಯಾಂಗು? ನಮ್ ಪ್ರೆಸ್ ಬಂದೆ. ಅಯ್ಯೋ, ಯಾರ ಮಾಡಿದ್ದನ್ನೆಲ್ಲ? ದೀಪುನ? ದೀಪು ಗ್ಯಾಂಗ? ಇದನ್ನೆಲ್ಲ ಸರಿ ಮಾಡು. ಹೋಗ, ನೀನ್ ಆ ಕಡೆ ಎಲ್ಲ ಸರಿ ಮಾಡು. ತಮ್ಮ ಬಾ. My God. ಪ್ರಿಯ ಸಂಪಾದಕ ಸೂರ್ಯ ಅವರಿಗೆ ಚಂದು ಕಾಕನ ಪ್ರಣಾಮಗಳು. ದೇಶದ ರಹಸ್ಯವಿರುವ ಮೈಕ್ರೋಫಿಲ್ಮ್ ಹಾಗೂ ಹೊರದೇಶದ ವಂಚಕರೊಂದಿಗೆ ನಮ್ಮ ಮಂತ್ರಿಗಳು, ಹಿರಿಯ ಅಧಿಕಾರಿಗಳು ನಡೆಸೋ ಅವ್ಯವಹಾರ, ಪಾನಕೂಟದ ಫೋಟೋಗಳು ಹಾಗೂ ವಿಡಿಯೋಗಳನ್ನು ಕಳಿಸಿದ್ದೇನೆ. ದಯವಿಟ್ಟು ನಮ್ಮ ದೇಶವನ್ನು ಈ ದೇಶದ್ರೋಹಿಗಳ ಕೈಯಿಂದ ಉಳಿಸಿ. ನನ್ನ ಕೊನೆಯ ನಮಸ್ಕಾರಗಳು. ಇಂತಿ ಚಂದು ಕಾಕ. ಗಾಡ್, ದೀಪು ಗ್ಯಾಂಗ್ ನಮ್ಮ ಪ್ರಶ್ನೆ ಅಸ್ತವ್ಯಸ್ತ ಮಾಡೋದಕ್ಕೆ ಈ ಪಾರ್ಸಲೇ ಕಾರಣ. ಥ್ಯಾಂಕ್ ಗಾಡ್ ಇದು ಅವ್ರ ಕೈಗೆ ಸಿಗ್ಲಿಲ್ಲ. ಅಂದ್ರೆ ಚಂದು ಕಾಕ ಈ ಪಾರ್ಸಲ್ನ ಸಾಗಕ್ ಮುಂಚೆನೆ, ಅಂದ್ರೆ ಮಾಲ್ನಿ ಅಲ್ಲಿ ಹೋಗಿ ಸೇರಕ್ ಮುಂಚೆನೆ ಕಳ್ಸಿದ್ದಾನೆ. ಅಣ್ಣನ ಸಾವಿಗೂ ಈ ಮೈಕ್ರೋಫಿಲ್ಮಿಗೂ ಖಂಡಿತ ಏನೋ ಸಂಬಂಧ ಇದೆ. ನಮ್ಮ ಖರಾಮ್ ನನ್ನ ಮಗನೇ, ನೀನು ಮುಂಚೆಯಿಂದ ಈ ಗ್ಯಾಂಗ್ನೇ ಸೇರಿದ್ಯಾ? ಅದು ನಾನು ಒಬ್ಳೆ ಬರ್ಲಿಲ್ವೋ? ಪೊಲೀಸ್ನ ಜೊತೆಲೆ ಕರ್ಕೊಂಡ್ ಬಂದಿದ್ದೀನಿ. ಚಂದ್ರಣ್ಣ, ಬಿಟ್ಬಿಡು, ಸಾಯಿಸ್ಬೇಡ. ನಿನಗೆ ಮಾತು ಮತ್ತಿಷ್ಟು ವರ್ಷ ಯಾಕೋ ಈ ನಾಟಕ ಆಡ್ದೆ? ಹೇಳು ಹೇಳು ಹೇಳು. ಇದಕ್ಕೆಲ್ಲ ಆ ಸೂರದಾಸ, ಕಾಳಿಂಗರಾಯ, ನರೇಂದ್ರನಾಥ ಮತ್ತೆ ಆ ರಾಜಮೋಹನೇ ಕಾರಣ. ಅವರೇ ನನ್ನನ್ನ ಇಲ್ಲಿ ಗುಟ್ನೆಲ್ಲ ತಿಳಿಸೋಕೆ ಇಟ್ಟಿದ್ರು. ಹಾಗಾದ್ರೆ ಮಣ್ಣನ್ ಸಾವಿಗೆ ಯಾರು ಕಾರಣ? ಹೇಳು ಹೇಳು. ನನ್ಗೆ ಗೊತ್ತಿಲ್ಲ.
ನಂಗೆ ಗೊತ್ತಿಲ್ಲ 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 ಹೇಳು ಹೇಳು ಹೇಳ್ತೀನಿ ನಾನು ನೀವು ಫೋನ್ ಮಾಡಿದ ಆ ರಾತ್ರಿ ತೆಗಿಲ ಏ ತೆಗಿಯ ಏನ್ನ ಎಳೆ ಕೂಸ್ನಾಗಾಡ್ಬೇಡ ತೆಗಿಯೋ ಮೈಕ್ರೋ ಫಿಲ್ಮ್ನ. ಓ, ದೇಶದ ರಹಸ್ಯನ ಮಾರೋಕ್ ಹೊರಟಿರೋ ತಾಯಿಗಂಡ್ರು ನೀವೇನಾ? ಅಯ್ಯೋ ಪಾಪಿಗಳ, ನಿಮಗೆ ಖಂಡಿತ ಒಳ್ಳೇದಾಗಲ್ಲ. ಈಗ ನೀನು ಫಿಲ್ಮ್ ಕೊಡ್ಲಿಲ್ಲ, ನಿನಗೂ ಒಳ್ಳೇದಾಗಲ್ಲ. ಇನ್ನು ಮೂಗ ಹೋಗ ಅಲ್ಲ ಮುನಿಯ ತೆಗಿ ಫಿಲ್ಮ್ನ. ಅಯ್ಯೋ ದ್ರೋಹಿ, ಅದು ನನ್ನ ಹತ್ರ ಇಲ್ಲ 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 ತೊತ್ತೋರೋ ಫಿಲಮ್ ಇಲ್ಲ ಅಂತ ಹೇಳಿದ್ನಲ್ಲ. ಅನ್ಯಾಯವಾಗಿ ಸತ್ತೋಯ್ತು ಯಾಕಂಡ್ಲ. ನೀನ್ ಎಂಟಿ ಒಟ್ಟಾಗಿನ ಬೆಂಕಿನೇ ಇನ್ನೂ ಆರಿಲ್ಲ. ಅಷ್ಟಾಗಿ ಆ ಅಮ್ಮನ್ ಕುಂಕುಮ ಬಳೆ ತೆಗಿಯಂಗ್ ಮಾಡ್ಕೋಬೇಡ. ಅದೆಲ್ಲಿಟ್ಟಿದೆ ಕೊಟ್ಬಿಡಪ್ಪ. ನನ್ನ ಪ್ರಾಣ ತೆಗೆದ್ರು ಅದ್ ನಿಮ್ಗೆ ಸಿಗೋದಿಲ್ಲ. ಹೀಗೆ ಹಠ ಮಾಡಿ ನಿನ್ ಮುದ್ದಿನ ಮಗಳು ನಮ್ ಕೈಯಲ್ಲಿ ಸತ್ಲು. ನನ್ನ ಮಗಳು ಮಾಲಿನಿಯನ್ನು ಕೊಂದ ಚಂಡಾಲರು ನೀವೇನಾ? Bastards! ಅದನ್ನ ಎಲ್ ಬಚ್ಚಿಟ್ಟಿದ್ಯಾ ಮಗಳು? ಒಬ್ಬ ಅಮಾಯಕ ಹೆಣ್ಣು ಮಗನು ಕೊಲೆ ಮಾಡಿದ ರಾಕ್ಷಸರು ನೀವು. ನಿಮ್ಮ ಹತ್ರ ನಾನು ಪ್ರಾಣಭಿಕ್ಷೆ ಬೇಡ್ತೀನಿ ಅಂದ್ಕೊಂಡ್ರ? ನೆವರ್. ನೀವೇನ್ ಮಾಡ್ತಿರೋ ಮಾಡಿ, ನನ್ನನ್ನು ಕೊಲೆ ಮಾಡ್ತಿರ್ತಾನೆ, ಕೊಂದುಬಿಡಿ. ಸಾರಿ ಗಾಡ್ ಪಾಪ, ಎಷ್ಟು ಕೇಳಿದ್ರು ಹೇಳಲ್ಲ ಅಂತ ಅವನೇ ಇಲ್ಲ. ಮೈಕ್ರೋ ಫಿಲಮ್ಮ ಅದೆಲ್ಲದೀಗ? ಅದೀಗ ಚಂದ್ರ ಅವ್ರ ಕೈ ಸಿಕ್ಬಿಟ್ಟೈತೆ. ನೀನ್ ಇಕ್ಕ ಫೋನು. ಆವೇಶದಲ್ಲಿ ಸಾಯಿಸ್ಬಿಡ್ಬೇಡಿ, ಇವನೇ ನಮ್ಗೆ ಐ ವಿಟ್ನೆಸ್. ಅಮ್ಮ, ಅತ್ತಿಗೆ. ಹಲೋ. ಲೇ ಸಸ್ಪೆಂಡೆಡ್ ಪೊಲೀಸ್ ಪಾಪ, ಇನ್ನು ನಿಮ್ಮಮ್ಮ ನಿನ್ನ ಅತ್ತಿಗೆ ಅವ್ರ ಮಗಳು ನಮ್ಮ ಹತ್ರ ಸೇಫ್ ಆಗಿದ್ದಾರೆ. ಮುಚ್ಕೊಂಡು ಆ ಮೈಕ್ರೋ ಫಿಲಮ್ ನನಗೆ ತಂದ್ಕೊಟ್ಟು ಅವ್ರ ಜೀವ ಕಾಪಾಡ್ಕೋ, ಇಲ್ಲ ಅವ್ರ ಹೆಣ ಪಾರ್ಸಲ್ ಮಾಡ್ಬೇಕಾಯ್ತದೆ. ಕಾಳಿಂಗ, ನೀನ್ ಅವ್ರನ್ನ ಏನ್ ಬೇಕಾದ್ರೆ ಮಾಡ್ಕೊ. ನನಗೆ ನನ್ನ ಸಂಸಾರಕ್ಕಿಂತ ನಮ್ಮ ದೇಶದ ಭವಿಷ್ಯನ ಹೆಚ್ಚು. ನಿಮ್ಮ ಮೈಕ್ರೋ ಫಿಲ್ಮು, ನೀವು ವಿದೇಶದವ್ರ ಜೊತೆ ಇರೋ ಫೋಟೋಗ್ರಾಫ್ಸು, ಅದಕ್ಕೆಲ್ಲಕ್ಕಿಂತ ಮುಖ್ಯವಾಗಿ ನಮ್ಮ ಅಣ್ಣ ಮತ್ತು ಮಾನ್ಲಿ ಕೊಲೆಗೆ ಹಾಗೂ ನಮ್ಮ ಎಲ್ಲ ದುರ್ವ್ಯವಹಾರಗಳಿಗೆ ಪ್ರತ್ಯಕ್ಷ ಸಾಕ್ಷಿ, ಆಮೇಲೆ ಐ ವಿಟ್ನೆಸ್ ಆಗಿರೋ ಮೂಗ ಉರ್ಫ್ ಮುನಿಯ ಈಗ ನನ್ನ ಕಸ್ಟಡಿಯಲ್ಲಿದ್ದಾನೆ. ಅವ್ರ ತಾನೇ ಮಾತಾಡು. ಸರ್, ನೀವೇ ನನ್ನ ಕಾಪಾಡ್ಬೇಕು, ಇಲ್ಲದೆ ಇವ್ರನ್ನ ಕೊಂದು ಬಿಡ್ತಾರೆ. ಕೇಳಿಸ್ಕೊಂಡ್ಯಾ? ನಾಳೆ ಬೆಳಿಗ್ಗೆ ಸಾಕ್ಷ್ಯಾಧಾರಗಳ ಸಮೇತ 10 ಕೋರ್ಟ್ನಲ್ಲಿ ಹಾಜರಾಗಿರ್ತೀನಿ. ನಮ್ಮ ರಾಮರಾಜ್ಯದಲ್ಲಿ ನಿಮ್ಮಂತ ರಾಕ್ಷಸರು ಇರಲೇಬಾರ್ದು. ನಿಮ್ಗಳ ಶಿಕ್ಷೆಗೆ ರೆಡಿ ಆಗಿರೋ ರಾಕ್ಷಸರ. ಹಲೋ ಹಲೋ, ಏನಯ್ಯ ಹೇಳ್ದ? ಪ್ರವಷ್ಟಾದ್ರೂ ಮನುಷ್ಯತ್ವ ಆಯ್ತಾ ಅವನಿಗೆ? ನಮ್ಮ ಅವ್ವನು ನಮ್ಮ ಅತ್ತಿಗೆನು ಏನ್ ಬೇಕಾರ ಮಾಡ್ಕೋ, ಆ ಮೈಕ್ರೋ ಫಿಲಮ್ ನ ನಾಳೆ ಬೆಳಿಗ್ಗೆ ಕೋರ್ಟ್ ತತ್ತೀನಿ ಅಂತಲ್ಲಯ್ಯ. ಇವಾಗ ಏನ್ ಸರ್ ಮಾಡೋದು? ಬಾಯ್ ಬಡ್ಕೊಳ್ಳೋದು. ಸುಮ್ಮನೆ ನಾಳೆ ಸೂರ್ಯ ಉದಯ ಆಗೋದ್ರೊಳಗೆ ಚಂದ್ರ ಅಸ್ತಮ ಆಗಲೇಬೇಕು. ಯು ಆರ್ ಕರೆಕ್ಟ್. ಎನಿ ಕಾಸ್ಟ್ ನಾಳೆ ಅವನು ಕೋರ್ಟ್ ಬೇಕು ಹತ್ತೋದಕ್ಕೆ ಬಿಡಬಾರ್ದು. ಹಾಗಾದ್ರೆ ಇವ್ರನ್ನೆಲ್ಲ ಏನ್ ಸರ್ ಮಾಡೋದು? ಇವ್ರನ್ನ ಇಟ್ಕೊಂಡು ನಾವೇನ್ ಕಿತ್ಕೊಳ್ಳೋದೈತೆ? ದೀಪು ಅಂಕಲ್, ಈ ಅಮ್ದಿರ್ನ ವಸಿ ಹುಷಾರ ನೋಡ್ಕೊಳ್ಳ. ಆ ಪೊಲೀಸ್ ಪಾಪ ಎಲ್ಲಿದ್ರು ಹುಡುಕಂತೀವಿ. ಬರಲ್ಲ. ಚಂದ್ರ,
ಇಲ್ವಲ್ಲ ಬಾ ನೋಡವ ಏನಿಲ್ಲ ಕಾಲೇಜ್ ಪಾಪ ನೀವಿಲ್ಲಿ ಆ ಚಂದ್ರ ಬಂದು ನಮ್ಮನ್ನೆಲ್ಲ ಹೊಡೆದು ಅವ್ರ ಅಮ್ಮ ಅಕ್ಕನ ಬಿಡಿಸ್ಕೊಂಡು ಹೊರಡ್ರೆ ಈಗೇನ್ ಮಾಡೋದು ಬಾಯ್ ಬಡ್ಕೊಳ್ಳೋದು ಮುಚ್ಕೊಳ್ಳಿ ಸಾಕು ಎಡವಟ್ಟು ನೀವು ಪ್ರೆಸ್ ಹತ್ರ ಹೋಗಿ ಹುಡುಕಾಡಿ ನಾವು ಈ ಕಡೆ ಹೋಗಿ ಹುಡುಕಾಡ್ತೀವಿ ಓಕೆ ಹುಷಾರು ಅದಕ್ಕೆ ನನ್ಗೊಂದು ಉಪಕಾರ ಮಾಡ್ತೀಯಾ? ಏನ್ ಹೇಳಪ್ಪ? ಇದರಲ್ಲಿ ಮೈಕ್ರೋಫಿಲ್ಮ್ ಇದೆ. ಇದನ್ನ ನನ್ನ ದೇಹದಲ್ಲಿ ಎಲ್ಲಾದ್ರೂ ಅಡಗಿಸಿ ಅದನ್ನ ಸ್ಟಿಚ್ ಮಾಡ್ಬೇಕು. ನಾನ್ ನನ್ ಸರ್ಜಿಕಲ್ ಕಿಟ್ ತಂದಿಲ್ವಲ್ಲ? ನಾನ್ ತಂದಿದ್ದೀನಿ ಶಾಂಭವಿ. ಆದ್ರೆ ನಿನಗೆ ತುಂಬಾ ನೋವಾಗುತ್ತೆ ಚಂದ್ರು. ಪರವಾಗಿಲ್ಲ ಅತ್ತಿಗೆ, ಎಷ್ಟೇ ನೋವಾದ್ರೂ ಸರಿ ಈ ಮೈಕ್ರೋಫಿಲ್ಮ್ ರಾಕ್ಷಸರ ಕೈಗೆ ಸಿಗ್ಲೇಬಾರ್ದು. ಈ ಧರ್ಮ ಯುದ್ಧದಲ್ಲಿ ಒಂದು ವೇಳೆ ನನ್ನ ಪ್ರಾಣ ಹೋದ್ರೆ ಹೇಗಾದ್ರೂ ಮಾಡಿ ನೀವು ಇದನ್ನು ಕಾನೂನಿಗೆ ಒಪ್ಪಿಸ್ಲೇಬೇಕು. ಆದ್ರೆ ಚಂದ್ರು ಅನ್ನಪೂರ್ಣ ಅವ್ನು ಹೇಳ್ತೀವ ಸರಿನಮ್ಮ, ಮೊದ್ಲ ಆ ಕೆಲಸ ಮಾಡು. ಅಮ್ಮ ಅವನೇ ಇಲ್ಲಮ್ಮ, ದೇಶಕ್ಕಿಂತ ಅವನ್ ದೇಹ ಹೆಚ್ಚಲ್ಲ, ನಿನ್ ಕರ್ತವ್ಯ ನೀನ್ ಮಾಡು. ಪ್ಲೀಸ್ ಅತ್ತಿಗೆ, ಪ್ಲೀಸ್. ಓಕೆ ಕೊಡು. ನೋ ನೋ ನೋ, ನನ್ನ ತಲೆ ಹೋದ್ರು ಸರಿ, ನಾನು ಮಾತ್ರ ಇಂಥ ದೇಶದ್ರೋಹದ ಕೆಲಸದಲ್ಲಿ ಶಾಮೀಲಾಗೋಲ್ಲ. ಅಣ್ಣ ನೀನ್ ಧರ್ಮರಾಯ ಅಂತ ನಂಗೆ ಗೊತ್ತು, ಆದ್ರೆ ಇದೊಂದು ಸಲ ಅಧರ್ಮದ ಕಡೆ ಹೆಜ್ಜೆ ಇಡ್ಲೇಬೇಕು. ನೋ, ಡ್ಯಾಡಿ, ನಿಮ್ ಮಗನ್ ಗಲ್ ಶಿಕ್ಷೆ ತಪ್ಸೋಕೋಸ್ಕರನಾದ್ರೂ ನೀವು ನನ್ನ ಪರ ವಹಿಸ್ಲೇಬೇಕು. ಸಾಧ್ಯನೇ ಇಲ್ಲ. ನೀನ್ ಈ ರೀತಿ ದೇಶದ್ರೋಹಿ ಆಗ್ತಿ ಅಂತ ಗೊತ್ತಿದ್ರೆ ಜಡ್ಜ್ ಪಾಪ ಕೂಸರು ಮಾತು ಕೇಳಿ ಯಾವತ್ತು ವ್ಯವಹಾರ ಮಾಡಬಾರ್ದು. ಮಾಡ್ದೋ ಯಕ್ಕುಟ್ಟು ಹೊಂಟೋಯ್ತೀಯ. ಆ ಮುಕ್ಕೋಳ್ ಮಕ್ಕನಾರು ಒಸಿ ನೋಡು, ನಿಂದೇ ರಕ್ತ, ನಿಂದೇ ಮಂತನ, ನಿಂದೇ ಕಳ್ಳು ಬಳ್ಳಿ, ಹಂಗಾರ ಅವಕ್ಕೆ ಗಲ್ ಶಿಕ್ಷೆ ಕೊಟ್ಬಿಡ್ತೀಯಾ? ಕರಳು ಸಂಬಂಧ ಅಂತ ಕಾನೂನಿಗೆ ದ್ರೋಹ ಬಗೆಯ ಕಚಡ ಮನುಷ್ಯ ನಾನಲ್ಲ. ತಪ್ಪಿಗೆ ಶಿಕ್ಷೆ ಆಗ್ಲೇಬೇಕು. ಆಗ್ಲೇಬೇಕು. ನಾಳೆ ನೀನ್ ನಮ್ ವಿರುದ್ಧ ತೀರ್ಪು ಕೊಡೋ ತಪ್ಪು ಮಾಡ್ದೆ ನಿನ್ ನಾವು ಶಿಕ್ಷೆ ಕೊಡ್ತೀವಿ. ಓಪನ್ ಕೋರ್ಟ್ನಾಗೆ ನಿನ್ನ ಫಿನಿಶ್ ಮಾಡ್ಬಿಡ್ತೀವಿ. ಕಾಳಿಂಗರಾಯ, ಹಲ್ಲು ಬಿಗಿ ಹಿಡಿದು ಮಾತಾಡು. ಇರ್ಬೋಕಿ ಜಡ್ಜ್ ನನ್ನ ಮಗನೇ, ಈ ಕಾಳಿಂಗ ಒಲ್ದ್ರೆ ಕಾಮದೇನು, ಕೆರಳಿದ್ರೆ ಕಾಳಿಂಗ್ ಸ್ವಲ್ಪ ಕಂಡ. ರಾತ್ರೆಲ್ಲ ವಿಚಾರ ಮಾಡಿ ಬೆಳಕರಿಯದ್ರಾಗೆ ಒಂದ್ ನಿರ್ಧಾರಕ್ಕೆ ಬಾ. ಬರಲ್ಲ
ನಿನಗೆ ಹೆಕ್ಕಿಲ್ಲ. ನೀವೆಲ್ಲ ಇಡೀರಿ. ಕಳಿಗಣ್ಣ, ಮೈಕ್ರೋ ಫಿಲ್ಮ್ ಅವನು ತೊಡೆಲಿಟ್ಕೊಂಡು ಹೊಲ್ಕೊಂಡಿದ್ದಾನೆ. ಅವತ್ತು ನಾನ್ ನಿಮ್ಗೆ ಕಾಕಿ ಬಿಟ್ಟು ನಿಮ್ಮಿಂದೇನಾದ್ರೂ ಮಾಡಕ್ ಸಾಧ್ಯ ಆದ್ರೆ ಮಾಡಿ ಅಂತ ಹೇಳಿದೆ. ಅದನ್ನ ಇವತ್ತು ಸಾಧಿಸಿ ತೋರಿಸಿದ್ದೀರಾ. ಐ ಆಮ್ ರಿಯಲಿ ಪ್ರೌಡ್ ಆಫ್ ಯು ಮಿಸ್ಟರ್ ಚಂದ್ರ. ಇಂಥ ರಾಕ್ಷಸನ ಜೀವ ಸಹಿತ ಉಳಿಸ್ಬೇಡಿ. ಕಿಲ್ ದೆಮ್ ಆಲ್. ಕೊಂದ್ಬಿಡಿ ಅವ್ರನ್ನ. ಯುವರ್ ಆನರ್, ಈ 4 ಜನ ದೇಶದ್ರೋಹದ ಕೆಲಸ ಮಾಡಿರೋದಲ್ದೆ ಚಂದು ಕಾಕ, ಸೂರ್ಯ ಪತ್ರಿಕೆ ಸಂಪಾದಕ ಸೂರ್ಯ ಮತ್ತೆ ಅವ್ರ ಮಗಳು ಮಾಲಿನಿ ಇವರೆಲ್ಲ ನಿರ್ದಾಕ್ಷಿಣ್ಯವಾಗಿ ಕೊಲೆ ಮಾಡಿದ್ದಾರೆ. ಇದಕ್ಕೆ ಐ ವಿಟ್ನೆಸ್ ಇವ್ರ ಜೊತೆಲೆ ಶಾಮೀಲಾಗಿರೋ ಮೂಗ ಉರ್ಫ್ ಮುನಿಯಾ. ಅಷ್ಟೇ ಅಲ್ಲದೆ ಇವರುಗಳ ಕದ್ದು ಮಿಲಿಟರಿ ಸೀಕ್ರೆಟ್ಸ್ ನ ಎಕ್ಸ್ಪೋಸ್ ಮಾಡಿರೋ ಮೈಕ್ರೋ ಫಿಲ್ಮ್, ಸ್ಲೈಡ್ಸ್ ಅಂಡ್ ಫೋಟೋಗ್ರಾಫ್ಸ್ ಮತ್ತೆ ಚಂದು ಕಾಕ ಸೂರ್ಯನ್ ಬರ್ದಿರೋ ಲೆಟರ್, ಡಾಕ್ಯುಮೆಂಟರಿ ಎವಿಡೆನ್ಸ್ ಮೈ ಲಾರ್ಡ್. Court is adjourned for a while. ಕಾಲೇಜು ವಿದ್ಯಾರ್ಥಿ ದೀಪುವನ್ನು ಶ್ರೀಮತಿ ಕಪಿಲಾ ಅವರು ಗುಂಡಿಟ್ಟು ಕೊಂದದ್ದು ಅಪರಾಧವೆಂದು ಸಾಬೀತಾಗಿದೆ. ಆದರೆ ಅವರು ದೇಶದ್ರೋಹಿಗಳನ್ನು ಹಿಡಿಯುವುದರಲ್ಲಿ ನೆರವಾದ್ದರಿಂದ ಅವರಿಗೆ 1 ವರ್ಷದ ಸಾದಾ ಸಜೆಯನ್ನು ವಿಧಿಸಲಾಗಿದೆ. ಹಾಗೂ ಈ 5 ಜನ ಆರೋಪಿಗಳು ಕೊಲೆ ಹಾಗೂ ದೇಶದ್ರೋಹದಲ್ಲಿ ತೊಡಗಿದ್ದರೆಂಬುದು ನ್ಯಾಯಾಲಯದಲ್ಲಿ ಸಿಕ್ಕ ಸಾಕ್ಷಿ ಪುರಾವೆಗಳಿಂದ ಸಾಬೀತಾಗಿದೆ. ಆದ್ದರಿಂದ ಈ 5 ಜನರಿಗೆ IPC 302ನೇ ವಿಧಿಯ ಪ್ರಕಾರ ಹೇಳ್ಬೇಡಿ, ತೀರ್ಪನ್ನು ಪೂರ್ತಿ ಮಾಡಿ. ಈ 5 ಜನರಿಗೆ IPC 302ನೇ ವಿಧಿಯ ಪ್ರಕಾರ ಮರಣದಂಡನೆಯನ್ನು ವಿಧಿಸಲಾಗಿದೆ. ತುಳಸಿ, ತುಳಸಿ, ಅಳ್ಬೇಡಿ. ನೀವ್ ಯಾಕೆ ಅಳ್ಬೇಕು? ನ್ಯಾಯ ನುಡಿಸಿದ್ದೀನಿ. ನಿಮ್ಮ
ಮಾಂಗಲ್ಯನ ಉಳಿಸ್ಕೊಂಡಿದ್ದೀನಿ. ನೀವು ನನ್ನ ನಗ್ತಾ ಕಳಿಸ್ಕೊಡಿ.